अस्तु तेजस्विनोनीलम् अस्तु च ब्रह्मवर्चसं सम्पादये महिषः सह वीर्यं कृषीमहि सम्भं निर्विद्यनिर्विघ्नचक्रणायावतीर्णं पूर्णं वर्णोपमानद्युतिविहरतमं सोमहस्तामिवर्गम् स्वस्ति श्रीमत्समस्तश्रुतिगतितमहो तन्महोनो विदर्यात् पञ्चास्यं गन्धराय उपरि परिगतं देवगन्धैरमन्त्रैः उग्रं व्यग्रेन्द्रलोकाभयदमरितराभ्यायुर्भूतक्रवाहुं रुद्रं रुद्रेन्द्रमुख्याकरगणनियुतं भद्रविज्ञानमुद्रं लीलं लीलासनस्थं भवभयवरणं दारणं दारुणानां रूपं रक्षं महेक्षं सतितदुरितमस्तोहनीयं निवृक्षे स्ववत्सानरनिचरं गलितभद्रविस्कञ्जरं चिरं मुचितनिर्जरं श्रुतिमहानवीकुञ्जरं भजे भुवनबन्धुरं श्रुतिनिकेतिरावन्दितं वनं सुरगगन्धरं वनं सुगन्धीरवं जगन्निपालपितरं सुखरेन्द्रधरं धूमः यन्नाभिपुररोद्धूतस्तनयोहं सवामनः यदुत्सङ्गा जगसुदयसङ्गापितनया यदुद्गीता गीता विषयमिषभीतावनकरी सुधीपुत्रा भद्रा दुरितकलमित्रावनकरी नमस्तस्मै कस्मैचिदमरपुषे सिंहवपुषे नरकेसरिणं दिक्कृतहिरण्यकरिणं चतुष्करिणं गोविन्दसुभजनहरिणं मलिनं दरिणं स्मरामि मन्दरिणं इममाचार्यगोविन्दे सन्निभाय हरस्रवं रचयामास प्रेम्णा प्राणनारायणस्वयं जयति पराशरसूनु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु धीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯ ಶಂಕರರು 4 ಮಹಾವಾಕ್ಯಗಳನ್ನು 4 ವೇದಗಳಿಂದ ಆಯ್ಕೆ ಮಾಡಿ ಅದನ್ನು ಅದ್ವೈತ ಪರವಾಗಿ ವ್ಯಾಖ್ಯಾನ ಮಾಡಿದ್ದನ್ನು ನಾವು ಈ ಮೊದಲು ನೋಡಿದ್ದೇವೆ. ಅದಕ್ಕೆ ಆಚಾರ್ಯ ರಾಮಾನುಜರು ಶರೀರ ಭಾವ ಇಟ್ಟುಕೊಂಡು ಅದನ್ನು ಕೂಡಿಸಿದರು. ಬೇರೆ ಅದಕ್ಕೆ ಅಪೂರ್ವ ಅರ್ಥ ಹೇಳಲಿಕ್ಕೆ ಹೋಗಲಿಲ್ಲ ಅವರು. ತತ್ವಮಸಿ ಅಂದರೆ ನೀನು ಅದರ ಶರೀರ, ಅದು ನಿನಗೆ ಆತ್ಮ ಇದ್ದ ಹಾಗೆ ಅಂತ ಆ ರೀತಿಯಿಂದ ಕೂಡಿಸಿದರು. ಅನಂತರ ಆಚಾರ್ಯ ಮಧ್ವರು ಏನು ಹೇಳಿದರು ಅನ್ನೋದನ್ನು ಇವತ್ತು ಅದು 4 ಮಂತ್ರಗಳಿಗೂ ಆಚಾರ್ಯ ಮಧ್ವರು ಏನು ಅರ್ಥ ಹೇಳಿದರು. ತತ್ ತ್ವಂ ಅಸಿ, ಇದರಲ್ಲಿ ಬಹಳ ಚಮತ್ಕಾರ ಇದೆ. ಐತದಾತ್ಮ್ಯವಿದಂ ಸರ್ವಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಅಲ್ಲಿರೋದು ವಾಕ್ಯ. ಅಂತ ತತ್ ಅಂತ ನಪುಂಸಕಲಿಂಗ ಇದೆ, ಅದು ನೀನಾಗಿದ್ದೀಯಾ. ಅದು ಅಂದರೆ ಯಾವುದು? ಹಿಂದೆ ಹೇಳಿದ್ರು.
ಹಿಂದೆ ಸ ಆತ್ಮ ಅಂತ ಬಂದಿದೆ, ಅದನ್ನು ತಗೋತಾರೆ ಶಂಕರರು. ಆ ಆತ್ಮ ಅಂತ ಅದು ಪುಲ್ಲಿಂಗದಲ್ಲಿ ಬಂದಿದೆ. ಹಾಗಾದ್ರೆ ತತ್ವ ಸ ಆತ್ಮ ಸತ್ವಮಸಿ ಅಂತ ಹೇಳಬೇಕು. ನಿಜವಾಗಿ ಗ್ರಾಮ್ಯಾಟಿಕಲಿ ಅದು ಅಲ್ಲ, ಅವನು ಸಹ ಆತ್ಮ ಅಂತ ಮೊದಲು ಬಂದಿದೆ. ಅವನು ಪರಮಾತ್ಮ, ಆ ಪರಮಾತ್ಮನು ನೀನಾಗಿದ್ದೆ ಅಂದ್ರೆ ಸಹ ತ್ವಮಸಿ ಆಗಬೇಕು. ತತ್ವ ಅಂತ ಹಾಗಾಗಿ ಹಿಂದೆ ನಪುಂಸಕಲಿಂಗದಿಂದ ಏನು ಬಂದಿದೆ? ಐತದಾತ್ಮ್ಯಂ ಇದ ಸರ್ವಂ. ಇದು ಎಲ್ಲ ಜಗತ್ತು ಐತದಾತ್ಮ್ಯಂ ಅಂದ್ರೆ ಆ ಪರಮಾತ್ಮನ ಅಧೀನವಾಗಿದೆ. ತತ್ ನೀನು ಕೂಡ ಅದರ ಅಧೀನವಾಗಿದೆ. ಇದು ಸಹಜವಾಗಿ ಆ ಭಾಷೆಯಲ್ಲಿ ಬರ್ತಕ್ಕಂಥ ಅರ್ಥ. ಹಾಗಾಗಿ ಆ ವಾಕ್ಯದಲ್ಲಿ ಅಭೇದದ ಬೋಧನೆ ಬರೋಲ್ಲ, ಐಕ್ಯವನ್ನು ಹೇಳೋದೇ ಇಲ್ಲ. ತತ್ವ ಅನ್ನುವಂತಹ ನಪುಂಸಕಲಿಂಗ ಆದಾಗ ಹಿಂದಿನಿಂದ ನಪುಂಸಕಲಿಂಗ ಏನು ಬಂದಿದೆ? ಈ ಜಗತ್ತು ಇದನ್ನು ಸರ್ವಂ ಐತದಾತ್ಮ್ಯಂ, ಎಲ್ಲವೂ ಭಗವಂತನ ಅಧೀನ, ನೀನು ಅದೇ ಆಗಿದೆ ಅಂದ್ರೆ ಭಗವಂತನ ಅಧೀನ ಆಗಿದ್ದಿ ಅಂತ ಅರ್ಥ ಆಗುತ್ತೆ ಹೊರತು ನೀನೇ ಭಗವಂತರಾಗಿದೆ ಅಂತ ಗ್ರಾಮ್ಯಾಟಿಕಲಿ ಅರ್ಥ ಆಗೋಲ್ಲ. ಇದು ಒಂದು ಮುಖ. ಸ ಆತ್ಮ ತತ್ವಮಸಿ ಅನ್ನೋದನ್ನು ಒಪ್ಕೊಳ್ಳೋಣ, ಆತ್ಮವೇ ನೀನು ಅಂದ್ರೆ ಅಲ್ಲಿ ತಮಾಷೆ ಏನು ಅಂದ್ರೆ ಸಂಸ್ಕೃತದಲ್ಲಿ ಪ್ರಥಮ ವಿಭಕ್ತಿಗೆ ಅನೇಕ ಅರ್ಥಗಳಿವೆ. ಒಂದು ನಾವು ಹೇಳ್ತೇವೆ ಏನಪ್ಪ ಅಗ್ನಿರ್ಮಾಣವಕ್ಕ ಅಂತ, ಹುಡುಗ ಅಂದ್ರೆ ಶುದ್ಧ ಬೆಂಕಿ ಅಂದ್ರೆ ಜೋರು ಅಂತ. ಬೆಂಕಿಯಿಂದ ಬೆಂಕಿ ಅಲ್ಲ, ಬೆಂಕಿ ಹಾಗೆ ಅಂತ. ಹಾಗಾದ್ರೆ ತತ್ವಮಸಿದೆ, ನೀನು ಆ ಭಗವತ್ ತತ್ವದಂತೆ ಜ್ಞಾನಾನಂದ ಸ್ವರೂಪನಾಗಿದ್ದೆ, ಅದರ ಹಾಗೆ ಇದ್ದೆ ನೀನು ಕೂಡ. ಅದು ಅದೇ ಆಗಿರ್ಬೇಕಾಗಿಲ್ಲ. ಅಂತಂದ್ರೆ ಯಾವಾಗಲೂ ಭಾಷೆಯಲ್ಲಿ ಎರಡು ಭಿನ್ನವಾದ ವಸ್ತುಗಳನ್ನ ಒಂದೇ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದರೆ ಅದು ಸಾದೃಶ್ಯ ಅರ್ಥ. ಇದು ಭಾಷಾಶಾಸ್ತ್ರದ ನಿಯಮ. ಅದನ್ನ ನೀನು ಅದೇ ಆಗಿದ್ದಿದ್ದೆ, ನೀನು ಅದರ ಹಾಗೆ ಆಗಿದ್ದೆ ಅಂತ ಅರ್ಥ. ಹಾಗೆ ಬೆಂಕಿಯಪ್ಪ ಹುಡುಗ ಅಂದರೆ ಅಂದ್ರೆ ಹುಡುಗನೇ ಬೆಂಕಿ ಅವತಾರ ಅಂತ ಎಲ್ಲ ತಿಳ್ಕೋತಾರ, ಭಾಷಾಶಾಸ್ತ್ರದವ್ರು ಯಾರು ತಿಳ್ಕೊಳ್ಳ. ಹಾಗಾಗಿ ಹೀಗೂ ಅರ್ಥ ಮಾಡಬಹುದು. ಇನ್ನು ತಮಾಷೆ ಏನು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸ ಆತ್ಮ ತತ್ವಮಸಿ ಎಂಬುದನ್ನ ಸ ಆತ್ಮ ಆದ್ಮೇಲೆ ಅತತ್ವ ತಮಸಿ ಪದಚ್ಛೇದ ಮಾಡ್ಲಿಕ್ಕೆ ಬರುತ್ತೆ. ಸಂಸ್ಕೃತದಲ್ಲಿ ವ್ಯಾಕರಣದ ಪ್ರಯೋಗಗಳನ್ನು ಹೇಗೆ ಬೇಕಾದ್ರೆ ಪದಚ್ಛೇದ, ನೀನು ಅದಲ್ಲ ಅಂತ ಅರ್ಥ ಮಾಡೋದು. ಎಲ್ಲಕ್ಕಿಂತ ಮುಖ್ಯ ಹೇಳ್ತೇನೆ ನಿಮಗೆ, ತತ್ವ ಅನ್ನುವಂತಹ ಪ್ರಥಮ ವಿಭಕ್ತಿಗೆ ವೇದದಲ್ಲಿ ಪ್ರಥಮ ಸಪ್ತಸು ಪ್ರಥಮ ಅಂತಂದ್ರೆ ಯಾವ ವಿಭಕ್ತಿ ಬೇಕಾದ್ರೆ ಬದಲಿಸಿ ಅರ್ಥ ಮಾಡ್ಬೋದು. ಇದು ವೇದದ ನಿಯಮ, ಸಪ್ತಸು ಪ್ರಥಮ ಅಂತ. ಪ್ರಥಮ ವಿಭಕ್ತಿಯನ್ನು ಮುಂದೆ 7 ವಿಭಕ್ತಿಗಳು ಹೇಗೆ ಬೇಕಾದ್ರೆ, ಉದಾಹರಣೆಗೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಉರೂತದಸ್ಯ ದ್ವೈಷ್ಯಃ ಪದ್ಭ್ಯಾಂ ಶೂದ್ರೋ ಅಜಾಯತ. ಎಲ್ಲಿ ನೋಡಿ ಬ್ರಾಹ್ಮಣ ಮುಖಂ ಆಸೀತ್ ಅಂತ ಏಕವಚನದೆ, ಅವನ ಮುಖವೂ ಬ್ರಾಹ್ಮಣ ಆಯಿತು ಅಂತ. ಮುಖವೂ ಬ್ರಾಹ್ಮಣ ಆಯ್ತಲ್ಲ, ಮುಖದಿಂದ ಬ್ರಾಹ್ಮಣ ಆದ. ಹಾಗಾಗಿ ಮುಖಂ ಅನ್ನೋದು ಪಂಚಮಿ ಅರ್ಥದಲ್ಲಿ ಬಂದಿದೆ. ಹಾಗಾಗಿ ಪ್ರಥಮ ವಿಭಕ್ತಿ ಪ್ರಯೋಗ ಮಾಡಿದರೆ ನಮಗೆ ಯಾವ ವಿಭಕ್ತಿ ಬೇಕೋ ಆ ವಿಭಕ್ತಿ ಬದಲಿಸಿಕೊಂಡು ಅರ್ಥ ಮಾಡಲಿಕ್ಕೆ ಸಂಸ್ಕೃತ ವ್ಯಾಕರಣದ, ಅದು ವೈದಿಕ ವ್ಯಾಕರಣದ ಅದರ ಸೂತ್ರವೇ ಇದೆ, ಸಪ್ತಸು ಪ್ರಥಮ ಅಂತ. ಪ್ರಥಮ ವಿಭಕ್ತಿಯನ್ನು ಪ್ರಯೋಗ ಮಾಡಿದರೆ ಅದನ್ನು ದ್ವಿತೀಯಾಗಿ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಯಾವ ವಿಭಕ್ತಿಗೂ ಪರಿವರ್ತಿಸಬಹುದು. ಹಾಗಾದರೆ ಈಗ ಇದನ್ನ ತತ್ವ ಅನ್ನೋದನ್ನ ಪಂಚಮಿಯಾಗಿ ಪರಿವರ್ತಿಸೋಣ. ತಸ್ಮಾತ್ ತಮಸಿ. ಹಾಗೆ ಮುಖಮ್ಮ ಆಸೀತ್ ಅನ್ನೋದು ಮುಖಾತ ಆಸೀತ್, ಅವನಿಂದ ನೀನಾಗಿದ್ದೀಯಾ ಅಂದರೆ ಭಗವಂತ ನೀನನ್ನು ಸೃಷ್ಟಿ ಮಾಡಿದ. ಸತ್ಯ ತಮಸಿ, ಭಗವಂತನ ಅಧೀನ ನೀನಿದ್ದೀನಿ, ಅವನ ಸೊತ್ತು. ತಸ್ಮಿನ್ ತಮಸಿ, ಆ ಭಗವಂತನನ್ನೇ ಆಶ್ರಯಿಸಿಕೊಂಡು ಅವನಲ್ಲೇ ನೀನಿದ್ದೀಯಾ. ಏನು ಮಾಡಿದ್ರು ಭೇದದ ಅರ್ಥ ಹೊತ್ತು ಅಭೇದ ಅರ್ಥ ಬರೋಲ್ಲ. ಇನ್ನೊಂದು ಭಾಷೆ ಇದೆ ತತ್ವ ಅನ್ನೋದಕ್ಕೆ ತಸ್ಮಾತ್ ಅನ್ನೋದು ಇನ್ನೊಂದು ಪ್ರಸಿದ್ಧವಾದ ಅರ್ಥ ಲೋಕದಲ್ಲಿ ಕೂಡ. ವೈದಿಕ ವ್ಯಾಕರಣ ತತ್ವ ಅಂದ್ರೆ ತಸ್ಮ, ಆದ್ದರಿಂದ, ಡ್ಯಾರ್ಫೋರ್ ಅಂತ ಹೇಳ್ತೇವಲ್ವ ಅಂದ. ತಸ್ಮಾತ್ ತಮಸ್ಸಿಂತ ಅನ್ನುವಂಥ ಅರ್ಥ ಲೌಕಿಕ ವ್ಯಾಕರಣದ ಪ್ರಕಾರವಾಗುತ್ತೆ. ಹೀಗೆ ತತ್ ತ್ವಂ ಅಸಿ ಅನ್ನೋದಕ್ಕೆ ಅವನಿಂದ ನೀನು ಆಗಿದ್ದೀಯಾ, ಅವನ ಅಧೀನ ನೀನು ಇದ್ದೀಯಾ, ಅವನಲ್ಲಿ ನೀನು ಅಶಿಕ್ಷಿತನಾಗಿದ್ದೀಯಾ. ಅದರಿಂದ ಅವನಂತೆ, ಆದರೆ ಇಷ್ಟೆಲ್ಲ ಇದ್ರು ನೀನು ಅವನಂತೆ ಜ್ಞಾನಾನಂದ ಸ್ವರೂಪನಾಗಿದ್ದೀಯಾ. ಜೀವನು ಜ್ಞಾನಾನಂದ ಸ್ವರೂಪ, ನೀನು ಅವನಂತೆ ಜ್ಞಾನ ಸ್ವರೂಪ ಆಗಿದೆ, ಆದರೂ ನೀನು ಅವನಲ್ಲ. ಇಷ್ಟು ವಿಷಯ ಒಂದು ಒಂತರಿಗೆ. ಮತ್ತು ಐತದಾತ್ಮ್ಯಂ, ಇಡೀ ವಿಶ್ವ ಭಗವಂತನ ಅಧೀನವಾಗಿದೆ, ನೀನು ಕೂಡ ಅದೇ ಆಗಿದೆ. ಅಂದ್ರೆ ಈ ವಿಶ್ವದಂತೆ ಭಗವಂತ ಅಧೀನನಾಗಿದ್ದೀಯಾ. ವಿಷ್ಣುದಾಸಾಚಾರ್ಯರು ಅಂತ ಒಬ್ರು 16ನೇ ಶತಮಾನದ ಒಬ್ಬರು ದೊಡ್ಡ ವಿದ್ವಾಂಸರಿದ್ದರು. ಅವರು ಚೈತನ್ಯ ಮಹಾಪ್ರಭುಗಳಿಗೆ ಪಾಠ ಹೇಳಿದವರು ಅಂತಕ್ಕಂಥ ಒಂದು ಪ್ರಥೆ ಇದೆ. ಅವರು ಈ ತತ್ವಮಸಿಯನ್ನು ಕಥ್ಯಂತೆ ದ್ವಿದಶಾಖ್ಯರ್ಥ ಅಂತ ಭೇದ ಪರವಾಗಿ ತತ್ವಮಸಿ ಎಂಬುದು 20 ಅರ್ಥ ಹೇಳ್ತಾರೆ ಎಂದು ಪ್ರತಿಜ್ಞೆ ಮಾಡಿ ಒಂದು ಗ್ರಂಥವೇ ಬರೆದಿದ್ದಾರೆ, ವಾದರತ್ನಾವಳಿಯಿಂದ. ಅದರಲ್ಲಿ ಅವರು 20 ಅರ್ಥ ಹೇಳಿದ್ದಾರೆ ಭೇದ ಪರವಾಗಿ. ಅಂದ್ರೆ ಅವರಿಂದ ಅಭೇದ ಪರವಾಗಿ ಒಂದು ಅರ್ಥವೂ ಮಾಡ್ಲಿಕ್ಕೆ ಬರೋಲ್ಲ, ಬೇರೆ ಪರವಾಗಿ 20 ಅರ್ಥ ಮಾಡ್ಲಿಕ್ಕೆ ಬರುತ್ತೆ. ಇದನ್ನು ಯಾಕೆ ಉದಾಹರಣೆ ಮಾಡ್ಕೊಂಡು ನೀವು ಸುಮ್ಮನೆ ಗೊಂದಲ ಮಾಡ್ತೀರಾ ಅಂತ. ಇದು ಪ್ರಾಚೀನ ವಿದ್ವಾಂಸರ ಉಲ್ಲೇಖ ಅಷ್ಟೇ. ಅದರ ನಂತರ ಎರಡನೇದ್ದು
ಸರ್ವಂ ಖಲ್ವಿದಂ ಬ್ರಹ್ಮ. ಇದು ಎಲ್ಲವೂ ಬ್ರಹ್ಮಸ್ವರೂಪ. ಇದು ಎಲ್ಲವೂ ಬ್ರಹ್ಮಸ್ವರೂಪ ಅಂದರೆ ಶಂಕರರೂ ಒಪ್ಪೋದಿಲ್ಲ. ಅವ್ರು ಹೇಳೋದು ಆತ್ಮ ಮಾತ್ರ ಬ್ರಹ್ಮಸ್ವರೂಪ, ಇದೆಲ್ಲ ಇಡೀ ಜಗತ್ತು, ಕಲ್ಲು, ಮರ, ಗೋಡೆ, ಮಣ್ಣು ಅದೆಲ್ಲ ಬ್ರಹ್ಮಸ್ವರೂಪ. ಅದು ಮಿಥ್ಯಾ ಅಂತ ಹೇಳ್ತಾರೆ ಅವರು. ಯಾವುದು ಮಿಥ್ಯಾವೋ ಅದು ಬ್ರಹ್ಮಸ್ವರೂಪ ಅಲ್ಲ, ಯಾವುದು ಬ್ರಹ್ಮಸ್ವರೂಪವೋ ಅದು ಮಿಥ್ಯಾ ಅಲ್ಲ. ಅದನ್ನು ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋದಕ್ಕೆ ಅವರೇ ಅರ್ಥ ಸಂಕೋಚ ಮಾಡಿ, ಇದೆಲ್ಲವೂ ಬ್ರಹ್ಮಸ್ವರೂಪ ಏನರ್ಥ? ವಾಚ್ಯಾರ್ಥ ಇಲ್ಲ. ಇದೆಲ್ಲವೂ ಬ್ರಹ್ಮನನ್ನು ಬಿಟ್ಟು ಬೇರೆ ಆಗಿ ಇಲ್ಲ, ಅಷ್ಟೇ. ಸುಳ್ಳು ಅರ್ಥದಿಂದ ಅಷ್ಟೇ ಹೊರತು ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ವಾಕ್ಯ ಶಂಕರರ ಸಿದ್ಧಾಂತದ ಪ್ರಕಾರ ಅವರ ಪ್ರಮೇಯವನ್ನು ಹೇಳುವುದಿಲ್ಲ. ಅಂದರೆ ಉಳಿದವರು ಏನು ಹೇಳಿದ್ರು, ರಾಮಾನುಜಾಚಾರ್ಯರಿಗೆ ಏನೋ ಸಮಸ್ಯೆ ಇಲ್ಲ, ಎಲ್ಲವೂ ಬ್ರಹ್ಮನ ಶರೀರ, ಎಲ್ಲದರ ಒಳಗೂ ಬ್ರಹ್ಮ ಇರುವುದರಿಂದ ಎಲ್ಲವೂ ಬ್ರಹ್ಮನ ಶರೀರ ಅಂತ ಅರ್ಥ ಮಾಡಿದರು. ಆಚಾರ್ಯ ಮಧ್ವರು ಹೇಳ್ತಾರೆ, ನಮಗೆ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಬಂದರೆ ಸಂಸ್ಕೃತ ಅರ್ಥ ಆಗುತ್ತೆ, ನಮಗೆ ನಾವು ಮಾತಾಡೋ ಭಾಷೆ ಗೊತ್ತಾಗಿದ್ರೆ ಸಂಸ್ಕೃತದ ಅರ್ಥ ಹೇಳುವುದು ಹಾಗೆ. ಯಾಕೆಂದರೆ ನಾವೊಂದು ಆಫೀಸಿಗೆ ಹೋಗ್ತೇವೆ, ಆಫೀಸಿಗೆ ಹೋದಾಗ ಆಫೀಸರ್ ಹೇಳ್ತೇವೆ, ಸ್ವಾಮಿ ಎಲ್ಲ ನೀವೇ ಮಾಡಿಕೊಡೋದು, ಎಲ್ಲ ನೀವೇ ಅಂದರೆ ಅಲ್ಲಿರೋ ಮೇಜಿ, ಕುರ್ಚಿ, ಕಂಬ, ಗೋಡೆ ಎಲ್ಲ ಆಫೀಸರು ಅಂತ ಅರ್ಥವ? ಎಲ್ಲ ನೀವೇ ಇವಾಗ ಆಲ್ ಪವರ್ಫುಲ್ ಅಂತ ಅರ್ಥ ಅಲ್ವಾ? ಆದರೆ ಗಾಡ್ ಈಸ್ ಆಲ್ ಪವರ್ಫುಲ್. ನೀವು ಗೀತೆಯಲ್ಲಿ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ, ನೀನು ಎಲ್ಲೆಡೆ ತುಂಬಿರುವೆ, ಎಲ್ಲವನ್ನು ಮಾಡಬಲ್ಲವನಾಗಿರುವೆ, ಆದ್ದರಿಂದ ನೀನು ಎಲ್ಲ ಮೂರು ಈಗ ಶಬ್ದವೇ ಆಗಿದೆ. ಸರ್ವಂ ಅಂದರೆ ಸರ್ವಸಮರ್ಥ, ಎಲ್ಲದರ ಒಳಗೂ ಬರುವೆ. ಸರ್ವಸ್ಯ ಸರ್ವದಾಜ್ಞ. ಇನ್ನೊಂದು ಮಹಾಭಾರತ ಶ್ಲೋಕವಿದೆ, ಸರ್ವಜ್ಞತ್ವಾತ್ ಸರ್ವಗತ್ವಾತ್ ಸರ್ವಸ್ಯ ಪ್ರಭುವಾತ್ಯಾತ್ ಸರ್ವಸ್ಯ ಎಂದರೆ ಅವನು ಸರ್ವಜ್ಞನಾದ್ದರಿಂದ ಸರ್ವ. ಇದು ಸರ್ವವೇನಂ, ಅವನನ್ನು ಸರ್ವ ಅಂತ ಹೇಳ್ತಾರೆ. ಯಾಕೆಂದರೆ ಸರ್ವಜ್ಞತ್ವಾತ್ ಎಲ್ಲವನ್ನು ತಿಳಿದವನಾದ್ದರಿಂದ, ಸರ್ವಗತ್ವಾತ್ ಎಲ್ಲ ಕಡೆ ಇರುವುದರಿಂದ, ಸರ್ವಸ್ಯ ಪ್ರಭುವಾತ್ಯಾತ್ ಎಲ್ಲವನ್ನು ಸೃಷ್ಟಿ ಮಾಡಿದವನು, ಎಲ್ಲವನ್ನು ಸಂಹಾರ ಮಾಡಿದವನಾದ್ದರಿಂದ, ಎಲ್ಲವೂ ಅವನ ಅಧೀನ ಆದ್ದರಿಂದ ಅವನು ಎಲ್ಲ. ಸೊ ನಾವು ಭಾಷೆಯಲ್ಲಿ ಹಾಗೆಲ್ಲ ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಸ್ವಾಮಿ, ನೀವು ಎಲ್ಲ ನೀವೇ. ಅಂದರೆ ಕನ್ನಡ ಭಾಷೆ ನಮಗೆ ಅರ್ಥ ಆಗೋದಾದ್ರೆ ಸಂಸ್ಕೃತದ ಮಂತ್ರ ಯಾಕೆ ಅರ್ಥ ಆಗೋಲ್ಲ? ಸಹಜ ಇದೇನು ಒದ್ದಾಟ ಇಲ್ಲ, ಸಹಜವಾಗಿ ಭಾಷೆ ಕಮ್ಯುನಿಕೇಟ್ ಮಾಡ್ತಕ್ಕಂಥ ರೀತಿ ಹೀಗೆ. ಅಂದ ಸರ್ವಂ ಯದಧೀನ ಯಸ್ಯ ಸತ್ತಾ ತದಿತ್ಯೇವೋ ಭಣ್ಯತೆ. ಯಾವುದು ಒಂದು ವಸ್ತುವಿನ ಅಧೀನವಾಗಿದೆ ಅದನ್ನು ಅದು ಒಂದು ಹೇಳ್ಬೇಕಾದ್ರೆ ಎಲ್ಲ ನಿಮ್ಮ ಅಧೀನ ಅಂತ ಅರ್ಥ. ಎಲ್ಲ ನೀವೇ ಅಂದರೆ ಎಲ್ಲ ನಿಮ್ಮ ಅಧೀನ, ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ. ಸೊ ಈ ಸರ್ವಂ ಎಲ್ಲ ಅನ್ನುವ ಶಬ್ದಕ್ಕೆ ಕನ್ನಡ ಭಾಷೆಯಲ್ಲೂ ಅನೇಕ ಅರ್ಥ ನಾವು ಬಳಸ್ತೇವೆ, ಅದು ಎಲ್ಲಿಯೂ ಕೂಡ ಅಭೇದ ಅರ್ಥ ಅಲ್ಲ. ಮತ್ತು ಸರ್ವಂ ಖಲ್ವಿದಂ ಅನ್ನುವಲ್ಲಿ ಯಾಕಾಯ್ತು ಅರ್ಥ? ಭಾಷಾಶಾಸ್ತ್ರದ ಎಲ್ಲಿ ಈ ರೀತಿ ಅರ್ಥ ಆಗೋಲ್ವಲ್ಲ, ಆಯ್ತು. ಆಮೇಲೆ ಇನ್ನು ಅಯಮಾತ್ಮ ಬ್ರಹ್ಮ. ಅಯಮಾತ್ಮ ಬ್ರಹ್ಮ ಅಂದರೆ ಈ ಜೀವ ಪರಮಾತ್ಮ ಅಂತ ಅರ್ಥ ಮಾಡ್ತೀವಿ. ಒಂದ್ಸರಿ ಆತ್ಮ ಅನ್ನೋದಕ್ಕೆ ಜೀವ ಅಂತ ಅರ್ಥವೇ ಇಲ್ಲ ವೇದದಲ್ಲಿ. ಸ್ವಯಮಾತ್ಮ ಚತುಷ್ಪಾತ್ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಚಲ್ಯ. ಆತ್ಮ ಅಂದರೆ ಮುಖ್ಯ ಅರ್ಥ ಪರಮಾತ್ಮ ಅಂತ. ಪರಮಾತ್ಮನೇ ಬ್ರಹ್ಮ ಅಂತಿದ್ದಾರೆ, ಜೀವ ಅಂತ ಹೇಳಿ ಬಂದಿದೆ. ಆತ್ಮಶಬ್ದ ಅನ್ನೋದು ಗೌಣಶ್ಚೇರಿನ ಆತ್ಮಶಬ್ದ, ವೇದವ್ಯಾಸರು ಆತ್ಮಶಬ್ದ ಇರುವುದರಿಂದ ಇದು ಪರಮಾತ್ಮ ವಾಚಕ ಸೂತ್ರ ಬರೆದಿದ್ದಾರೆ. ಹಾಗಾದ್ರೆ ಆತ್ಮ ಅನ್ನೋದಕ್ಕೆ ಪರಮಾತ್ಮ ಅಂತ ಅರ್ಥ. ಅಯಮಾತ್ಮ ಬ್ರಹ್ಮ ಅಂದರೆ ಪರಮಾತ್ಮನೇ ನಿಜವಾದ ಆತ್ಮ. ಅಂದರೆ ಆತ್ಮಶಬ್ದಕ್ಕೆ ಅರ್ಥ ಏನು? ಹೆಚ್ಚಾತ್ಮೋತಿ ಯದಾದಂತೆ ಹೆಚ್ಚಾಸ್ತಿ ವಿಷಯಾನಿಹ ಹೆಚ್ಚಾಸ್ತಿ ಸಂಕೃತೋ ಭಾವ ತಸ್ಮಾತ್ ಆತ್ಮೇತಿ ಧನ್ಯತೆ. ಇದು ಆತ್ಮಶಬ್ದದ ಅರ್ಥ ಮಹಾಭಾರತದಲ್ಲಿ ಹೇಳಿದೆ. ಹೆಚ್ಚ ಆಪ್ನೋತಿ ಅಂದರೆ ಎಲ್ಲ ಕಡೆ ತುಂಬಿರುವವನು ಆತ್ಮ. ಆಪ್ನೋತಿ ವ್ಯಾಪ್ನೋತಿ ಅಥವಾ ಪಡೆಯುವುದು ಏನೇಸಿ ಬಯಸಿದ್ದನ್ನು ಪಡೆಯುವುದು ಆಪ್ತಕಾಮ ಅಂತ ಅರ್ಥ. ಯಾರು ಬಯಸಿದ್ದನ್ನು ಪಡೀತಾನೋ ಆಪ್ನೋತಿ, ಕಾಮಿತಂ ಆಪ್ನೋತಿ. ಯಾರು ಬಯಸಿದ್ದನ್ನೆಲ್ಲ ಪಡೀತಾನೋ ಅವನು ಆತ್ಮ. ಜೀವನಿಗೆ ಬಯಸಿದ್ದೆಲ್ಲ ಸಿಗುತ್ತಾ? ಇಲ್ಲ. ಆಪ್ತಕಾಮ ಅಂತ ಸತ್ಯಕಾಮ ಅಂತ ದೇವರಿಗೆ ಹೆಸರಲ್ವ. ಅದರಿಂದ ನಿಜವಾಗಿ ಆತ್ಮಶಬ್ದದ ಎಟಿಮೊಲಾಜಿಕಲ್ ಮೀನಿಂಗು ಪರಮಾತ್ಮ ಅಂತ. ಇನ್ನೊಂದು ಆಗತ್ತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯಾತ್ರ. ನೀವು ಏನು ಕೊಟ್ಟರೆ ಅದನ್ನು ಭಕ್ತಿಯಿಂದ ಕೊಟ್ಟದ್ದನ್ನು ಸ್ವೀಕಾರ ಮಾಡುವವನು ಆತ್ಮ. ಅದು ಅಂತಾರೆ. ಅತಿ ವಿಷಯಾನಿಹ. ಇದು ಒಂದೇ ಅರ್ಥದಲ್ಲಿ ಜೀವನಿಗೆ ಆತ್ಮಾಶ್ರದ್ಧ ಅಂದರೆ ಈ ಶರೀರದೊಳಗೆ ಕೂತು ವಿಷಯವನ್ನು ಅತ್ತಿ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಆ ಒಂದು ಅರ್ಥದಲ್ಲಿ ಆತ್ಮ ಅಂದರೆ ಜೀವ. ಆದರೆ ಈ ಎಲ್ಲ ಅರ್ಥ ತಗೊಂಡ್ರೆ ಜೀವನ ಅನ್ವಯವೇ ಆಗೋದಿಲ್ಲ. ಅದು ಸುಖ ದುಃಖಗಳನ್ನು ಅನುಭವಿಸುವ ವಿಷಯಗಳನ್ನು ಭೋಗಿಸುವುದು. ಸುಖ ದುಃಖಗಳನ್ನು ಅನುಭವಿಸುವುದು ಅನ್ನೋದಿಲ್ಲ. ವಿಷಯ ಅನ್ನ ಅತ್ತಿ ವಿಷಯ ಭೋಗ ಅಂದರೆ ರೂಪವನ್ನು ನೋಡುವುದು.
ಅದರಿಂದ ಸುಖ ದುಃಖ ಎರಡೂ ಆಗ್ಬೋದು, ಅದು ಬೇರೆ ವಿಷಯ. ನಮಗೆ ಇಷ್ಟವಾದ ರೂಪ ಆದರೆ ಸುಖ ಆಗ್ಬೋದು, ಇಷ್ಟವಾದ ನೋಟ ಆದರೆ ಸುಖ ಆಗ್ಬೋದು, ನಮಗೆ ಇಷ್ಟವಲ್ಲದ ನೋಟ ಆದರೆ ದುಃಖ ಆಗ್ಬೋದು. ಅಂತೂ ಕಣ್ಣಿನ ಮೂಲಕ ನಾವು ವಿಷಯಗಳನ್ನು, ಅಂದರೆ ರೂಪವನ್ನು, ಕಿವಿಯ ಮೂಲಕ ಶಬ್ದವನ್ನು, ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅನುಭವಿಸುತ್ತೇವೆ. ಆದ್ದರಿಂದ ಆತ್ಮ ಅಂದರೆ ಜೀವ ಅಂತ ಅರ್ಥ. ಆದರೆ ಭಗವಂತನು ಮಾಡ್ತಾನೆ ನೋಡಿ ಈ ಕೆಲಸ. ಕಣ್ಣಿನ ಮೂಲಕ ಕಣ್ಣಿನಲ್ಲಿರತಕ್ಕ ಭಗವಂತನಿಗೆ ಹೆಸರೇನು? ಋಷಿಕೇಶ ಅಂತ. ಋಷಿಕ ಅಂದರೆ ಇಂದ್ರಿಯಗಳ ಒಡೆಯ ಋಷಿಕೇಶ. ಹಾಗಾಗಿ ಕಣ್ಣಿನಲ್ಲಿ ಕೂತು ಅವನು ನೋಡ್ತಾನೆ, ಅವನು ನೋಡಿದ್ದಲ್ಲೇ ನಾವು ನೋಡೋದು. ಅಲ್ಲಿ ಕಿವಿಯಲ್ಲಿ ಕೂತು ಅವನು ಕೇಳ್ತಾನೆ, ಅವನು ಕೇಳಿದ್ದಲ್ಲೇ ನಾವು ಕೇಳೋದು. ಹಾಗಾಗಿ ಎಲ್ಲ ವಿಷಯಗಳನ್ನು ಇಂದ್ರಿಯಗಳ ಮೂಲಕ ಅದರಲ್ಲಿ ಎಷ್ಟೇ ವ್ಯತ್ಯಾಸ. ಅವನು ನೋಡ್ತಾನೆ, ನೋಡಿ ಸಂತೋಷ ಪಡ್ತಾನೆ, ನಾವು ಅವನು ಸಂತೋಷ ಪಡ್ತೇವೆ, ಅವನು ದುಃಖ ಪಡ್ತೇವೆ, ಅಷ್ಟೇ. ನೋಡುವುದು ಸಮಾನ. ಹಾಗಾಗಿ ಎಲ್ಲ ಅದರಲ್ಲಿ ವ್ಯತ್ಯಾಸ ಸಂತತೋ ಭಾವ, ಅಂದರೆ ನಿರಂತರವಾಗಿ ಇರಲಿಕ್ಕೆ ನಿತ್ಯತ್ವ ಅದು ಜೀವನದಲ್ಲಿ ಇದೆ, ಪರಮಾತ್ಮ. ಆದರೆ ನಿಜವಾದ ನಿತ್ಯತ್ವ ಜೀವನದಲ್ಲಿ ಇದ್ದರೂ ಕೂಡ ಜೀವ ನಿತ್ಯ ಅಲ್ಲ. ಯಾಕೆ ಗೊತ್ತುಂಟ? ಆಭಿಮಾನಿಕವಾಗಿ ಅನಿತ್ಯ. ಅವರು ನಾನು ಹುಟ್ಟಿದೆ, ನಾನು ಸತ್ಯ ಅಂತ ಅವನೇ ಭ್ರಮೆ ಪಡ್ತಾನೆ. ನಾವು ಏನು ಮಾಡಬೇಕು? ಶರೀರ ಹುಟ್ಟಿದ್ದು, ಶರೀರ ನಾಶ ಆದರೂ ಶರೀರದ ಮೂಲಕ ನಾನೇ ಹುಟ್ಟಿದೆ, ನಾನೇ ಸತ್ಯ ಅಂತ ತಿಳ್ಕೊತಾನೆ ಮನುಷ್ಯ. ಹಾಗಾಗಿ ಅವನಿಗೆ ಶರೀರದ ಮೂಲಕ ಹುಟ್ಟು ಸಾವಿದೆ, ಭಗವಂತನಿಗೆ ಶರೀರದ ಮೂಲಕ ಕೂಡ ಹುಟ್ಟು ಸಾವಿಲ್ಲ. ಅದರಿಂದ ಆತ್ಮಶಬ್ದದ ಎಲ್ಲ ಅರ್ಥದಲ್ಲೂ ಆತ್ಮ ಆಗಿರುವುದು ಭಗವಂತ ಒಬ್ಬನೇ. ಆದ್ದರಿಂದಲೇ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಭಾಗವತ. ಅವನನ್ನು ಭಗವಂತ ಅಂತ ಕರೀತಾರೆ, ಅವನನ್ನು ಬ್ರಹ್ಮ ಅಂತ ಕರೀತಾರೆ, ಅವನನ್ನು ಪರಂಬ್ರಹ್ಮ ಅಂತ ಕರೀತಾರೆ, ಅವನನ್ನು ಆತ್ಮ ಅಂತ ಕರೀತಾರೆ, ಅವನನ್ನು ಪರಮಾತ್ಮ ಅಂತ ಕರೀತಾರೆ. ಹಾಗಾಗಿ ಏನು ಸುಳಿವೇ ಇಲ್ಲ ಇದೆ. ಅಯಮಾತ್ಮ ಬ್ರಹ್ಮ ಅನ್ನೋದು ಜೀವ ಬ್ರಹ್ಮಕ್ಕೆ ಉಲ್ಲೇಖವೇ ಇಲ್ಲವಲ್ಲ. ಆಗ ನೀನು ಒಂದು ಉಳಿತಲ್ಲ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಉಂಟು, ಅದರಲ್ಲಿ ಅದು ಉಂಟ ಇಲ್ಲ. ನಾನು ಬ್ರಹ್ಮಸ್ವರೂಪನಾಗಿದ್ದೇನೆ. ಈ 3 ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಅಭೇದವನ್ನು ಹೇಳೋಲ್ಲ. ಅದು ಹೇಗೆ ಬೇಕಾದ್ರೆ ಅರ್ಥ ಮಾಡಲಿಕ್ಕೆ ಬರುವ ವಾಕ್ಯಗಳು. ಅದರಿಂದ ಅಭೇದವೇ ಹೇಳಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗುವುದೇ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಒಂದು ಪ್ರೂವ್ ಮಾಡಲಿಕ್ಕೆ ಬರುತ್ತೇನೆ ಗಟ್ಟಿ. ಆದರೆ ಒಂದು ಸಂಗತಿ ನಾನು ನಿನ್ನೆ ಹೇಳಿದೆ, ಅದು ಬ್ರಹ್ಮ ಹಾಗೆ ತನ್ನನ್ನು ತಿಳಿದ ಅಂತ ಇರಬೇಕು. ಅದು ಆತ್ಮಾನಮೇವ ಅವೇದಹಂ ಬ್ರಹ್ಮಾಸ್ಮೀತಿ. ಅದು ತನ್ನನ್ನೇ ತಾನು ತಿಳಿಯಿತು. ಭಗವಂತ ತನ್ನನ್ನು ನಾನು ಬ್ರಹ್ಮನಿದ್ದೇನೆ ಅಂತ ತಿಳಿದ ಅಂತ ನಮ್ಗೇನು ಗೊತ್ತದ್ರಿಂದ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಖಚಿತವಾಗಿ. ಆದರೆ ಅಲ್ಲಲ್ರಿ, ಯೋಸಾವಸೋ ಪುರುಷ ಸೋಹಮಸ್ಮಿ ಉಪನಿಷತ್ನಲ್ಲಿದೆ. ಯೋಸಾವಸೋ ಪುರುಷ ಸೋಹಮಸ್ಮಿ, ಆ ಪುರುಷನೇ ಅಹಮಸ್ಮಿ ನಾನಾಗಿದ್ದೇನೆ ಅಂತ ಉಂಟಲ್ವ. ಅದರಿಂದ ಅಲ್ಲಿ ಸ್ಪಷ್ಟವಾಗಿ ಇಂಥದ್ದು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅಲ್ಲದೇ ಇದ್ರು ಅಹಮಸ್ಮಿ ಅಂತ ಉಲ್ಲೇಖ ತುಂಬ ಇದೆ. ಅದೇ ಬೈಬಲ್ನಲ್ಲಿ ನಿನ್ನೆ ಬಂದು ಐ ಆಮ್ ಅಂತ ದೇವರಿಗೆ ಹೆಸರು ಬೇರೆ ತುಂಬ ಇದೆ ಅಂತ. ಅಂದರೆ ಅದಕ್ಕೆ ಹೇಳ್ತಾರೆ ಅಹಮಸ್ಮಿ ಅಂದರೆ ಏನು ಒಂದು ತಮಾಷೆ. ಅವನು ಆ ಋಷಿ ಸ್ವಯಂಭೂಮನು ಯತ್ತೇ ಕಲ್ಯಾಣತಮಂ ರೂಪಂ ತತ್ತೇ ಪಶ್ಯಾಮಿ ಸುಖಿವಸಾವಸೋಹಮಸ್ಮಿ ಅಂದರೆ ಅವನ ಎಕ್ಸ್ಪೀರಿಯನ್ಸನ್ನು, ಸಾಕ್ಷಾತ್ಕಾರದ ಅನುಭವವನ್ನು ಹೇಳತಕ್ಕ ಮಂತ್ರ. ಅವನು ಹೇಳ್ತಾನೆ, ಭಗವಂತನನ್ನು ಮೊದಲು ನೋಡಬೇಕು ಅಂತ ಆಸೆ ಪಡ್ತಾನೆ. ಆಮೇಲೆ ಸೂರ್ಯಮಂಡಲದಲ್ಲಿರುವ ಭಗವಂತನೇ ಹಿರಣ್ಮಯೇನ ಪಾತ್ರೇನ ಸತ್ಯಂ ಸತ್ಯಸ್ಯಾಪಿ ಹಿತಂ ಮುಖಂ ತತ್ತೇ, ಅದನ್ನು ನೋಡಬೇಕು ಅಂತ. ಸತ್ಯಸ್ಯ ನಿನ್ನ ರೂಪವನ್ನು ನಾನು ನೋಡಬೇಕು. ಆ ಬಂಗಾರದ ತಡಿಗೆ ಇಲ್ಲ, ಅದನ್ನು ಮುಚ್ಚ ಬಂಗಾರದ ತಡಿಗೆಯನ್ನು ಸೂರ್ಯಮಂಡಲ. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಭೂಷನ್ ಅಪಾವರಣು. ಆ ತಡಿಗೆಯನ್ನು ತೆಗೆದು ನಿಜವಾದ ನಿನ್ನ ರೂಪವನ್ನು ನಾನು ಕಾಣಬೇಕು ಅಂತ ಬಯಸಿ ದೇವರ ದರ್ಶನದ ಉತ್ಕಟ ಬಯಕೆಯನ್ನು ಆ ಮಂತ್ರದಲ್ಲಿ ಹೇಳಿದರು. ಅದರ ಉತ್ತರ ಮಂತ್ರದಲ್ಲಿ ಅಂತಾನೆ, ಯತ್ತೇ ರೂಪಂ ತತ್ತೇ ಪಶ್ಯಾಮಿ, ಯತ್ತೇ ಕಲ್ಯಾಣತಮಂ ರೂಪಂ ತತ್ತೇ ಪಶ್ಯಾಮಿ. ನಿನ್ನ ಆ ಮಾಂಗಲಿಕವಾದ ಪರಮ ಮಂಗಲವಾದ ಜ್ಞಾನಾನಂದಮಯ ರೂಪವನ್ನು, ನಿನ್ನ ರೂಪವನ್ನು ರೂಪಂ ತೇ ಪಶ್ಯಾಮಿ ಅಂತ, ನಿನ್ನ ರೂಪವನ್ನು ನಿನ್ನ ಅನುಗ್ರಹದಿಂದ ನೋಡ್ತೇನೆ ಅಂತ. ಅಷ್ಟು ಹೇಳಿದ ಮೇಲೆ ನಾನು ನಿನ್ನ ಅನುಗ್ರಹದಿಂದ ನಾನು ನೋಡಿದೆ, ನಿನ್ನ ಅನುಗ್ರಹ ಆದ ಮೇಲೆ ಗೊತ್ತಾಯ್ತು ನಾನೇನೇನು ಅಂತ. ಹಾಗೆ ಹೇಳ್ತಾರೆ ಯಾರಾದರೂ. ಮೊದಲು ಅನುಗ್ರಹ ಅಂತಾರೆ, ಸಾಕ್ಷಾತ್ಕಾರ ಆದಮೇಲೆ ಹೇಳಿದ್ರು ಎತ್ತೇ ರೂಪಂ. ಇದು ಎರಡು ತೇ ಬೇಡ ಅಲ್ಲಿ. ಎತ್ತೇ ರೂಪಂ ತತ್ತೇ ಪಶ್ಯಾಮಿ, ನಿನ್ನ ರೂಪವನ್ನು ನಿನ್ನ ಕರುಣೆಯಿಂದ ನಾನು ನೋಡ್ತಾ ಇದ್ದೇನೆ. ನಿನ್ನ ಕರುಣೆ ಏನು ಅಂತ, ನಾನೇನೇನು ಅಂತ ಅದನ್ನು ತಿರುಗಿ ಬಿಡೋದ, ಎದುರು ನಿಲ್ಲೋದು ಸಾಕ್ಷಾತ್ಕಾರ ಆದಮೇಲೆ. ಹಾಗೆ ಆಗೋಲ್ಲ ಅರ್ಥ ಮಾಡಲಿಕ್ಕೆ ಅಂತಾರೆ ಶಾಸ್ತ್ರ. ಮತ್ತೆ ಯೋಸಾವಸು ಪುರುಷಃ ಸಹ ಅಹಮಸ್ಮಿ. ಅಹಮಸ್ಮಿ ಅಂದರೆ ನಾನು ಆಗಿದ್ದೇನೆ ಅಂತ ಅಲ್ವಾ. ನೀನೇ ನಾನಾಗಿದ್ದೇನೆ ಅಲ್ಲ, ನೀನು ನನ್ನ ಒಳಗೆ ಇರುವುದರಿಂದ ನಾನಾಗಿದ್ದೇನೆ ಅಷ್ಟೇ. ಏನು ಬಂದರೆ
ನನ್ನನ್ನು ಅಹಂ ದೇವರು ಹೊರಟು ಹೋದರೆ ಇದನ್ನು ಅಹಂ ಕೂಡ ಯಾರು ಹೇಳೋಲ್ಲ, ಹೆಣ ಅಂತ ಹೇಳ್ತಾರೆ. ಅದರಿಂದ ಯಾರನ್ನ ಬಿಟ್ಟು ಈ ದೇಹಕ್ಕೆ ಈ ಜೀವಕ್ಕೆ ಅಸ್ತಿತ್ವ ಇಲ್ಲವೋ ಅಂಥ ನೀನು ನನ್ನೊಳಗೆ ಇರುವುದರಿಂದ ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ, ಹಗಲಿನಲ್ಲಿರುವ ದೇವರಿಗೆ ಅಹಹ ಅಂತ ಹೆಸರಂತೆ, ಆತ್ಮದೊಳಗಿರ್ತಕ್ಕಂಥ ದೇವರಿಗೆ ಅಹಂ ಅಂತ. ಅಹಂ ಅಂದರೆ ನನ್ನೊಳಗೆ ತುಂಬಿರುವ ಭಗವತ್ ಶಕ್ತಿ. ನೀನು ನನ್ನೊಳಗೆ ಅಹಂ ಶಬ್ದವಚನ ಇರುವುದರಿಂದ ನಾನು ಅಹಂ ಆಗಿದ್ದೇನೆ. ಇದರಿಂದ ನಾನು ಅಹಂ ಅಲ್ಲ. ನಾನು ಅಹಂ ಅಂತ ಅನ್ನೋ ಶಬ್ದದಿಂದ ನಾನು ಹೇಳ್ಕೊಳ್ಬೇಕಾಗಿದ್ರೆ ನನ್ನೊಳಗೆ ಅಹೇಯನಾದ ನೀನು ಇದ್ದದ್ರಿಂದ, ಇರದೇ ಇದ್ರೆ ಇದು ಹೇಯವಾದ ದೇಹ ಬಿಸಾಡ್ತಿದ್ರು ಹೊರಗೆ. ಮಕ್ಕಳೇ ಬಿಸಾಡ್ತಾರೆ ಹೊರಗೆ, ತೋಟಕ್ಕೆ ಅಥವಾ ಬೆಂಕಿ ಹಾಕಿ ಸುಡ್ತಾರೆ. ಅದು ಅಹೇಯ ಯಾಕಾಯ್ತು ಅಂದರೆ ನೀನು ಅಹಂ ಶಬ್ದವಚನಾಗಿ ಒಳಗಿರೋದ್ರಿಂದಪ್ಪ. ನಾವು ಎಲ್ಲರೂ ನೀನು ಅಹಂ ಅಂದರೆ ನಾನು ನನಗೆ ಅಹಂ, ನಿಮಗೆ ಯಾರಿಗೂ ಅಲ್ಲ. ನೀವು ನಿಮಗೆ ಅಹಂ, ಇನ್ನು ಉಳಿದವರು ಯಾರಿಗೂ ಅಲ್ಲ. ಅಹಂ ಅನ್ನೋದು ನಮ್ಮಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾದ ಅರ್ಥ. ಎಲ್ಲರಿಗೂ ಅಹಂ ಯಾರು ಹೇಳಿ? ಯಾರನ್ನು ಬಿಟ್ಟು ಯಾರೂ ಇರೋದಿಲ್ಲ, ಅವ್ರು ಎಲ್ಲರಿಗೂ ಅಹಂ. ಎಲ್ಲರ ಅಹಂ ಭಗವಂತ. ಆದ್ದರಿಂದ ಎಲ್ಲರ ಅಹಮ್ಮಾದ ನೀನು ನನ್ನೊಳಗೆ ಇರುವುದರಿಂದ ನಾನು ಅಹಮ್ಮಾದೆ ಅಷ್ಟೇ. ಇಲ್ಲದೇ ಇದ್ದರೆ ನಾನು ಅಹಂ ಅಲ್ಲ. ಆ ಶಬ್ದಕ್ಕೆ ಅರ್ಥವೇ ಇಲ್ಲ. ನಿಜವಾಗಿ ನಾನು ಅಹಂ ಅನ್ನುವಂಥದ್ದು ಅಹೇಯವಲ್ಲದು ಅಲ್ವಾ? ಯಾವುದನ್ನು ಬಿಡ್ಲಿಕ್ಕೆ ಆಗುವುದಿಲ್ಲೋ ಅದು. ನೀನು ನನ್ನೊಳಗೆ ನನ್ನನ್ನು ಎಡೆಬಿಡದೆ ದ್ವಾಸು ವರ್ಣಾಸಯುಜ ಸಖಾಯ ನಿರಂತರ ನನ್ನ ಜೊತೆಗೆ ಇರುವುದರಿಂದ ನೀನು ಅಹಮ್ಮಾಗಿ ನನ್ನೊಳಗೆ ಕೂತಿ ನಾನು ಅಹಮ್ಮಾದೆ. ಇದು ಒಂದರ್ಥ. ಅಂದರೆ ಸಹಜವಾಗಿ ಸಂಸ್ಕೃತ ಭಾಷೆಯಲ್ಲಿ ಮಾಡಲಿಕ್ಕೆ ಬರುವ ಅರ್ಥಗಳು. ಆಮೇಲೆ ಇನ್ನೊಂದು ಹೇಳಿದೆ ನಿನ್ನೆ ನಾನು, ಬೈಬಲ್ನಲ್ಲಿ ಬಂದಿದೆ ಅಂತ ಪ್ರಾಚೀನ ಅರ್ಥ. ಐ ಆಮ್ ಹ್ಯಾಸ್ ಸೆಂಟ್ ಮೀ ಅಂಟು ಯು. ನಾನು ಆಗಿದ್ದೇನೆ ಅಂತ ಅರ್ಥ ಅಲ್ಲ. ಐ ಆಮ್ ನನ್ನನ್ನು ಕಳಿಸಿದಾದ್ರೆ ದೇವರು ನನ್ನನ್ನು ಕಳಿಸಿದ. ಅವನ ಹೆಸರು ಐ ಆಮ್ ಇಸ್ ದಿ ಸೀಕ್ರೆಟ್ ನೇಮ್ ಆಫ್ ಗಾಡ್. ಇಂಗ್ಲೀಷ್ನಲ್ಲಿ ಐ ಆಮ್ ಅಂದರೆ ಐ ಆಮ್ ಅಷ್ಟೇ. ಐ ಮತ್ತು AIAM ಅಷ್ಟೇ, ಏನು ಅರ್ಥ ಇಲ್ಲ ಅದಕ್ಕೆ. ಅದು ಸಂಸ್ಕೃತದಲ್ಲಿ ಒಂದೊಂದು ಅಕ್ಷರ ಸಾಮ್ಯಾತ್ ನಿರ್ಬ್ರೂಯ, ಒಂದೊಂದು ಅಕ್ಷರವನ್ನು ತೆಗೆದುಕೊಂಡು ನಿರ್ವಚನೆ ಮಾಡಬೇಕು ಅಂತ ಪ್ರಾಚೀನರು ಹೇಳಿದರು. ಅದು ಪರ್ಟಿಕ್ಯುಲರ್ಲಿ ವೇದದಲ್ಲಿ ಯಾವುದನ್ನು ರೂಢವಾದ ಅರ್ಥವನ್ನು ಮಾಡಬೇಡ, ಲೆಕ್ಸಿಕಲ್ ಮೀನಿಂಗ್ ಅನ್ನು ಹೇಳಬೇಡ, ಅದಕ್ಕೆ ನಿರ್ವಚನ ಮಾಡಿ ಹೇಳುವುದು. ಹಾಗಾದರೆ ಅಹಂ ಅಸ್ಮಿ ಅನ್ನೋದಕ್ಕೆ ಏನು ಅರ್ಥ ಮಾಡಬೇಕು? ನಿರ್ವಚನ ಮಾಡಬೇಕೀಗ. ನೋಡಿ, ಶ್ರೀ ಸೂಕ್ತದಲ್ಲಿ ಒಂದು ಮಂತ್ರ ಇದೆ, ಕರೀಷಿಣೀಂ ನಿತ್ಯಪುಷ್ಟಾಂ ಕರೀಷಿಣೀಂ ಅಂತ ಶಬ್ದ ಇದೆ ಅಲ್ಲಿ. ಲಕ್ಷ್ಮಿಯ ಸ್ತೋತ್ರ ಕರೀಷಿಣಿ ಅಂತ ಒಂದು ಶಬ್ದ ಇದೆ. ಅದೇನರ್ಥ? ನಿತ್ಯಪುಷ್ಟ, ಯಾವಾಗಲೂ ಆನಂದಾದಿ ಗುಣಗಳಿಂದ ಪರಿಪೂರ್ಣರಾಗಿರುವವಳು. ಅದು ನೆಕ್ಸ್ಟ್ ಕರೀಷಿಣಿ ಅಂತ. ಲೆಕ್ಸಿಕಲ್ ಮೀನಿಂಗ್ ಏನು ಗೊತ್ತಾ? ಕರೀಷ ಅಂದರೆ ನಮಗೆ ಕನ್ನಡದಲ್ಲಿ ಬೆರಣಿ ಅಂತ ಹೇಳ್ತೇವಲ್ಲ, ಗೋಮಯವನ್ನು ತಟ್ಟಿ ಒಣಗಿಸಿದಂಥ ಬೆರಣಿ. ಕರೀಶಃ ಶುಷ್ಕ ಕೌಡನ್ ಕೇಕ್ ಅಂತಾರೆ ಇಂಗ್ಲೀಷ್ನಲ್ಲಿ, ಅದಕ್ಕೆ ಕರೀಷಿ ಅಂತ. ಸಮೃದ್ಧವಾಗಿರುವವರು ಮತ್ತು ಮನೆ ತುಂಬ ಬೆರಣಿ ಇರುವವಳು ವೇದ. ಕರೀಷಿಣಿ ಅಂದರೆ ಬೆರಣಿ. ಇದು ಲೆಕ್ಸಿಕಲ್ ಮೀನಿಂಗು. ಅಸಹ್ಯ ಅಲ್ವ ವೇದಕ್ಕೆ ಅರ್ಥ ಮಾಡೋದು. ಅದಕ್ಕೆ ಏನು ಮಾಡ್ತಾರೆ? ಬೆರಣಿ ಇರುವವಳು ಅಂದರೆ ಬೆರಣಿ ಇರ್ಬೇಕಾದ್ರೆ ಮೊದಲು ಹಸಿ ಗೋಮಯ ಇರಬೇಕಲ್ಲ, ಆದ್ಮೇಲೆ ಅದು ಹಸಿ ಗೋಮಯ ಇರುವುದಂತ. ಹಸಿ ಗೋಮಯ ಇರುವುದರಿಂದ ಗೊಬ್ಬರ ಇರುವುದರಿಂದ ಸಮೃದ್ಧವಾದ ಬೆಳೆ. ಏನರ್ಥಪ್ಪ ಇದು? ಭಯಾನಕ. ಇಷ್ಟೆಲ್ಲ ಒದ್ದಾಡಬೇಕು ವೇದಕ್ಕೆ ಅರ್ಥ ಮಾಡೋದು. ಕರೀಷಿಣಿ ಬಂದರೆ ಕರ್ತೃಚ್ಛಾ ಕರೀಷ ಅಂತ, ಜಗತ್ ಸೃಷ್ಟಿ ಮಾಡ್ತಕ್ಕ ಇಚ್ಛಾರೂಪಿ ನೀನು ಅಂತ. ಗೋಮಯ ಇಟ್ಕೊಂಡು ಒದ್ದಾಡ ಬಹಳ ಕಷ್ಟ. ಹೀಗೆ ಯಾಕೆ ಹೇಳಿದೆ ಅಂದರೆ, ನೀವು ಲೆಕ್ಸಿಕಲ್ ಮೀನಿಂಗ್ ಇಟ್ಕೊಂಡ್ರೆ ವೇದ ಎಷ್ಟು ಹೊಲಸಾಗತ್ತೆ, ಯಾವುದೋ ಒಂದು ಅರ್ಥಕ್ಕೆ ಹೋಗ್ಬಿಡುತ್ತೆ. ಬಟ್ ಎಲ್ಲ ವ್ಯಾಖ್ಯಾನಕಾರರು ಹೀಗೆ ಮಾಡ್ತಾರೆ. ನೀವು ನಾಳೆ ಹೇಳ್ಬೋದು ನನ್ನ ಹತ್ರ, ನೀವು ಇಲ್ಲ ವ್ಯಾಖ್ಯಾನಕಾರರು ತಪ್ಪು ಮಾಡ್ತಾರೆ. ಎಲ್ಲ ವ್ಯಾಖ್ಯಾನಕಾರರು ಅಪರೋಕ್ಷ ಜ್ಞಾನಿಗಳನ್ನ ತಪ್ಪು ಮಾಡಿಯೇ ಮಾಡ್ತಾರೆ. ಅದನ್ನು ಈ ಸಂಸ್ಕೃತದ ಡಿಕ್ಷನರಿ ನೋಡಿ ಅರ್ಥ ಮಾಡಿದ್ರೆ ಹೇಗೆ ಹೊಲಸಾಗುತ್ತೆ ಅನ್ನೋದು ಒಂದು ದೃಷ್ಟಾಂತ ಅಷ್ಟೇ. ಆಮೇಲೆ ಹಾಗಾಗಿ ಈಗ ಅಹಂ ಅಸ್ಮಿ ಅಂತಿದೆ. ಇದಕ್ಕೆ ಎಟಿಮಾಲಜಿ ಏನು? ಅಹಂ ಅನ್ನೋದೇ ಗೊತ್ತಾಯ್ತು ನಮಗೆ. ಅವನು ಯಾವುದನ್ನೂ ಬಿಟ್ಟಿರುವುದಿಲ್ಲ, ಎಲ್ಲದರ ಒಳಗೂ ಇರ್ತಾನೆ. ಅದನ್ನು ಅವನ ಅಹಂ. ಅಂದರೆ ಹಾನ ಬಿಡುವುದು. ಅಹಂ ಅಂದರೆ ಬಿಡಲಾಗತ್ತು ಅಂತ. ಭಗವಂತನ ಬಿಟ್ಟು ಯಾರು ಇರ್ಲಿಕ್ಕಾಗ, ಎಲ್ಲರ ಒಳಗೂ ಅಂತರ್ಯಾಮಿ ಅವನಿದ್ದೇ ಇದ್ದಾನೆ. ಬಿಕಾಸ್ ಈಸ್ ಆಮ್ನಿಪೊಟೆಂಟ್. ಆಕಾಶದ ಹಾಗೆ ಎಲ್ಲರೂ ಅವನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಅಹಂ ಅನ್ನೋದು ಗೊತ್ತಾಯಿತು. ಅಸ್ಮಿ ಅಂದರೆ ಏನು? ಭಗವಂತ ಅಹಂ ಶಬ್ದವಾಚ್ಯನು ಆಗಿದ್ದಾನೆ ಅಂತಲೇ ಅರ್ಥ ಹೇಳ್ಕೊಳ್ಳು. ಕ್ರಿಯಾಪದ ಏನು ತಪ್ಪು? ನೀನು ಅಹಂ ಶಬ್ದವಾಚ್ಯ, ನನ್ನೊಳಗೆ
ನಿರಂತರವಾಗಿರುವುದರಿಂದ ನೀನು ಇದನ್ನು ರಾಮಾನುಜ ಪಂಥದವರು ಒಪ್ಕೋತಾರೆ ಈ ಮಾತನ್ನ. ನೀನು ಅಹಂ ಶಬ್ದ ವಾಚ್ಯನು ಆಗಿದ್ದೀಯ. ಅಸ್ಮಿ ಅಂದರೆ ಭಗವಂತ ಅಹಂ ಶಬ್ದ ವಾಚ್ಯ ಅಸ್ತಿ ಅಂತ ಹೇಳ್ತೇವೆ, ಅದು ಅದೇ ಅರ್ಥ ಅಸ್ಮಿ ಅನ್ನೋದಕ್ಕೆ. ಅಲ್ರಿ, ಇದು ವ್ಯಾಕರಣ ಗೊತ್ತಿದ್ದವ್ರು ಯಾರಾದ್ರೂ ಹೀಗೆ ಮಾತಾಡ್ತಾರ. ಅಸ್ತಿ ಆಗಿದ್ದಾನೆ ಅಂದರೆ ಅಸ್ತಿ ಆಗಬೇಕು, ಅಸ್ಮಿ ಅಂದರೆ ಆಗಿದ್ದೇನೆ. ನೀವು ಅಹಂ ಶಬ್ದ ವಾಚ್ಯ ಭಗವಂತ ಆಗಿದ್ದಾನೆ ಹೇಳ್ತೀರಿ, ಅಸ್ಮಿ ಅಂತ ಬರೆಯುತ್ತೀರಿ. ಸ್ವಲ್ಪ ವ್ಯಾಕರಣ ಶಾಸ್ತ್ರ ಓದ್ಕೊಂಡು ಬನ್ನಿ ಅಂತಾರೆ. ಯಾಕೆಂದ್ರೆ ವ್ಯಾಕರಣದಲ್ಲಿ ನಾನು ಅನ್ನೋ ಅರ್ಥ ಇದ್ದಾಗ ಅಸ್ಮಿನ್ ಪ್ರಯೋಗ ಮಾಡಿದ್ದಲ್ಲ, ಅಹಂ ಶಬ್ದ ಪ್ರಯೋಗ ಮಾಡಿದಾಗ ಅಸ್ಮಿನ್ ಪ್ರಯೋಗ ಮಾಡುವುದು. ಇಲ್ಲಿ ಅಹಂ ಶಬ್ದ ಉಂಟಾ? ಅಸ್ಮದಿ ಉತ್ತಮ ಅಂದ್ರೆ ಅಸ್ಮದಿ ಅಂತ ಅಸ್ಮತ್ ಶಬ್ದ ಅಹಂ ಅಂತ ಎಲ್ಲೆಲ್ಲಿ ಪ್ರಯೋಗ ಇದೆ ಅಲ್ಲಿ ಅಸ್ಮಿನ್ ಪ್ರಯೋಗ ಮಾಡಬೇಕು. ಅಂದ್ರೆ ಅಹಂ ಅಸ್ತಿ ಅಂತ ಹೇಳಿದ್ರೆ ಆಗೋದು. ಹಾಗಾದ್ರೆ ಅಹಂ ಅಸ್ಮಿ ಅಂದ್ರೆ ಅಹಂ ಶಬ್ದ ವಾಚ್ಯನಾಗಿದ್ದಾನೆ ಅಂತಲೇ ಅರ್ಥ. ಇದೆಲ್ಲ ಆಯ್ತಲ್ಲ. ಒಂದೊಂದು ಅಕ್ಷರವನ್ನು ನಿರ್ವಚನ ಮಾಡಿ ಭಗವಂತನ ಗುಣಾನುಸಂಧಾನ, ಇಡೀ ವೇದ ಇರುವುದು ಭಗವಂತನ ಹಲವು ನಾಮಗಳನ್ನು ಹೇಳುವುದು ಕೇವಲ ಭಗವಂತನ ಗುಣಾನುಸಂಧಾನಕ್ಕೋಸ್ಕರ. ಏನು ಗುಣಾನುಸಂಧಾನ ಆಗುತ್ತೆ ಅಸ್ಮಿ ಅನ್ನೋದರಿಂದ? ಬರೀ ಕ್ರಿಯಾಪದ ಆಗಿದ್ದರೆ ಏನು ಗುಣಾನುಸಂಧಾನ ಇಲ್ಲ. ನಾವು ಅದನ್ನು ಒಂದು ಗುಣಾನುಸಂಧಾನಕ್ಕೆ ಪರಿವರ್ತಿಸಿದರೆ ಅಸು ಪ್ಲಸ್ ಮಿ, ಆ ಒಂದೊಂದು ಅಕ್ಷರವನ್ನು ನಿರ್ವಚನ ಮಾಡಬೇಕು ಅಂತಾರೆ ವ್ಯಾಸಕಾಚಾರ್ಯರು. ಅಸು ಅಂದರೆ ಅಸು ಕ್ಷೇಪಣೆ, ಅಸು ನಿರಸನೆ, ದೋಷಗಳನ್ನು ನಾಶ ಮಾಡುವವನು, ಎಲ್ಲವನ್ನು ಪ್ರೇರಿಸುವವನು. ಈಸ್ ಅಸ್, ಅವನು ಅಸು ಅಂದರೆ ಅಸು ಕ್ಷೇಪಣೆ, ಅಸು ನಿರಸನೆ, ಎಲ್ಲ ದೋಷಗಳನ್ನು ನಾಶ ಮಾಡಿ ಎಲ್ಲರೊಳಗೂ ಇದ್ದು ಎಲ್ಲವನ್ನೂ ಪ್ರೇರಿಸುವವನು. ಮತ್ತು ನೀ ಅಂದರೆ ಮಾನವ ಜ್ಞಾನಂ ಲಯಶ್ಚೈವ, ಎಲ್ಲ ವೇದಗಳಿಂದ ತಿಳಿಯಲ್ಪಡುವವನು ಸ್ವಯಂ ಜ್ಞಾನ ಸ್ವರೂಪನಾದವನು. ಆದ್ದರಿಂದ ಈಸ್ ಕಾಲ್ಡ್ ಅಸ್ಮಿ. ಅದೇ ದಂಡವ್ಯಸ್ಥ ಅಸ್ಮಿ ಇಸ್ ಮೈ ಬೆಸ್ಟ್ ನೇಮ್ ಫಾರ್ ಪ್ರೇಯರ್. ಸೊ ಇದು ಈ ಅರ್ಥವು ಕೂಡ 12ನೇ ಶತಮಾನದಲ್ಲಿ 13ನೇ ಶತಮಾನದಲ್ಲಿ ಸಂಸ್ಕೃತ ಪಂಡಿತರಿಂದ ಹುಟ್ಟಿದ್ದಲ್ಲ. 2000 ವರ್ಷದ ಹಿಂದೆ ನಿಮಗೆ ಖುರಾನ್ನಲ್ಲಿದೆ, ಬೈಬಲ್ನಲ್ಲಿದೆ, ದಂಡವ್ಯಸ್ಥದಲ್ಲಿದೆ. ಹಾಗಾಗಿ ಯಾವ ಮಾತು ಕೂಡ ಭಗವಂತನಿಗೂ ಜೀವನಿಗೂ ಇರತಕ್ಕ ಭೇದವನ್ನು ನಿರಾಕರಣೆ ಮಾಡುವುದಿಲ್ಲ ಅಂತ ಅನಂತರದ ಮತಾಚಾರ್ಯರು ಬೇರೆ ಬೇರೆ ವಿಧದಿಂದ. ಇದು ಈಗ ನಾನು ಇವತ್ತು ಹೇಳಿದ್ದು ಆಚಾರ್ಯ ಮಧ್ವರು ಕೊಟ್ಟಂಥ ಎಕ್ಸ್ಪ್ರೆಷನ್, ರಾಮಾನುಜರು ಕೊಟ್ಟ ಎಕ್ಸ್ಪ್ರೆಷನ್ ಶರೀರ ಭಾವ ಇಟ್ಕೊಂಡು ಕೂಡಿಸಿ ಬರುತ್ತೆ. ಮತ್ತು ಅಹಮಸ್ಮಿ ಅನ್ನೋದಕ್ಕೆ ಅಹಂ ಶಬ್ದ ವಾಚ್ಯನಾಗಿದ್ದಾನೆ ಅಂತ ಅರ್ಥ ಕೂಡ ರಾಮಾನುಜ ಮತದ ಅನುಯಾಯಿಗಳು, ವ್ಯಾಖ್ಯಾನಕಾರರು ಬರೆದಿದ್ದಾರೆ. ರಂಗರಾಮಾನುಜರು ಅವರೆಲ್ಲ ಈ ಅರ್ಥ ಬರೀತಾರೆ. ಹೀಗಾಗಿ ಸಂಸ್ಕೃತ ಭಾಷೆಯ ಸ್ವಚ್ಛವಾದ ನೆಲೆಯಲ್ಲಿ ಏನೂ ಕಷ್ಟ ಇಲ್ಲದೆ ಆಗುವ ಅರ್ಥಗಳು ಅದು ಎಲ್ಲವೂ ಭೇದಪರವಾಗಿದೆ. ಅನಂತರದವರಾದ್ದರಿಂದ ಭಗವಂತನಿಗೂ ಜೀವನಿಗೂ ಅಭೇದವನ್ನು ನಾವು ಒಪ್ಪಲ್ಲ ಅಂದರು ಎಲ್ಲ ಆಚಾರ್ಯರು. ನಾ ಹೇಳಿದ ರಾಮಾನುಜಾಚಾರ್ಯ ಬಂದರು, ಅದಕ್ಕಿಂತ ಮೊದಲು ಭಾಸ್ಕರಾಚಾರ್ಯರು ಬಂದರು, ಅದರ ನಂತರ ಮಧ್ವಾಚಾರ್ಯ, ನಂತರ ವಲ್ಲಭಾಚಾರ್ಯರು ಬಂದರು. ಯಾರು ಒಪ್ಪಲ್ಲ. ಯಾಕೆಂದರೆ ಇದು ಭಾಷಾಶಾಸ್ತ್ರದ ವಿರುದ್ಧವಾಗಿದೆ ಈ ವಿವರಣೆ, ನಾವು ಒಪ್ಪಲ್ಲ ಅಂದರು. ಇದು ಒಂದು ಮುಖ. ಆಮೇಲೆ ಅನಂತರದ ಬೆಳವಣಿಗೆಗಳಲ್ಲಿ ಇನ್ನೂ ಕೆಲವು ಸಂಗತಿ ನಾವು ನೋಡಬೇಕು. ವೇದದಲ್ಲಿ ಅನೇಕ ನಾಮಗಳು ಬರ್ತಾವಲ್ಲ, ನಿನ್ನೆ ನೋಡಿ ಅಗ್ನಿ ಸೂಕ್ತ, ವಾಯು ಸೂಕ್ತ, ಇಂದ್ರ ಸೂಕ್ತ, ವರುಣ ಸೂಕ್ತ, ಸರಸ್ವತಿ ಸೂಕ್ತ. ಒಂದೊಂದು ಸೂಕ್ತಗಳು ಒಂದೊಂದು ದೇವತೆ. ಅದಕ್ಕೆ ಅದು ಸಾಮಾನ್ಯವಾಗಿ ಪಾಶ್ಚಾತ್ಯರು ಏನು ಹೇಳ್ತಾರೆ, ಇಂಡಿಯನ್ಸ್ ಆರ್ ಪೇಗನ್ಸ್, ಪ್ಯಾಂಥೀಸ್ ಅಂದರೆ ಬಹುದೇವತಾವಾದಿಗಳು. ಅವರಿಗೆ ಒಂದು ದೇವರು ಅಂತಿಲ್ಲ, 100 ದೇವತೆಗಳು. ಹಾಗಾಗಿ ವಿದೇಶಿಯರು ತಮಾಷೆ ಮಾಡ್ತಾರೆ. ವಿದೇಶದ ಸ್ಕೂಲಿಗೆ ಹೋದರೆ ನಮ್ಮ ಹುಡುಗರು, ಅಮೇರಿಕದಲ್ಲಿರೋ ಹುಡುಗರು, ಅವರು ಅಲ್ಲಿ ಅಮೇರಿಕದ ಸ್ಕೂಲಿಗೆ ಹೋಗ್ತಾರೆ. ಅಲ್ಲಿಯ ಕ್ರೈಸ್ತ ಹುಡುಗರು, ಮುಸ್ಲಿಂ ಹುಡುಗರು ತಮಾಷೆ ಮಾಡ್ತಾರೆ. ಇದು ನಾನು ಪ್ರತ್ಯಕ್ಷ ನೋಡಿದ್ದು. ವಿ ಬಿಲೀವ್ ಇನ್ ಬೈಬಲ್ ಆ್ಯಂಡ್ ವಿ ಬಿಲೀವ್ ಇನ್ ಗಾಡ್. ದಟ್ ಇಸ್ ಓನ್ಲಿ ಒನ್. ಆ್ಯಂಡ್ ವಿ ಬಿಲೀವ್ ಇನ್ ಅಲ್ಲಾಹ್ ಆ್ಯಂಡ್ ವಿ ಬಿಲೀವ್ ಇನ್ ಕುರಾನ್. What is Hinduism? So we know what is Christianity, we know what is Islam, but what is Hinduism? What is your belief? ನಿಮ್ಮ ಗ್ರಂಥ ಯಾವುದು? ಒಬ್ಬ ಭಗವದ್ಗೀತೆ ಅಂತಾನೆ, ಒಬ್ಬ ರಾಮಾಯಣ ಅಂತಾನೆ, ಒಬ್ಬನು ವಿಷ್ಣು ಪುರಾಣ ಅಂತಾನೆ, ಒಬ್ಬನು ವೇದ ಅಂತಾನೆ. ಯಾವುದಪ್ಪ ದೇವರು ಯಾರು? ಒಬ್ಬ ಗಣಪತಿ ಅಂತಾನೆ, ಒಬ್ಬ ವಿಷ್ಣು ಅಂತಾನೆ. ನಿಮ್ಗೆ ಒಬ್ಬ ದೇವರಿಲ್ಲ, ನಿಮ್ಗೆ ಗ್ರಂಥ ಇಲ್ಲ, ನಮ್ಮ ಹಾಗಲ್ಲ ಅಂತ ತಮಾಷೆ ಮಾಡ್ತಾರೆ ಅಮೆರಿಕದಲ್ಲಿ ಆ ಸ್ಕೂಲ್ನಲ್ಲಿ ಮಕ್ಕಳು. ಯಾಕೆಂದರೆ ಮಕ್ಕಳ ಮಟ್ಟ ಅದಕ್ಕಿಂತ ಹೆಚ್ಚು ಥಿಂಕ್ ಮಾಡ್ತಾರೆ. ಹಾಗಾಗಿ ಈ ಹುಡುಗರಿಗೆ ಉತ್ತರ ಹೋಗಲಿಕ್ಕಾಗೋದಿಲ್ಲ. ಹೌದಪ್ಪ, ಯಾವುದು ನಮ್ಮ ದೇವರು, ಯಾವುದು ನಮ್ಮ ಗ್ರಂಥ ಅಂತ ತಲೆಬಿಸಿ ಮಾಡ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದರೆ ಬಹಳ ದುಃಖ. ನಾನು ಒಂದು ಮನೆಯಲ್ಲಿ ಇದ್ದಾಗ ನಡೆದ ಘಟನೆ ಇದು. ಆ ಹುಡುಗ ಬಂದು ತಂದೆ ಹತ್ರ ಕೇಳಿದ, ಡ್ಯಾಡ್ ವಾಟ್ ಈಸ್ ಹಿಂದೂಯಿಸಮ್ ಅಂತ. ಕೊಡ್ತಾರೆ ಮನೆ, ಅಲ್ಲಿ ಶಾಲೆ ಹೋಗಿ ಹೇಳಬೇಕು. ಮಕ್ಕಳು ಕೇಳಿದ್ದಾರೆ ವಾಟ್ ಈಸ್ ಹಿಂದೂಯಿಸಮ್ ಅಂತ ಕೇಳಿದ. ಅಪ್ಪನಿಗೂ ಗೊತ್ತಿಲ್ಲ.
ಅವನನ್ನು ಯು ಟೆಲ್ ಮೀ, ಅವನು ಅಷ್ಟೇ ಗೊತ್ತೆ, ವಾಟ್ ಈಸ್ ಯು ಟೆಲ್ ಮೀ ಇನ್ ಯುವರ್ ಒಪಿನಿಯನ್ ವಾಟ್ ಇಸ್ ಹಿಂದೂಯಿಸಮ್. ಆ ಹುಡುಗ ಏನು ಹೇಳಿದ ಗೊತ್ತಾ, ಐ ಥಿಂಕ್ ಇಟ್ ಈಸ್ ಎ ಬ್ರಾಂಚ್ ಆಫ್ ಇಸ್ಲಾಂ ಅಂದ. ನಾನು ಕಿವಿಯಾರ ಕೇಳಿದ ಶಬ್ದ ಇದು. ಎಷ್ಟು ದುರಂತ ನೋಡಿ ನಮ್ಮದು. ನಮಗೆ ನಮ್ಮ ಭಾರತೀಯ ಧರ್ಮದ ಬಗ್ಗೆ ಎಚ್ಚರ ಇಲ್ಲ. ಏನು ಯಾರ ಕೇಳಿದ್ರೆ ಸುಮ್ಮನೆ ತೆಪ್ಪ ಕೂತ್ಬಿಡ್ತಾರೆ. ಆಮೇಲೆ ಏನಾಯ್ತು ಅಂದರೆ, ನಾನು ಎಷ್ಟು ದಿವಸ ಅಮೆರಿಕಾದಲ್ಲಿ ಅಷ್ಟು ದಿವಸ ಎಲ್ಲರೂ ಕರೆಯೋದು ಹಿಂದೂಯಿಸಮನ ಬಗ್ಗೆ ಮಾತಾಡಿ, ಬರೀ ವಿಷಯವೇ ಬೇಕಲ್ಲ. ಆವಾಗ ನಾನು ಹೇಳಿದ್ದನ್ನು ಮೊನ್ನೆ ಹೇಳಿದೆ, ನಾನೇ ಎಲ್ಲ ಧರ್ಮಗಳಲ್ಲಿ ಒಂದು ನಿಶ್ಚಿತವಾದ ಸಿದ್ಧಾಂತ ಇದೆ, ಅದನ್ನು ಒಪ್ಪಿದವರು ಇಸ್ಲಾಂ ಅಥವಾ ಕ್ರಿಶ್ಚಿಯನ್ಸ್. ಅವ್ರು ಇಲ್ಲದಿದ್ದರೆ ನೀವು ಮುಸ್ಲಿಮು ಅಲ್ಲ, ಕ್ರಿಶ್ಚಿಯನ್ನೂ ಅಲ್ಲ, ಕಾಫಿರರು. ಅದು ಹಿಂದೂ ಧರ್ಮ ಹಾಗಲ್ಲ. ನೀವು ದೇವರನ್ನು ಒಪ್ಪಿದ್ರು ಆಸ್ತಿಕ ಹಿಂದೂಗಳು, ಒಪ್ಪದೇ ಇದ್ದರೆ ನಾಸ್ತಿಕ ಹಿಂದೂಗಳು, ವಿಷ್ಣುವನ್ನು ಒಪ್ಪಿದರೆ ವೈಷ್ಣವ ಹಿಂದೂಗಳು, ಶಿವನನ್ನು ಒಪ್ಪಿದರೆ ಅಂದರೆ ಇಲ್ಲಿ ಫ್ರೀಡಮ್ ಅವರ್ ಡೆಮಾಕ್ರಸಿ ಇನ್ ಫಿಲಾಸಫಿ ಇಸ್ ದೇರ್ ಓನ್ಲಿ ಇನ್ ಇಂಡಿಯಾ, ಓನ್ಲಿ ಇನ್ ಹಿಂದೂಯಿಸಮ್. ಬೇರೆ ಕಡೆ ನೀವು ಕಾಫಿರೋರು, ನಿಮಗೆ ಸ್ವತಂತ್ರವಾದ ಚಿಂತನೆ ಮಾಡುವ ಅವಕಾಶವೇ ಇಲ್ಲ. ಇಲ್ಲಿ ನೀವು ಅದ್ವೈತಿಗಳಾಗಿಯೂ ಬದುಕಬಹುದು, ಹಿಂದೂಗಳಾಗಿ ದ್ವೈತಿಗಳಾಗಿಯೂ ಬದುಕಬಹುದು, ಏನೂ ಇಲ್ಲ. ಎಲ್ಲ ಚಿಂತನೆಗಳಿಗೂ ಮುಕ್ತವಾದ ಅವಕಾಶ ಇರತಕ್ಕಂಥ ದೇಶ ಭಾರತ. ಅದನ್ನೇ ಹಿಂದೂಯಿಸಮ್ ಅಂತ ಹೇಳೋದು. ವಾಸ್ತವಿಕ ಹಿಂದೂಯಿಸಮ್ ಅನ್ನೋ ಶಬ್ದವೇ ಭಾರತೀಯ ಅಲ್ಲ. ನಾವು ಹಿಂದೂಗಳು ಅನ್ನೋದೇ ಪರಕೀಯ ಶಬ್ದ. ಯಾಕಂದ್ರೆ ನಾನು ನಿನ್ನೆ ಹೇಳಿದೆ, ಸಿಂಧೂ ನದಿಯ ಕಣಿವೆಯಲ್ಲಿ ಬೆಳೆದ ಸಂಸ್ಕೃತಿಯನ್ನ ಸಿಂಧು ಅನ್ನೋದನ್ನ ಹೇಳಲಿಕ್ಕೆ ಬರೆದವರು ಹಾ ಅಂತ ಹೇಳಿದರು. ಅವರು ಹಿಂದೂ ಅಂತ ಕರೆದ್ರು, ನಾವು ಹಿಂದೂಗಳು ನಾವು ನಮ್ಮ ಶಬ್ದವೇ ಅಲ್ಲ ಅದು. ಹಿಂದೂಸ್ ಅನ್ನುವಂಥದ್ದು ಅಲ್ಲಿಂದ ಬಂದಿರತಕ್ಕಂಥ ವಿದೇಶಿಯರು ನಮ್ಗೆ ಕೊಟ್ಟ ಹೆಸರು. ಅವರು ಹಿಂದೂಸ್ ಅಂತ ಹೇಳಿದರು. ಆಮೇಲೆ ಬ್ರಿಟಿಷರು ಬಂದರು, ಅವರಿಗೆ ಹೆಚ್ಚು ಕೂಡ ಸೈಲೆಂಟ್, ಸರಿ ಹೇಳಿ ಬರೋಲ್ಲ ಅವರಿಗೆ. ಹಾಗೆ ಅವರಿಗೆ ಹಾಸ್ಪಿಟಾಲಿಟಿ ಅಂತ ಹೇಳಿದ್ರು, ಆ್ಯನ್ ಹಾಸ್ಪಿಟಾಲಿಟಿ ಅಂತಾರೆ. ಹೆಚ್ಚು ಸೈಲೆಂಟ್ ಅವರಿಗೆ. ಯಜುರ್ವೇದದ ಹಕಾರ ಹಾಗೆ ನಮ್ಮಲ್ಲಿ ಉಂಟು. ಹಾಗೆ ನಾವು ಬ್ರಹ್ಮ ಅಂತೇವೆ ಅಲ್ಲ, ಅಂತೇವೆ ಅಂದ್ರೆ ಯಾರು ಅನ್ನೋಲ್ಲ, ನಾನು ಅಂತೇನೆ. ಹಾಗೆ ಎಲ್ಲರೂ ಬ್ರಹ್ಮ ಅಂತ ಹೇಳೋದು, ತಪ್ಪೇ ಹೇಳೋದು. ಎಲ್ಲರೂ ಬರೆಯೋದು ಹಾ ಬರೆದು ಮಾ ಬರೀತಾರೆ, ಹೇಳುವಾಗ ಬ್ರಹ್ಮ. ಅದು ಏನು ಪ್ರಾರಂಭ ಧರ್ಮ ಗೊತ್ತಿಲ್ಲ, ಬರೆಯೋದು ಅಂತ ಹೇಳೋದು. ಅದು ಯಾರು ಆ ಬುದ್ಧಿ ಕೊಟ್ಟರು ಅವರಿಗೆ, ಅದು ತಿದ್ಕೊಳ್ಳೋದು ಇಲ್ಲ. ಹಿಂದಿನಿಂದ ಹಾಗೆ ಹೇಳ್ತಾ ಬಂದದ್ದು, ನಾವು ಚೇಂಜ್ ಮಾಡೋಲ್ಲ ಅಂತಾರೆ. ತಪ್ಪು ಹೇಳ್ತಾ ಬಂದರೆ ಅದನ್ನೇ ಹೇಳಬೇಕು ಅನ್ನೋ ಒಂದು ಹಠ ಬೇಕು. ಆದರೆ ಬ್ರಹ್ಮ ಅಂತ ಯಾಕೆ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. 3 ಥರದ ಉಚ್ಚಾರ ಇದೆ ಸಂಸ್ಕೃತದಲ್ಲಿ ಬ್ರಹ್ಮ ಶಬ್ದಕ್ಕೆ. ಲೋಕದಲ್ಲಿ ಮತ್ತು ಋಗ್ವೇದದಲ್ಲಿ ಅದಕ್ಕೆ ಉಚ್ಚಾರ ಬ್ರಹ್ಮ ಅಂತ. ಯಜುರ್ವೇದದಲ್ಲಿ ಹಾಕ್ತಾ ಇಲ್ಲ, ಇಂಗ್ಲಿಷ್ನ ಹಾಗೆ ಬ್ರಹ್ಮ ಅಷ್ಟೇ, ಬ್ರಹ್ಮ ಹೇಳಲಿಕ್ಕಿಲ್ಲ. ಯಜುರ್ವೇದದಲ್ಲಿ ಸ್ವಲ್ಪ ಅಂದರೆ ಹಕಾರ ಇದೆ ಅಂತ ನಿಮಗೆ ಅನ್ನಿಸ್ಬೇಕು, ಗಟ್ಟಿ ಕೇಳಬಾರ್ದು. ಅದು ಇಂಗ್ಲೀಷ್ನಲ್ಲಿ ಹಾಸ್ಪಿಟಾಲಿಟಿ ಹೇಳಿದೆ. ಉಂಟು ಅಂತ ಗೊತ್ತಾಗುತ್ತೆ, ಅದು ಸ್ಪಷ್ಟ ಆ ಉಚ್ಚಾರ ಮಾಡೋಲ್ಲ ಅವರು. ಹಾಗೆ ಆ್ಯನ್ ಹಾಸ್ಪಿಟಾಲಿಟಿ, ಹಾಗೆ ಬ್ರಹ್ಮ. ಇದು ನಮ್ಮಲ್ಲಿ ಕನ್ನಡದಲ್ಲಿ ಉಂಟು ಬ್ರಹ್ಮ ಅಂತ. ಸಾಮವೇದಕ್ಕೆ ಬನ್ನಿ, ಆಗ ಸಂಗೀತಕ್ಕೋಸ್ಕರ ಆಚೆ ಈಚೆ ಮಾಡ್ತಾರೆ. ಯಾಕೆಂದರೆ ಸಂಗೀತದಲ್ಲಿ ಫ್ಲೋ ಬೇಕು, ಕಟ್ಟಾಗಬಾರ್ದು. ಬ್ರಹ್ಮ ಅಂದರೆ ಕಟ್ಟಾಗಬಾರ್ದು, ಅದು ಬ್ಲೆಂಡ್ ಆಗಿ, ಅದಕ್ಕೆ ಬ್ರಹ್ಮ ಅಂದರು. ಸೊ ಈ 3 ಉಚ್ಚಾರವೂ ಕೂಡ ವೇದದಲ್ಲಿ ಇರುವಂಥದ್ದು. ಆದರೆ ಮಾತಾಡೋರಿಗೆ ಅದು ಯಾವ ವೇದದ್ದು ಗೊತ್ತಿಲ್ಲ, ಒಟ್ಟಿಗೆ ಹೇಳೋದಷ್ಟೇ. ನಮಗೆ ಭಾಷೆ ಗೊತ್ತಿಲ್ಲ, ಭಾಷೆ ಉಚ್ಚಾರ ಗೊತ್ತಿಲ್ಲ, ತಿದ್ದಿಕೊಳ್ಳೋ ಬುದ್ಧಿ ಅಂತೂ ಇಲ್ಲವೇ ಇಲ್ಲ. ನಮ್ಮ ಹಿಂದಿನವ್ರು ಹೇಳಿದಾಗೆ ನಾವು ಹೇಳೋದು ಅಷ್ಟೇ. ತಪ್ಪಾದರೆ ತಪ್ಪು, ನಾವು ತಿದ್ದುಕೊಳ್ಳೋದು. ನೀವು ಹೇಳಿದಾಗ ನಾವ್ಯಾಕೆ ತಿದ್ದುಕೋಬೇಕು? ಇಲ್ಲಿ ಬೆಂಗಳೂರಿನಲ್ಲೇ ಇನ್ನೊಂದು ತಮಾಷೆ ಇದೆ. ಅದು ತಪ್ಪು ಗೊತ್ತಾದ ಮೇಲೂ ಕೂಡ ಅದು ಬನ್ನಂಜಿಯವ್ರು ಹೇಳಿದ್ರೆ ನಾವು ತಿದ್ದುಕೊಳ್ಳೋಲ್ಲ. ಯಾಕಂದ್ರೆ ಬನ್ನಂಜಿಯವ್ರು ನಮ್ಗೆ ಫಾಲೋ ಮಾಡಿದಾಗತ್ತೆ. ತಪ್ಪು ಗೊತ್ತು, ಅದು ನಾವು ಹೇಳೋಲ್ಲ. ಹಾಗೆ ಇಂಥ ಎಲ್ಲ ಮೂರ್ಖರು ಇರ್ತಾರೆ ಪ್ರಪಂಚದಾದ್ಯಂತ. ತಪ್ಪು ಗೊತ್ತಾದರೂ ಅದು ಬನ್ನಂಜಿಯವ್ರು ಹೇಳಿದ್ರೆ ನಾವು ತಿದ್ದುಕೊಂಡ್ರೆ ನಮ್ಗೆ ಸುಮಾರು ಅಲ್ವಾ? ತಿದ್ದುಕೊಳ್ಳೋದು. ವಿಚಿತ್ರ ಜನಗಳು, ಬರೇ ಪ್ರೆಸ್ಟೀಜು, ಅಹಂಕಾರ, ಅಜ್ಞಾನ, ಇಷ್ಟೆಲ್ಲ ಈ ದೇಶ ನಡೀತಾ ಇದೆ. ಹಾಗಾಗಿ ಒಂದು ಶಬ್ದದ ನಿರ್ವಚನ ಅದನ್ನು ಇದೆಲ್ಲ ಆಯ್ತು. ಬೇರೆ ಬೇರೆ ಅದನ್ನು ತಾಂತ್ರಿಕ ಪಾಶ್ಚಾತ್ಯರು ಭಾರತದ ದೇಶದಲ್ಲಿ ಅದೇ ಅಲ್ಲಿ ಹೋದಾಗ ಹಿಂದೂಯಿಸಮ್ ಅಲ್ಲಿ ಇರುವವರು ಯಾರಿಗೂ ಗೊತ್ತಿಲ್ಲ. ಅಂದರೆ ತಮಾಷೆ ಮಾಡ್ತಾರೆ. ಹಿಂದೂಗಳು ಅಂದರೆ ನಿಮಗೆ ಯಾವುದೋ ಒಂದು ದೇವರಿಲ್ಲ, ನಿಶ್ಚಿತ ದೇವರಿಲ್ಲ. ನಿಮಗೆ ಜಾತಕ ತೋರಿಸಿದ್ರೆ ನಿಮಗೆ ಗ್ರಹಚಾರ ಉಂಟು, ರುದ್ರಾಭಿಷೇಕ ಮಾಡಿಸಿರ್ತಾರೆ ಒಬ್ರು, ಇನ್ನೊಬ್ರು ಗಣಹೋಮ ಮಾಡಿಸಿರ್ತಾರೆ. ಅವ್ರು ಗಣಪತಿ ಕೋಪ ಬಂದಿದೆ ಅಂತ ಗಣಹೋಮ ಮಾಡಿಸಿರ್ತಾರೆ. ಇನ್ನೊಬ್ರು ದುರ್ಗೆಗೆ ಸಪ್ತಶತಿ ಪಾರಾಯಣ ಮಾಡಿರ್ತಾರೆ. ಏನು ಮಾಡಬೇಕು ಅಂತ ಜನಿಸಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಕಡೆಗೆ ಸಪ್ತಶತಿ ಪಾರಾಯಣ ಮಾಡೋದು, ರುದ್ರನಿಗೆ ಬೇಜಾರು ಬೇಡ ಅಂತ ಶತರುದ್ರೂ ಮಾಡಿಸೋದು, ಗಣಪತಿಗೆ ಬೇಜಾರು ಬೇಡ ಅಂತ ಗಣಹೋಮ. ಯಾರಿಗೆ ಬೇಜಾರಾಗುತ್ತೆ ಗೊತ್ತಿಲ್ಲ, ಯಾವ ದೇವ್ರು ಏನು ಬಗ್ಗಿಸ್ಕೊಳ್ತಾರೋ ಒಟ್ಟಿಗೆ ಪ್ರಾರಂಭ ಧರ್ಮ ಅಲ್ಲ. ಅಂದರೆ ಇಷ್ಟು ಗೊಂದಲಗಳಿದೆ ನಮ್ಮಲ್ಲಿ. ಫಿಲಾಸಫಿಯ ಬಗ್ಗೆ ವೇದಾಂತ ಓದಿದವರಿಗೆ ಕೂಡ ಖಚಿತವಾದ ನಿರ್ಧಾರ. ವೇದಾಂತ ಇದನ್ನು ಒಪ್ಪೋಲ್ಲ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ, ಒಬ್ಬನೇ ದೇವರು, ದೇವತೆಗಳು ಹಲವು.
ಅದರ ಸಮಸ್ಯೆ ಒಂದು, ದೇವತೆಗಳು ಅಂದ್ರೆ ಯಾರು ಮತ್ತೆ? ಅದೇ ಗಣಪತಿ, ಶಿವ, ದುರ್ಗೆ, ಇಂದ್ರ, ಚಂದ್ರ, ಇವರೆಲ್ಲ ದೇವತೆಗಳು. ಅದು ಏನದು? ಅದು ಒಬ್ಬನೇ ಭಗವಂತನ ಬೇರೆ ಬೇರೆ ಆಸ್ಪೆಕ್ಟ್ಗಳು. ಇದು ಮೊದಲು ಬಂದ ಕಲ್ಪನೆ. ಅದನ್ನಂತ ಹೇಳಿದ್ರು ದೇವತೆಗಳು ಬೇರೆ ಇರಲಿ, ವೇದದಲ್ಲಿ ಬೇರೆ ಬೇರೆ ದೇವತೆಗಳನ್ನು ಸ್ತೋತ್ರ ಮಾಡಲಿಲ್ಲ. ಯಾಕೆಂದರೆ ಏನು, ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ತಾರೆ. ಮೂಲತಃ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ತಾರೆ. ಅದನ್ನು ನಮಗೆ ಗೊತ್ತಿರುವ ಅರ್ಥದಲ್ಲಿ ನಾವು ಬಳಸ್ತೇವೆ ಅಷ್ಟೇ. ನಮಗೆ ದೇವರು ಅಂತ ಅರ್ಥ ಬೇಕಂದ್ರೆ ದೇವರು ಗೊತ್ತವೇ ಇಲ್ಲ ನಮಗೆ. ಬೇಸಿಕಲಿ ಎವ್ರಿ ವರ್ಡ್ ಈಸ್ ಅನ್ ಎಪಿಥೆಟ್ ಆಫ್ ಗಾಡ್. ಪ್ರತಿಯೊಂದು ಶಬ್ದವು ಭಗವಂತನ ಗುಣವನ್ನೇ ಹೇಳುವುದು. ಅದಕ್ಕೆ ಸಾವಿರಾರು ಹೆಸರುಗಳು. ಆದರೆ ನಮಗೆ ಯಾವುದು ಪರಿಚಿತವೋ ಆ ಅರ್ಥ ನಾವು ಅದನ್ನು ಬಳಸ್ತೇವೆ. ನಮಗೆ ಲೋಕ ಪರಿಚಿತ ಆ ಅರ್ಥನೇ ಹೇಳ್ತೇವೆ. ಈಗ ಆತ್ಮ ಶಬ್ದದ ಹಾಗೆ, ಆತ್ಮ ಅಂದ್ರೆ ದೇವರು ಅಂತ ಅರ್ಥ ಅಂತ ಹೇಳಿದ್ರು. ನಮಗೆ ಆತ್ಮ ಅಂದ್ರೆ ಏನು ಗೊತ್ತುಂಟ? ಶಾಲೆ ಹೋಗುವ ಮಕ್ಕಳಿಗೆ ಆತ್ಮ ಅಂದ್ರೆ ಶರೀರ. ಯಾಕಂದ್ರೆ ಜೀವಾತ್ಮ ಗೊತ್ತಿಲ್ಲ ಅವರಿಗೆ. ಮತ್ತು ಕಾಲೇಜಿಗೆ ಹೋದ್ಮೇಲೆ ಮರ್ತು ಹೋಗುತ್ತೆ ಆತ್ಮ ಅನ್ನೋದು ಬೇರೆ ಉಂಟು, ಆವಾಗ ಶರೀರ. ಸ್ವಲ್ಪ ಓದಿದ ಮೇಲೆ ಆತ್ಮ ಅಂದ್ರೆ ಶರೀರ ಅಲ್ಲ. ಯಾಕೆಂದ್ರೆ ಅವ್ನ ಮನೆಯಲ್ಲಿ ಯಾರೊಬ್ರು ಸತ್ರು, ಅವಾಗ ಅವರು ಸತ್ರು, ಆದರೆ ಶರೀರ ಇದೆ. ಹಾಗಾದ್ರೆ ಆತ್ಮ ಅಂದ್ರೆ ಶರೀರ ಅಲ್ಲ. ಬೆಳೆದಾಗ ಅರ್ಥ ಬೇರೆ ಆಗ್ತಾ ಹೋಗುತ್ತೆ. ಆತ್ಮ ಅಂದ್ರೆ ಶರೀರ ಅಲ್ಲ. ಮತ್ತೇನು, ಅವರು ಓಡಾಡ್ತಾ ಇದ್ರು, ಹಾರ್ಟ್ ಬೀಟ್ಸ್ ಇತ್ತು, ಟೆಂಪರೇಚರ್ ಇತ್ತು. ಆದರೆ ಆತ್ಮ ಅಂದ್ರೆ ಹೃದಯ. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಇದು ಮಾಡಿದ ಹೃದಯ ನಿಂತಿತು, ಅವ್ರು ಬಿದ್ದರು. ಆತ್ಮ ಅಂದರೆ ಆಮೇಲೆ ಮೊದಲು ಯೋಚನೆ ಮಾಡ್ತಾ ಇದ್ರು, ಬರೀ ಹೃದಯ ಕ್ರಿಯೆ ಅಲ್ಲ, ಆಮೇಲೆ ಯೋಚನೆ ಮಾಡುವುದಿಲ್ಲ. ಹಾಗಾದ್ರೆ ಆತ್ಮ ಅಂದ್ರೆ ಮನಸ್ಸು, ಥಿಂಕಿಂಗ್. ಇದೆಲ್ಲ ಇದು ಮತ್ತೆ ಬೆಳೆದಾಗ ಅರ್ಥ ಒಳಬಹುದು. ಮೊದಲಾಗುವ ಅರ್ಥ ಬೇರೆ, ನಾವು ಹೆಚ್ಚು ಹೆಚ್ಚು ಕಲಿತಾಗ ಆಗುವ ಅರ್ಥವೇ ಬೇರೆ. ಹಾಗಾಗಿ ನಾವು ಇನ್ನು ಕಿಂಡರ್ ಗಾರ್ಟನ್ನಿನ ಅರ್ಥದಲ್ಲಿ ಬದುಕುತ್ತಾ ಇದ್ದೇವೆ. ಆತ್ಮ ಅಂದ್ರೆ ಮನಸ್ಸು ಅಂತ ಆಯ್ತು. ಸೈಂಟಿಸ್ಟ್ಗಳು ಅಲ್ಲಿವರೆಗೆ ಬಂದರು. ಮೈಂಡ್, ವೇದಾಂತಗಳು ಹೇಳಿದ್ರು ಮನಸ್ಸು ಚಿಂತಿಸಿದ್ದ. ನನ್ನ ಮನಸ್ಸು ಹೀಗೆ ಯೋಚಿಸುತ್ತೆ. ಅಲ್ರಿ, ಇದು ಯಾವ ಭಾಷೆ? ಮನಸ್ಸು ಯೋಚಿಸುವುದ? ಮನಸ್ಸಿನಿಂದ ಯೋಚಿಸುವುದಲ್ಲ. ನನ್ನ ಕಣ್ಣು ಕಾಣೋದಲ್ಲಪ್ಪ, ಕಣ್ಣಿನಿಂದ ಕಾಣೋದು. ಕಿವಿ ಕೇಳೋದಲ್ಲ, ಕಿವಿಯಿಂದ ಕೇಳೋದು. ಹಾಗಾದರೆ ಅದು ಇನ್ಸ್ಟ್ರೂಮೆಂಟ್ ಆಯಿತು, ಅದು ಕಾಣುವವನಿಗೆ ಅನುಮತಿ ಬೇಕಾಯ್ತು. ಹಾಗಾದರೆ ಮನಸ್ಸಿನ ಮೂಲಕ ಚಿಂತಿಸುವವನೊಬ್ಬ ಇದ್ದಾನೆ, ದಟ್ ಈಸ್ ಸೋಲ್. ಆದರೆ ಆತ್ಮ ಅಂದರೆ ಜೀವ ಅಂತ ಆಯ್ತು. ನೋಡಿ, ಅರ್ಥ ಬೇರೆ ಆಗ್ತಾ ಹೋಗುತ್ತೆ ನಾವು ವ್ಯುತ್ಪತ್ತಿ ಬೆಳೆದ ಹಾಗೆ. ಕಡೆಗೆ ಅಲ್ಲ, ಆತ್ಮ ಅಂದರೆ ಜೀವ ಅಂತ ಅಲ್ಲಿ ನಿಲ್ಲಲ್ಲ. ಅವರು ಜೀವನಿಗೂ ಸ್ವಾತಂತ್ರ್ಯ ಇಲ್ಲಲ್ಲ, ನಾನು ಮಾಡಬೇಕು ಅಂತ ಯೋಚಿಸಿ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಈ ಆತ್ಮವು ಯಾರ ಅಧೀನವಾಗಿದೆಯೋ ಅದು ನಿಜವಾದ ಆತ್ಮ. ಹೀಗೆ ಅರ್ಥ ಒಳಗೆ ಹೋಗ್ತಾ ಇರ್ತದೆ. ನಮ್ಮ ಕಣ್ಣಿಗೆ ಕಾಣುವ ಅರ್ಥ ಮಕ್ಕಳ ಕಿಂಡರ್ಗಾರ್ಟನ್. ನಾವು ಭಾಷಾಶಾಸ್ತ್ರದಲ್ಲಿ ಮತ್ತು ಉಪನಿಷತ್ನಲ್ಲಿ ಸಂಸ್ಕೃತ ಭಾಷೆಯಲ್ಲಿ ನಾವು ಕಿಂಡರ್ಗಾರ್ಟನ್ ಸ್ಟೂಡೆಂಟ್ ಮಟ್ಟದಲ್ಲಿ ಮಾತಾಡ್ತಾ ಇದ್ದೇವೆ. ಅದರ ಆಚೆಗೆ ಹೋಗ್ಲಿಕ್ಕೆ ಆಗ್ತಾ ಇದೆ. ಇದಲ್ಲ ಅದರ ಎಟಿಮೊಲಾಜಿಕಲ್ ಮೀನಿಂಗ್ ನೋಡುವುದು. ಪ್ರತಿಯೊಂದು ಶಬ್ದದ ನಿರ್ವಚನೆ ಮಾಡಿದಾಗ ಅದು ಅರ್ಥ ಬೇರೆ. ಹಾಗಾಗಿ ಇಷ್ಟು ಬಹುದೇವತಾ ಕರಲ್ಲಿ ನಾವು ಒಂದೊಂದು ಶಬ್ದದಿಂದಲೂ ಭಗವಂತನನ್ನು ಸ್ತೋತ್ರ ಮಾಡುದು. ಅಗ್ನಿವೀರ ಅಂತಂದ್ರು. ಅಗ್ನಿ ಅಂದ್ರೆ ಏನು? ಅತ್ತೀಟಿ ಅಗ್ನಿ. ಇಡೀ ವಿಶ್ವವನ್ನು ಕೊನೆಗೆ ಯಾರು ಸಂಹಾರ ಮಾಡ್ತಾನೋ ಅವನು ಅಗ್ನಿ. ಅಗಮ್ನ ತೀಟಿ ಅಗ್ನಿ. ಚಲನೆ ಇಲ್ಲದೆ ವಿಶ್ವಕ್ಕೆ ಯಾರು ಚಲನೆ ಕೊಡ್ತಾನೋ ಅವನು ಅಗ್ನಿ. ಅಂಗಮ್ನಯ ತೀಟಿ ಅಗ್ನಿ. ನಮ್ಮ ದೇಹದಲ್ಲಿ ಅಂಗಾಂಗಗಳಿಗೆ ಮೂವ್ಮೆಂಟ್, ಚಲನೆ ಯಾರು ಕೊಡ್ತಾನೋ, ಹಿ ಹೂ ಮೇಕ್ಸ್ ಇನ್ನರ್ ಮೂವ್, ಅದು ಅಗ್ನಿ. ಹಾಗಾದರೆ ಇಡೀ ಜಗತ್ತಿನ ಆದಿ ಚಾಲಕ ಶಕ್ತಿ ಮತ್ತು ಕೊನೆಗೆ ಇಡೀ ವಿಶ್ವವನ್ನು ಸಂಹಾರ ಮಾಡುವ ಶಕ್ತಿ ಯಾರು? ಈ ಬೆಂಕಿಯ ಅಲ್ಲ, ಭಗವಂತ. ಹಾಗಾಗಿ ಎಲ್ಲ ಶಬ್ದದ ಎಟಿಮೊಲಾಜಿಕಲ್ ಮೀನಿಂಗ್ ಮಾಡ್ತಾ ಹೋದರೆ ಒಂದೊಂದು ಶಬ್ದದಿಂದಲೂ ಭಗವಂತನ ಒಂದೊಂದು ಗುಣಗಳ ಆಸ್ಪೆಕ್ಟ್ ಅನ್ನು ಧ್ಯಾನ ಮಾಡ್ತೇವೆ. ಇಂದ್ರ ಅಂದ್ರೆ ಏನು? ಇದು ಪರಮೇಶ್ವರಿ. ಇಂದ್ರತೀತಿ ಇಂದ್ರ ಅವನಿ ಪೊಟೆಂಟ್ ಅಂತ ಅರ್ಥ, ಸರ್ವಸಮರ್ಥ ಅಂತ ಇಂದ್ರ ಶಬ್ದಕ್ಕರ್ಥ. ಈ ಇಂದ್ರ ಸರ್ವಸಮರ್ಥನು. ಅವನ ಅಲ್ಲ ಅಂತ ಪ್ರೂವ್ ಮಾಡಿಕೊಟ್ಟ ಕೃಷ್ಣ. 7 ದಿವಸ ಪರ್ವತ ಎತ್ತಿ ಹಿಡಿದು ಅವನ ಸ್ಟಾಕ್ ಎಲ್ಲ ಖಾಲಿ ಆಯಿತು, ಅವನ ಟ್ಯಾಂಕ್ ಖಾಲಿ ಆಯಿತು, ಅವ್ರಿಗೆ ಮಳೆ ಮಾಡಲಿಕ್ಕೆ ಆಗಲಿಲ್ಲ. ಸೋತ ಅಡ್ಡಕ್ತಿದ್ದ. ನೀನು ಅವನಿ ಪೊಟೆಂಟ್ ಅಲ್ಲಪ್ಪ, ನಾನೊಂದು ತೋರಿಸಿಕೊಟ್ಟ ಕೃಷ್ಣ. ಹಾಗಾದ್ರೆ ಅವನಿಗೆ ಸುಮ್ಮನೆ ಅವನ ಅಪ್ಪ ನಾಮಕರಣ ಮಾಡಿದ್ದು ಇಂದ್ರ ಅಂತ. ನಿಜವಾದ ಇಂದ್ರ, ಹಿ ಹೂ ಇಸ್ ಆಮ್ನಿಪೊಟೆಂಟ್ ಈಸ್ ರಿಯಲ್ ಇಂದ್ರ. ಹೀಗೆ ಶಬ್ದದ ಅರ್ಥ ನೀವು ತಗೊಂಡ್ರೆ ನೋಡಿ, ಶನ್ನೋ ಮಿತ್ರ ಶಂ ವರುಣ ಮಂತ್ರ ಹೇಳ್ತಾರೆ ನಮ್ಮ ಸಂಸ್ಕೃತ ಪಂಡಿತರು. ಅರ್ಥ ಕೇಳಿ. ಮಿತ್ರನು ನಮಗೆ ಮಂಗಳವನ್ನು ಮಾಡಲಿ, ವರುಣನು ನಮಗೆ ಮಂಗಳವನ್ನು ಮಾಡಲಿ. ಯಾರಪ್ಪ ಮಿತ್ರ ವರುಣ ಅಂದ್ರೆ? ಅದು ಯಾರೋ ಗೊತ್ತಿಲ್ಲ, ಅದೆಲ್ಲ ಕೇಳಬೇಡಿ. ಏನು ಪ್ರಾರಂಭಕರು? ಸಂಸ್ಕೃತ ಭಾಷೆಯೇ ಗೊತ್ತಿಲ್ಲ ನಮ್ಮವರಿಗೆ, ಪಂಡಿತರಿಗೂ ಗೊತ್ತಿಲ್ಲ, ಅಪಂಡಿತರಿಗೂ ಗೊತ್ತಿಲ್ಲ. ಮಿತ್ರ ಅಂದರೆ ಮಿತಿಮ್ರಾತಿ, ಬೆಳಕನ್ನು ಕೊಡುವ ಹಗಲಿನ ಸೂರ್ಯ.
ಮತ್ತೆ ರಾತ್ರಿ ಸೂರ್ಯ, ಹೌದು. ವರುಣ ಅಂದ್ರೆ ಆವರಣೋತೀತಿ ವರುಣ, ಕತ್ತಲೆಯನ್ನು ಆವರಿಸಿ ನಮಗೆ ಅರಿವು ಕೊಡದಂಥ ರಾತ್ರಿಯ ಸೂರ್ಯ ವರುಣ. ಇದೆಂಥದ್ರಿ ರಾತ್ರಿಯ ಸೂರ್ಯ, ಹೌದಲ್ವಾ? ಈಗ ನಮಗೆ ಬೆಳಕು ಕೊಡುವವನು ಮಿತ್ರ, ಅವನು ಅಮೆರಿಕಕ್ಕೆ ಕತ್ತಲೆ ಕೊಡ್ತಾ ಇದ್ದಾನೆ. ನಮಗೆ ಯಾರು ಮಿತ್ರನೋ ಅವನು ಅಮೆರಿಕಕ್ಕೆ ವರುಣ. ಅಮೆರಿಕದಲ್ಲಿ ಯಾರು ಮಿತ್ರ ಆಗ್ತಾನೋ ನಮಗೆ ವರುಣ ಆಗ್ತಾನೆ, ನಮಗೆಲ್ಲಿ ರಾತ್ರಿ. ಹಾಗಾಗಿ ಸೂರ್ಯನ ಎರಡು ಆಸ್ಪೆಕ್ಟ್ಗಳನ್ನು ಹೇಳ್ತಕ್ಕಂಥ ಮಂತ್ರ. ವಾಟ್ ಎ ಬ್ಯೂಟಿಫುಲ್ ಥಿಂಗ್. ಎಷ್ಟು ಸೈಂಟಿಫಿಕ್ ಆಗಿದೆ ಹಗಲು ಮತ್ತು ರಾತ್ರಿಗಳನ್ನು ಸಂಯೋಜನೆ. ಹಗಲಿನ ಸೂರ್ಯ, ರಾತ್ರಿಯ ಸೂರ್ಯ ಹೋಗಲಿಲ್ಲ, ಅವ್ನು ನಾಶ ಆಗಲಿಲ್ಲ, ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ, ಅಮೆರಿಕಕ್ಕೆ ಹೋದ. ಸೊ ನಾವು ಅಪರೂಪಕ್ಕೆ ಹೋದ್ರೆ ಬಹಿಷ್ಕಾರ ಆಗ್ತಾರೆ, ಅವ್ರು ದಿನ ಹೋಗ್ತಾರೆ. ಪ್ರತಿದಿನ ರಾತ್ರಿ ಅಮೆರಿಕ ಹಾಗಲ್ಲ, ಇಂಡಿಯಾದಲ್ಲಿ ವಾಸ ಅವ್ರು ಯಾರು ಬಹಿಷ್ಕಾರ ಹಾಕೋದಿಲ್ಲ. ಅದು ನಮಗೆ ಬಹಿಷ್ಕಾರ ಅಂದ್ರೆ ಏನು, ಯಾಕೆ ಹಾಕೋ ಅದು ಗೊತ್ತಿಲ್ಲ. ಬರೀ ದಡ್ಡ ಜನಾಂಗ. ಬಹಿಷ್ಕಾರ ಅಂದ್ರೆ ಏನು, ಯಾಕೆ ಹಾಕಬೇಕು ಅದು ಗೊತ್ತಿಲ್ಲ. ಅಮೆರಿಕ ಹೋಗಬಾರ್ದು, ಬಹಿಷ್ಕಾರ ಅಷ್ಟೇ. ಯಾಕೆ ಕೇಳಿದ್ರೆ ಗೊತ್ತಿಲ್ಲ ಯಾರಿಗೂ. ಹಿಂದೆ ಯಾಕೆ ಬಹಿಷ್ಕಾರ ಆಗ್ತಿದ್ರು, ಸ್ಟೀಮರ್ನಲ್ಲಿ ಹೋಗ್ತಿದ್ರು. ಸ್ಟೀಮಲ್ಲಿ ಹೋಗುವಾಗ 2 ತಿಂಗಳು 2.5 ತಿಂಗಳು ಬರೀ ಸಮುದ್ರ ಪ್ರಯಾಣ. ಆವಾಗ ಅಲ್ಲಿ ಚರ್ಮದ ಚೀಲದಲ್ಲಿ ಅವರು ಕೊಟ್ಟು ನೀರು ಕುಡಿಬೇಕು, ಸ್ನಾನ ಮಾಡಲಿಕ್ಕಿಲ್ಲ. ನಿನ್ನ ಅನುಷ್ಠಾನ ಬಿಟ್ಟು ಹೋಗಬೇಡಪ್ಪ ಅದು. ಈಗ ನೀವು ಇಲ್ಲಿ ರಾತ್ರಿ ಸಂಧ್ಯಾವಂದನೆ ಮಾಡ್ಕೋದ್ರೆ ನಾಳೆ ಸಂಧ್ಯಾವಂದನೆ ಅಮೆರಿಕದಲ್ಲಿ ಎರೀತೀರ, ಏನು ಪ್ರಾಬ್ಲಮ್ ಇದೆ. ಮತ್ತೆ ನಾನ್ ವೆಜ್ ಫುಡ್ ಇಲ್ಲ, ಇಲ್ಲಿಗಿಂತ ಫಸ್ಟ್ ಕ್ಲಾಸ್ ಭಾರತೀಯ ಆಹಾರ ಸಿಗುತ್ತೆ. ನೀವು ಇಲ್ಲಿ ಏನು ಶುದ್ಧ, ಇಲ್ಲಿ ನಿಮ್ಮ ಊರಿನ ಆಹಾರ ಏನು ಸಿಗುತ್ತೆ ಅಂತ ನಿಮಗೆ ಸೌತ್ ಕೇರಳದ ಅಡಿಗೆ ಬೇಕು ಅಂದ್ರೆ ಅದು ಸಿಗುತ್ತೆ, ಬೆಂಗಳೂರು ಅಡಿಗೆ ಅದು ಸಿಗುತ್ತೆ. ಹಲಸಿನಕಾಯಿ ಪಲ್ಯ ಆಗಬೇಕು ಅಂದ್ರೆ ಅದು ಅಲ್ಲಿ ಸಿಗುತ್ತೆ, ಇಲ್ಲಿ ಎಲ್ರಿಗೂ ಮಾಡ್ಲಿಕ್ಕೆ ಬರೋಲ್ಲ. ಬೆಂಗಳೂರಿನವ್ರಿಗೆ ಬಹಳ ಜನರಿಗೆ ಹಲಸಿನಕಾಯಿ ಪದಾರ್ಥ ಮಾಡಿ ಆಮೇಲೆ ಏನು ಫಸ್ಟ್ ಕ್ಲಾಸ್ ಮಾಡ್ತಾರೆ. ಹಾಗಾಗಿ ಈಗಕ್ಕೂ ಆಗಕ್ಕೂ ಇದು ವ್ಯತ್ಯಾಸವನ್ನು ಗುರುತಿಸುವುದಿಲ್ಲ. ಕಾಲಬಾಧಿತರಾದ ಪಂಡಿತರೇ ತುಂಬಿ ಹೋಗಿದ್ದಾರೆ ದೇಶದಲ್ಲಿ. ಅವರಿಗೆ ಕಾಲದೇಶ ಜ್ಞಾನ ಇಲ್ಲ, ಬರೇ ಬುಕ್ಕಿಶ್ ನಾಲೆಜ್ ಇದೆ ಅಷ್ಟೇ. ಹಾಗಾಗಿ ನೋಡಿ, ಮಿತ್ರ, ವರುಣ, ಇಂದ್ರ, ಅಗ್ನಿ ಎಲ್ಲ ಶಬ್ದಗಳು ಭಗವಂತನ ಅಸಾಧಾರಣ ಗುಣವನ್ನು ಕೊಡ್ತಾರೆ. ಭಗವಂತ ಮಿತ್ರನಾಗಿ ನಮ್ಮಲ್ಲಿ ಕೂತರೆ ನಮಗೆ ಅರಿವು ಮೂಡುತ್ತೆ. ಮಿತಿ ಅಂದರೆ ನಾಲೆಜ್. ಭಗವಂತ ತಮೋ ಗುಣವನ್ನು ಆವರಿಸಿ ನಮ್ಮಲ್ಲಿ ಕೂತ್ಬಿಟ್ರೆ ಏನು ತಿಳಿಯೋಲ್ಲ, ದಡ್ಡ ಶಿಖಾಮಣಿಗಳಾಗ್ತೇವೆ. ಹಾಗಾಗಿ ನಮ್ಮನ್ನು ಮಿತ್ರರನ್ನಾಗಿ ಮಾಡುವವನು ಅವನು, ನಮ್ಮನ್ನು ವರುಣರನ್ನಾಗಿ ಮಾಡುವ ಈ ಎಲ್ಲ ಹೆಸರುಗಳು ಒಬ್ಬನೇ ಭಗವಂತನ ಹೆಸರು. ಸರ್ವೇ ವೇದಾಹ ಸರ್ವೇ ಘೋಷಾಹ ಏಕೈವ ವ್ಯಾಕೃತಿ ಸರ್ವಾಹರ್ಷಃ. ವೇದ ಹೇಳ್ತು, ಪ್ರತಿಯೊಂದು ಮಂತ್ರವೂ ಒಬ್ಬ ಭಗವಂತನನ್ನು ಹೇಳುತ್ತಪ್ಪ. ಪ್ರತಿಯೊಂದು ಶಬ್ದವೂ ಭಗವಂತನನ್ನು ಹೇಳುತ್ತೆ, ಪ್ರತಿಯೊಂದು ಸೌಂಡು ಭಗವಂತನನ್ನು ಹೇಳುತ್ತೆ. ನಾದ ಕೂಡ ಭಗವಂತನನ್ನು ಹೇಳುತ್ತೆ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಆಚಾರ್ಯ ಮಧ್ವರು. ಪ್ರಾಣಿಗಳ ನಾದ ಕೂಡ ಭಗವಂತನನ್ನು ಕೊಂಡಾಡುತ್ತೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಅವ್ರ ಮನೆಯಲ್ಲಿ ಗೋಡೆಯಲ್ಲಿ ಹಳ್ಳಿಗಳಿರ್ತಾರೆ, ಗೋಧ ಅಂತಾರೆ ಸಂಸ್ಕೃತದಲ್ಲಿ. ಗೋಧ ಅವು ಗೋಡೆಯಲ್ಲಿ ಹಲ್ಲಿಗಳಿರ್ತಾರೆ. ಅವು ರಚ ಕೊಡ್ತಾರೆ. ಅದು ರಚ ಕೊಟ್ಟಿದ್ರೆ ಏನು, ಯಾಕೆ ರಚ ಕೊಡ್ತಾವೆ ಅಂದ್ರೆ ನಮಗೇನು ಗೊತ್ತು, ನಾವು ಹಳ್ಳಿ ಭಾಷೆ ಕಲಿತಿದ್ದೇವ. ಅಲ್ಲಪ್ಪ ನಿಮಗೆ ಹಳ್ಳಿ ಭಾಷೆ ಗೊತ್ತಿಲ್ವಾ? ಇಲ್ಲಪ್ಪ ನಮಗೆ ಹಳ್ಳಿ ಭಾಷೆ ಗೊತ್ತಿಲ್ಲ. ಹಾಗಾಗಿ ನೀವು ಹಳ್ಳಿಯಾಗಿ ನೀವು ಯಾಕೆ ರಚ ಕೊಡ್ತೀರಿ ಅಂತಾರೆ ಮಧ್ವಾಚಾರ್ಯ. ನೋಡಿ, ನಮಗೆ ತುಂಬ ಆಶ್ಚರ್ಯ ಆದಾಗ ಏನಪ್ಪ ಇದು, ಅದೇ ನಾವು ಹಳ್ಳಿಯಾಗಿ ಹೋಗೋದು. ಸೊ ಆ ಸೌಂಡ್ ಉಂಟಲ್ಲ, ನಮಗೆ ನಮ್ಮ ಭಾಷೆಯಲ್ಲಿ ಶಬ್ದ ಇಲ್ಲ. ತುಂಬ ಆಶ್ಚರ್ಯ ಆಯಿತು, ಭಾರಿ ಆಶ್ಚರ್ಯ ಆಯಿತು. ಅಮೇಜಿಂಗ್ ಅಂದರು ಅಮೆರಿಕದವರು. ಅಷ್ಟು ಹೇಳಿದ್ರು ಸಾಕಾಗಲಿಲ್ಲ. ಕಡೆಗೆ ನಮ್ಮ ಡಿಕ್ಷನರಿ ಶಬ್ದ ಸಾಕಾಗದೇ ಇದ್ದಾಗ ಏನಪ್ಪ ಅಂದರೆ ವಿ ಡೋಂಟ್ ಫೈಂಡ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಅವರ್. ಅಂದರೆ ನಮ್ಮ ಆಶ್ಚರ್ಯವನ್ನು ಹೇಳಲಿಕ್ಕೆ ಶಬ್ದ ಸಿಗದೇ ಇದ್ದಾಗ ನಾವು ಹಳ್ಳಿಯಂತೆ ರಚಗುಟ್ಟುತ್ತೇವೆ. ಹಾಗಾದರೆ ನಿಮಗೆ ನೀವು ರಚಗುಟ್ಟುವುದಿಲ್ಲ, ರಚಗುಟ್ಟರೆ ಅರ್ಥ ಗೊತ್ತುಂಟು ಅಂತ ಅದೇನು ಅದ್ಭುತ. ಹೌದಾ, ಅರ್ಥ ಗೊತ್ತಾಯ್ತಾ? ಹಾಗಾದ್ರೆ ಹಳ್ಳಿ ಏನು ಹೇಳ್ತಾ ಗೊತ್ತಾ? ಭಗವಂತ ಅದ್ಭುತ, ಭಗವಂತ ಅದ್ಭುತ ಅಂತ ಹೇಳುತ್ತೆ. ನೋಡಿ, ಒಂದು ಪ್ರಾಣಿಯ ನಾದದಿಂದಲೂ ಭಗವಂತನನ್ನು ಗುರುತಿಸುವ ವಿಧಾನವನ್ನು ತೋರಿಸಿಕೊಟ್ಟವರು ಆಚಾರ್ಯ ಮಧ್ವರು. ಅದು ನೀವು ಯಾವ ಶಬ್ದ, ಯಾವ ಸೌಂಡ್ ಬೇಕಾದ್ರೆ ತಗೊಳ್ಳಿ, ಅದು ಭಗವಂತನನ್ನು ಹೇಳುತ್ತೆ. ಯಾವ ಭಾಷೆ ಶಬ್ದ ಬೇಕಾದ್ರೆ ತಗೊಳ್ಳಿ, ಅದು ಭಗವಂತ ಹೇಳುತ್ತೆ. ಬರೀ ಸಂಸ್ಕೃತ ಅಲ್ಲ ಅವರು. ಸರ್ವೇ ಘೋಷಾಹ, ಎಲ್ಲ ಪ್ರಾಣಿಯ ನಾದಗಳು, ಎಲ್ಲ ಮನುಷ್ಯನ ಭಾಷಾ ಶಬ್ದಗಳು. ಇದು ಉಪನಿಷತ್ತಿನ ಮಾತು, ಮಧ್ವಾಚಾರ್ಯ ವಾಕ್ಯ ಅಲ್ಲ. ಅದನ್ನು ಇಟ್ಕೊಂಡು ಅವರು ಹೇಳಿದ್ರು ಎಲ್ಲ ಹೆಸರುಗಳು ಭಗವಂತನ ನಾಮ. ಅದರಿಂದ ಎವ್ರಿ ವರ್ಡ್, ಎವ್ರಿ ಸೌಂಡ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್. ಹಾಗಾಗಿ ಏನು ಕೇಳಿದರೂ ದೇವರ ಚಿಂತನೆ ಬರಬೇಕು ನಮ್ಮ ಮನಸ್ಸಿಗೆ. ಇದರ ಅನುಸಂಧಾನ ಗುಣ ಏನು ಗೊತ್ತಾ? ನಾವು ಒಬ್ಬನ ಬೈದರೂ ಕೂಡ ಅವನು ಏನೋ ದೇವ್ರ ನಾಮ ಹೇಳ್ತಾ ಇದ್ದಾನಪ್ಪ, ಅವನು ನಮಗೇನು ಶ್ರೀಕೃಷ್ಣಾರ್ಪಣ ವಸ್ತು, ಬಾಯಿ ಬಂದಾಗ ಬೈದ ಕಿತ್ತುಕೊಟ್ಟು ಬನ್ನ ದೇವ್ರ ನಾಮ ಹೇಳ್ತಾ ಇದ್ದಾನೆ, ಭಗವಂತ ಪ್ರೀತನಾಗಲಿ.
ನಾವು ಅದನ್ನು ಹಚ್ಕೊಳ್ಬೇಕಾಗಿರೋದು ಈ ಥರದ ಒಂದು ಇಡೀ ಪ್ರಪಂಚದ ಎಲ್ಲ ವ್ಯವಹಾರಗಳಲ್ಲಿ ಭಗವಂತನನ್ನ ಕಾಣುವ ಒಂದು ನಿಟ್ಟಿನಲ್ಲಿ ನಿಂತಾಗ ಜಗಳ ಮಾಡಲಿಕ್ಕೆ ಆಗೋದು. ಹೀಗೆ ಒಂದು ಸಮನ್ವಯ ಮಾಡಿದರು. ಅದರಲ್ಲಿ ಇನ್ನೊಂದು ಸಂಗತಿ ಏನು ಅಂದರೆ, ಈ ಪುರಾಣಗಳು 18 ಪುರಾಣಗಳಿವೆ, ಮಹಾಭಾರತ ಇದೆ, ರಾಮಾಯಣ ಇದೆ, ಉಪನಿಷತ್ತು, ವೇದ ಬಿಟ್ಟುಬಿಡಿ. ಇದು ಒಂದು ಗೊಂದಲ ಆಯಿತು. ಏನು ಅಂದರೆ, ಪುರಾಣಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ಥರ ಉಂಟ್ರಿ. ಒಂದು ಪುರಾಣದಲ್ಲಿ ಹೇಳಿದ್ರೆ ಇನ್ನೊಂದು ಪುರಾಣದಲ್ಲಿಲ್ಲ. ಅಂದರೆ ಒಂಥರ ಮೇಲು ನೋಟಕ್ಕೆ ನೀವು ಓದ್ತಾ ಹೋದರೆ ಕೆಲವು ಅಸಂಗತವಾದ ಕಥೆಗಳು, ಕೆಲವು ಸೆಲ್ಫ್ ಕಾಂಟ್ರಾಡಿಕ್ಟರಿ. ಆ ಪುರಾಣದಲ್ಲಿ ಹೇಳೋದು ಒಂಥರ, ಈ ಪುರಾಣದಲ್ಲಿ ಹೇಳೋದು ಒಂಥರ. ಹಾಗಾದ್ರೆ ಯಾವುದನ್ನು ನಂಬಬೇಕು? ಅದಕ್ಕೋಸ್ಕರ ಪ್ರಾಚೀನರು ಪುರಾಣವನ್ನು ಕೆಲವರು ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ಅದು ಎಂಥದ್ದು ನಮಗೆ ಗೊತ್ತಾಗೋಲ್ಲ, ಅದು ಅರ್ಥವಲ್ಲ. ಒಂದೊಂದರಲ್ಲಿ ಒಂದೊಂದು ಥರ ಹೇಳ್ತಾರೆ. ಅಂದರೆ ಈಗ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯುವಾಗ ಪುರಾಣಗಳಲ್ಲಿ ಯಾವುದನ್ನು ಮುಟ್ಲಿಲ್ಲ ಪ್ರಾಚೀನರು. ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಬಿಟ್ಟರೆ ಉಳಿದ ವೇದ ಪುರಾಣಗಳಿಗೆ, ಮಹಾಭಾರತಕ್ಕೆ ಕೈ ಹಾಕಲಿಕ್ಕೆ ಹೋಗಲಿಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶಂಕರರು ಯಾವ ಪುರಾಣವನ್ನು ಉಲ್ಲೇಖ ಮಾಡೋದಿಲ್ಲ. ಯಾಕಂದರೆ ಪುರಾಣವನ್ನು ಉಲ್ಲೇಖ ಮಾಡಿದ ಒಳ್ಳೆ ಗೊಂದಲ, ಕಾಂಟ್ರಡಿಕ್ಷನ್ ಬರುತ್ತೆ. ಅದಕ್ಕೆ ಅದರ ಸುದ್ದಿ ಬಿಡಿ, ಬರೀ ಉಪನಿಷತ್ತು ಹೇಳ್ಕೊಂಡು ವೇದಾಂತ ಬೆಳೆಸಿ ಅಂದರು. ಬರೀ ಹೆಚ್ಚು ವೇದವಂತಗಳನ್ನು ಕೋಟ್ ಮಾಡೋದು ಅವರು. ಬರೀ ಉಪನಿಷತ್ತುಗಳ ಅರ್ಥವನ್ನು ತೀರ್ಮಾನ ಮಾಡಲಿಕ್ಕೆ ಬ್ರಹ್ಮಸೂತ್ರಗಳು. ಪುರಾಣವನ್ನು ಮುಟ್ಲಿಕ್ಕೆ ಹೋಗಲ್ಲ ಅವರು, ಭಗವದ್ಗೀತೆ ಬಿಟ್ಟು. ಅದರ ನಂತರ ರಾಮಾನುಜರು ಬಂದು ಅವರಿಗೂ ಇದೇ ಸಮಸ್ಯೆ ಆಗಿ ಎಲ್ಲ ಪುರಾಣ ಹಿಡ್ಕೊಂಡ್ರೆ ಕೂಡಿಸೋದು ಕಷ್ಟ ಆಗುತ್ತೆ. ಅದಕ್ಕೆ ಅವರು ಭಾಗವತ, ವಿಷ್ಣು ಪುರಾಣ, ರಾಮಾಯಣ 3 ಇಟ್ಕೊಂಡ್ರು. ಉಳಿದದ್ದು ಅದೆಲ್ಲ ಒಂದು ಸಂಗತಿ ಅಲ್ವಾ. ಅದನ್ನು ರಾಜಸ, ತಾಮಸ, ಸಾತ್ವಿಕ ಅಂತ 3 ಥರ ಹೇಳ್ತಾರೆ ಪುರಾಣ. 3 ಥರ ಅಂದರೆ ಏನು? ಅದು ಬಹಳ ಗಂಡಾಂತರ. ವೇದವ್ಯಾಸರಿಗೆ ತಮೋಗುಣ ಆವೇಶ ಆದಾಗ ತಾಮಸ ಪುರಾಣ ಬರ್ತಾರಂತೆ ಅವರು. ವೇದವ್ಯಾಸರಿಗೆ ರಜೋಗುಣ ಆವೇಶ ಆದಾಗ ರಾಜಸ ಪುರಾಣ ರಚನೆ ಮಾಡಿದ್ರು. ಅವರಿಗೆ ಸಪ್ತಗುಣ ಆವೇಶ ಆದಾಗ ಸಾತ್ವಿಕ ಪುರಾಣ ರಚನೆ ಮಾಡಿದರು. ಗಂಡಾಂತರ ಆಗ್ತೀಗ. ವೇದವ್ಯಾಸರನ್ನು ಹೇಗೆ ನಂಬೋದು ನಾವು? ಎಲ್ಲಿ ಸತ್ವ, ಯಾವುದು ರಾಜಸ, ಅವರು ಯಾವ ತಾಮಸ? ಅವ್ರು ನಂಬಲಿಕ್ಕೆ ಇಲ್ಲ. ಯಾಕಂದರೆ ತಾಮಸ ಆವೇಶ, ಬ್ರಹ್ಮಸೂತ್ರವನ್ನು ತಾಮಸ ಆವೇಶದಿಂದ ಬಂದಿದ್ರೆ ಅದನ್ನು ಅದು ಹೇಗೆ ನಂಬೋದು? ಅದರಿಂದ ಅದರ ನಂತರ ತಮಾಷೆ ಏನಂದರೆ, ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ ಕಾನ್ಸೆಪ್ಟು ನಿಜವಾಗಿ ಮಧ್ವಾಚಾರ್ಯ ಹೇಳಿಲ್ಲ. ಆದರೆ ರಾಮಾನುಜಾಚಾರ್ಯ ಹೇಳಿ ಎಲ್ಲ ಮಾಧ್ವರು ಹೇಳ್ತಾರೆ ಪುರಾಣ 3 ವಿಧ ಅಂತ. ಸಾತ್ವಿಕ, ಮಧ್ವಾಚಾರ್ಯ ಎಲ್ಲಿಯೂ ಹೇಳಲಿಲ್ಲ. ಪುರಾಣವನ್ನು ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಭಾಗ. ಅದು ಶ್ರೀವೈಷ್ಣವ ಸಂಪ್ರದಾಯದಿಂದ ಬಂದದ್ದಂತೂ ಮಾಧ್ವರದ್ದು ಅಲ್ವೇ ಇಲ್ಲ. ಆದರೆ ದತ್ತ ಸ್ವಾತಂತ್ರ್ಯದ ಹಾಗೆ ಮಾಧ್ವರು ಈ ತಪ್ಪನ್ನು ಮುಂದುವರಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಎಲ್ಲೂ ಕೂಡ ಮತ್ತೀಗೇನು ಸಾತ್ವಿಕ ಪುರಾಣ, ರಾಜಸ ಪುರಾಣ ಅಂತ ವ್ಯವಹಾರ ಉಂಟಲ್ವ, ಏನು ಗೊತ್ತಾ? ಬಹಳ ಸೊಗಸಾದ ಅರ್ಥ ಕೊಟ್ಟರು ಆಚಾರ್ಯರು ಮಧ್ವರು. ಯಾವ ಪುರಾಣವನ್ನು ಓದಿದಾಗ ತಾಮಸನಿಗೆ, ರಚನೆ ಮಾಡಿದವರಿಗಲ್ಲ, ತಾಮಸ ಸ್ವಭಾವದವರಿಗೆ ತಾಮಸ ಅರ್ಥ ಆಗುತ್ತೋ ಅದು ತಾಮಸ ಪುರಾಣ ಅಷ್ಟೇ. ನಿಮ್ಮ ಬುದ್ಧಿ ಕೆಟ್ಟಿದ್ರೆ ಕೆಟ್ಟ ಅರ್ಥ ಆಗುತ್ತೆ. ಅದು ಪುರಾಣದ ದೋಷ ಅಲ್ಲ. ಯಾಕಂದ್ರೆ ದೇವರು ಮೋಸ ಮಾಡಿದ್ದಲ್ಲ, ನಾವು ಮೋಸ ಹೋದೆವು. ಯಾಕೆಂದ್ರೆ ನಮ್ಮ ಬುದ್ಧಿ ಕೆಟ್ಟಿತ್ತು. ಹಾಗಾಗಿ ಯಾರ ಬುದ್ಧಿ ರಾಜಸವೋ ಅವನಿಗೆ ರಾಜಸ ಅರ್ಥ ಕಾಣುತ್ತೆ. ಸಾತ್ವಿಕ ಪುರಾಣದಲ್ಲಿ ಕೂಡ ಯಾರ ಬುದ್ಧಿ ಸಾತ್ವಿಕೋ ಅವನಿಗೆ ಸಾತ್ವಿಕ ಅರ್ಥ ಹೊಳೆಯುತ್ತೆ. ಯಾರ ಬುದ್ಧಿಯಲ್ಲಿ ತಮೋಗುಣ ತುಂಬಿದೆಯೋ ಅವನಿಗೆ ತಾಮಸ ಅರ್ಥ ಹೊಳೆಯುತ್ತೆ. ಹೊರತು ಪುರಾಣಕ್ಕೆ ಈ ಆಡ್ಜೆಕ್ಟಿವ್ ಹಾಕಬೇಡಿ. ತಾಮಸರು ನಾವು, ಹೊರತು ಪುರಾಣ ಅಲ್ಲ. ನಾವು ರಾಜಸರು, ನಾವು ಸಾತ್ವಿಕರಾದಾಗ ಪುರಾಣ ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ಪುರಾಣ ಅಪಾರ್ಥ ಆಗುತ್ತೆ ಅಷ್ಟೇ. ಅದರಿಂದ ಪುರಾಣಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋ ಒಂದು ಹೊಸ, ಅಂದರೆ ಪುರಾಣಗಳಿಗೆ ಹೌ ಟು ಇಂಟರ್ಪ್ರೆಟ್ ಪುರಾಣ ಆ ತನಕ ಯಾರೂ ಹೇಳಿಲ್ಲ. ಅದನ್ನು ಆಚಾರ್ಯ ಹೇಳಿದರು, ಆಚಾರ್ಯ ಮಧ್ವರು. ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವಚ ಪುರಾಣಾರ್ಥ ಮದನ್ಯಾತಿ ನರಕಂ ನಾಸ್ತ್ರ ಸಂಶಯ. ನಿಮಗೆ 3 ಭಾಷೆ ಗೊತ್ತಿರಬೇಕಪ್ಪ ಪುರಾಣ ಹೇಳಬೇಕಾದ್ರೆ. ಇದು ಯಾವ್ದು ಸಂಸ್ಕೃತ ಗೊತ್ತಿದ್ದರೆ ಸಾಕು, 3 ಭಾಷೆ ಗೊತ್ತಿರಬೇಕು. ಮತ್ತು ಸಂಸ್ಕೃತದಲ್ಲಿ ಪುರಾಣಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ನೂರಾರು ರೀತಿಗಳಿವೆ, ವಿಧಾನಗಳು. ಅದು ಗೊತ್ತಿಲ್ಲದೆ ಪುರಾಣ ಹೇಳಿದರೆ ಹಿಂದಿನವರು ನರಕಕ್ಕೆ ಹೋಗ್ಲಿಕ್ಕೆ 2 ವಿಧಾನ ಹೇಳಿದ್ರು. ಒಂದು ಪುರಾಣಾರ್ಥ ಮದನ್ಯಾತಿ ನರಕಂ. ನಿನಗೆ ಸುಲಭದಲ್ಲಿ ನರಕಕ್ಕೆ ಹೋಗ್ಬೇಕಾದ್ರೆ ಪುರಾಣ ಹೇಳೋದು. ಯಾಕಂದರೆ ಪುರಾಣ ಅರ್ಥ ಆಗೋದಿಲ್ಲ, ತಪ್ಪು ಹೇಳೋದು, ನೀನು ತಪ್ಪು ಹೇಳೋದು, ಜನರ ತಪ್ಪು ದಾರಿಗೆ ಎಳೆಯೋದು. ಹಾಗಾಗಿ ನಿನಗೆ ಸುಲಭದಲ್ಲಿ ನರಕಕ್ಕೆ ಹೋಗಬೇಕು ಅಂದರೆ ಪುರಾಣ ಹೇಳುವು. ಇನ್ನೂ ಸುಲಭದಲ್ಲಿ ಹೋಗಬೇಕು ಅಂದರೆ ನರಕಾಯ ಮತಿಷ್ಠ್ಯತೆ ಪೌರೋಹಿತ್ಯಂ ಸಮಾಜ. ಪುರೋಹಿತರಿಗೆ ಮಂತ್ರದ ಅರ್ಥವೂ ಗೊತ್ತಿಲ್ಲ, ಏನು ಮಾಡಿ ಏನೋ ತಪ್ಪು ಹೇಳ್ತಾರೆ, ತಪ್ಪು ಮಾಡಿಸ್ತಾರೆ ನಿಮ್ಮ ಕೈಯಲ್ಲಿ, ನಿಮ್ಮನ್ನು ನರಕಕ್ಕೆ ಕಳಿಸ್ತಾರೆ, ಅವರು ನರಕಕ್ಕೆ.
ಅದರಿಂದ ಸುಲಭವಾಗಿ ನರಕಕ್ಕೆ ಹೋಗಬೇಕು ಅಂದರೆ ಒಂದೋ ಪೌರೋಹಿತ್ಯ ಮಾಡು, ಒಂದೋ ಪುರಾಣ ಹೇಳು. ಇದರ ಅರ್ಥ ಏನು? ಬಹಳ ಜವಾಬ್ದಾರಿಯ ಕೆಲಸ ಅದು ಅಂತ. ಅದನ್ನು ನಿರಾಕರಣೆ ಮಾಡೋದು. ಪೌರೋಹಿತ್ಯ ಮಾಡುವಂದರೆ ಹುಡುಗಾಟ ಅಲ್ಲ, ಎಲ್ಲ ಮಂತ್ರಗಳ ಅರ್ಥ ಗೊತ್ತಿರಬೇಕು ಮತ್ತು ಯಾವುದೇ ಅಪೇಕ್ಷೆ ಇಲ್ಲದೆ ಆ ಯಜಮಾನನನ್ನು ಉದ್ಧಾರ ಮಾಡ್ತಕ್ಕಂಥ ಕಳಕಳಿ ಇರಬೇಕು. ನಾವು ಪೌರೋಹಿತ್ಯ ಮಾಡೋ ಹೋದ ತಕ್ಷಣ ಸೊಂಟಕ್ಕೆ ಎತ್ತು ಸಿಕ್ಕಿಸಿಕೊಂಡೆ ಒಂದು ಲೆಕ್ಕ ಮಾಡ್ತೇವೆ, ಅದು ಪೌರೋಹಿತ್ಯ ಆಗೋಲ್ಲ. ಅದಕ್ಕೆ ಬಹಳ ಜವಾಬ್ದಾರಿಯ ಕೆಲಸ. ಅದಕ್ಕೋಸ್ಕರ ಪುರಾಣಕ್ಕೆ ಅರ್ಥ ಹೇಳ್ಬೇಕಾದ್ರೆ 3 ಭಾಷೆ ಗೊತ್ತಿರಬೇಕು. ಇದು ಆಚಾರ್ಯ ಮತ್ತು ಅಲ್ಲಿ ತನಕ ಈ ವಿಷಯವೇ ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಇಡೀ ಸಂಸ್ಕೃತ ಸಾಹಿತ್ಯದ ಇತಿಹಾಸದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. 3 ಭಾಷೆ ಗೊತ್ತಿರಬೇಕು. ಒಂದು 3 ಭಾಷೆ ಅಂದರೆ ಏನು? ಅದಕ್ಕೆ 3ರಲ್ಲಿ ಸಮಾಧಿ ಭಾಷೆ, ದರ್ಶನ ಭಾಷೆ, ಮುಖ್ಯ ಭಾಷೆ. ನೋಡಿ, ಸಮಾಧಿ ಭಾಷೆ ಎಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು. ಕರೆಕ್ಟ್, ಎಲ್ಲವೂ ಹಾಗೆ. ಆದರೆ ಕೆಲವು ಇದ್ದದ್ದನ್ನು ಇದ್ದಾಗ ಹೇಳೋಲ್ಲ ನಾವು, ಮತ್ತೆ ಕಂಡದ್ದನ್ನು ಕಂಡ ಹಾಗೆ ಹೇಳುವುದು, ಅದು ದರ್ಶನ ಭಾಷೆ. ಆ ಖಂಡಿತ ಹೌದಲ್ಲ ನನಗೆ ಗೊತ್ತಿಲ್ಲ, ಅದು ಕಂಡದ್ದು ಹೌದು. ಈಗ ಉದಾಹರಣೆ ಹೇಳ್ತೇನೆ, ಕೃಷ್ಣ ಯುದ್ಧರಂಗದಲ್ಲಿ ಇದ್ದ, ಅರ್ಜುನನ ರಥದ ಸಾರಥಿಯಾಗಿದ್ದ. ಆಗ ಭೀಷ್ಮಾಚಾರ್ಯರು ಕೃಷ್ಣನ ಮೇಲೆ ಬಾಣ ಬಿಡುತ್ತಾರೆ. ಬಾಣ ಬಿಟ್ಟು ಕೃಷ್ಣನನ್ನು ರೇಗಿಸಬೇಕು ಅಂತಲೇ ಬಾಣ ಬಿಡೋದವರು. ಆಗ ಕೃಷ್ಣ ತೊಟ್ಟಿದ್ದಂಥ ಆ ಕವಚ ಉಂಟಲ್ಲ, ಚರ್ಮದ ಕವಚ, ಅದು ಕತ್ತರಿಸಿ ಹೋಗಿ ಕೃಷ್ಣನ ಮೈಗೆಲ್ಲ ಬಾಣ ನಾಟಿ ಮೈಯಲ್ಲಿ ನೆತ್ತರು ಸುರಿಯಿತು ಅಂತ ಹೇಳ್ತಾರೆ. ಅಲ್ಲಪ್ಪ, ದೇವರು ಜ್ಞಾನಾನಂದಮಯ ನೆತ್ತರಲ್ಲಿ ಬಂತು. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಅದು ದರ್ಶನ ಭಾಷೆ ಅಂತ. ಎಲ್ಲರೂ ಕಂಡದ್ದು ಹಾಗೆ. ಅವನು ನೆತ್ತರು ಸುರಿಸಿದ ಎಲ್ಲ ಮನುಷ್ಯರಂತೆ ನೆತ್ತರು ಸುರಿಸಿದ ದೇಹವನ್ನು ತೋರಿಸಿದ, ಅದು ದರ್ಶನ ಭಾಷೆ. ಅದು ಸಮಾಧಿ ಭಾಷೆ ಅಲ್ಲ. ನಿಜವಾಗಿ ನೆತ್ತರು ಇರಲಿಲ್ಲ, ಅದು ಖಂಡಿತು. ಸೊ ಕಾಣುವ ಭಾಷೆ, ಕಾಣುವ ಸಂಗತಿ ಮತ್ತು ನಿಜವಾಗಿರುವ ಸಂಗತಿ ಬೇರೆ ಬೇರೆ ಇರುತ್ತೆ. ಇರುವ ಸಂಗತಿಯನ್ನು ಹೇಳುವ ಭಾಗಕ್ಕೆ ಸಮಾಧಿ ಭಾಷೆ ಅಂತ ಅರ್ಥ. ಹೇಗೆ ಖಂಡಿತೋ ಹಾಗೆ ಹೇಳುವುದನ್ನು, ಅದು ತಪ್ಪೇನೂ ಅಲ್ಲ. ಕಂಡಿದ್ದನ್ನು ಕಂಡ ಹಾಗೆ ಹೇಳೋದು, ಅದನ್ನು ನಿಜ ಏನು ಅಂತ ತಿಳ್ಕೊಳ್ಳೋದೇ ಅಂದರೆ ನಮ್ಮ ತಪ್ಪೋದು. ಆಮೇಲೆ ಕೆಲವೊಮ್ಮೆ ನಮ್ಮನ್ನು ಬೇಕು ಅಂತ ಸಂದಿಗ್ಧದಲ್ಲಿ ಸ್ವಲ್ಪ ತಲೆ ಖರ್ಚು ಮಾಡಿ, ಬಹಳ ಜನರಿಗೆ ತಲೆ ಖರ್ಚು ಮಾಡಿಬಿಟ್ರೆ ವೇಸ್ಟ್ ಆಗುತ್ತಲ್ಲ, ಖರ್ಚೇ ಮಾಡೋದು. ಇನ್ನೊಬ್ಬರ ತಲೆಯಲ್ಲಿ ಯೋಚನೆ ಮಾಡೋರಿದ್ದಾರೆ ಬಹಳ ಜನ. ನಮ್ಮ ತಲೆ ಖರ್ಚು ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಅದು ಒಳಗೆ ಸ್ಟಾಕ್ ಖರ್ಚು ಮಾಡಬಾರ್ದು ಅಂತ ತಾವು ಸ್ವಂತಕ್ಕೆ ಯೋಚನೆ ಮಾಡಿದೆ. ಯಾರ್ಯಾರ ಥರ ಕೇಳಿ ಅದು ಹೇಗೆ ಆಚಾರ್ಯ, ಇದು ಹೇಗೆ ಆಚಾರ್ಯ ಅಂತ ಕೇಳಿಕೊಂಡು ಬದುಕುವವರಿದ್ದಾರೆ. ಅದಕ್ಕೆ ಅವರು ಸ್ವಲ್ಪ ತಲೆ ಖರ್ಚು ಮಾಡಲಿ ಅಂತ ಮುಖ್ಯ ಭಾಷೆ. ಮುಖ್ಯ ಭಾಷೆ ಅಂದರೆ ಮೇಲು ನೋಟಕ್ಕೆ ಕಾಣುವ ಅರ್ಥವೇ ಬೇರೆ, ಅದರ ಒಳಗೆ ಇರತಕ್ಕಂಥ ನಿಜವಾದ ಅರ್ಥವೇ ಬೇರೆ. ಹೀಗೆ ರಹಸ್ಯ ಭಾಷೆಯಿಂದಲೂ ಪುರಾಣಗಳು ಅನೇಕ ಸಂಗತಿಗಳನ್ನು ಹೇಳ್ತಾವೆ. ಇದಕ್ಕೆ ಪ್ರಸಿದ್ಧವಾದ ಉದಾಹರಣೆ ಇದೆಲ್ಲ. ಈ 3 ಭಾಷೆ ಗೊತ್ತಿಲ್ಲದವರು ಪುರಾಣ ಹೇಳಬಾರ್ದು ಅಂದ್ರೆ ಆಚಾರ್ಯ ಮಧ್ವರು. ಯಾಕೆಂದರೆ ಪುರಾಣದಲ್ಲಿ ಮೇಲ್ನೋಟ ಕೇಳುವ ಕಥೆಯೇ ಬೇರೆ, ಅದರ ಒಳಗಿನ ಅರ್ಥವೇ ಬೇರೆ. ಆ ಒಳಗಿನ ಅರ್ಥ ಗೊತ್ತಿಲ್ಲದೆ ಮೇಲಿನ ಕಥೆ ಹೇಳಿದರೆ, ಇದು ಮೇಲಿನ ಕಥೆಗಳು ಹೇಗಿರ್ತವೆ ಗೊತ್ತಾ? ಈ ಸೋಪನ ನೀತಿ ಕಥೆಗಳ ಹಾಗೆ, ಪಂಚತಂತ್ರದ ಕಥೆಗಳ ಹಾಗೆ. ಪಂಚತಂತ್ರದ ಕಥೆಯಲ್ಲಿ ಕಥೆ ಮುಖ್ಯ ಅಲ್ಲ, ಅದು ನೀತಿ ಮುಖ್ಯ, ಅದು ಇತಿಹಾಸ ಅಲ್ಲ. ಹಾಗಾಗಿ ಪುರಾಣದಲ್ಲಿ ಬಂದಿರುವ ಕಥೆಗಳನ್ನು ಪೂರ್ತಿ ಪುರಾಣದ ಕಥೆ, ಅದು ಇತಿಹಾಸ ಅಂತ ತಿಳ್ಕೊಬೇಡಿ. ಅದರಿಂದ ಏನು ಮೆಸೇಜ್ ಸಿಗುತ್ತೆ ನಿಮಗೆ, ನೀತಿ, ಅದನ್ನು ತಿಳ್ಕೊಳ್ಳಿ ಇದ್ರು ಮತ್ತು ಅರ್ಥವಾದ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೊಂದು ದೃಷ್ಟಾಂತ ಕೊಟ್ಟೇನೆ ಬೇಕಾದರೆ. ಪದ್ಮಪುರಾಣದಲ್ಲಿ ಕಥೆ ಇದೆ. ಕಾರ್ತಿಕ ಮಾಸದಲ್ಲಿ ಆಕಾಶದಲ್ಲಿ ದೀಪ ಇಡಬೇಕು ಅಂತ ವಿಶೇಷ ಅಂತ ಹೇಳಿದ್ರು ಪುರಾಣದಲ್ಲಿ. ಅದಕ್ಕೆ ಒಂದು ಕಥೆ ಏನು ಅಂದರೆ, ಸಂಜೆ 6 ಗಂಟೆ ಹೊತ್ತಿಗೆ ಕಾಗೆ ಗೂಡಿಗೆ ಹೋಗ್ತಾ ಇತ್ತಂತೆ. ಗೂಡಿಗೆ ಹೋಗ್ತಾ ಇದ್ದಾಗ ಕೆಳಗಿನ ತುಳಸಿ ಕಟ್ಟೆಯಲ್ಲಿ ದೀಪ ಇಟ್ಟಿದ್ಲು ಮನೇಲಿ ಯಜಮಾನಿ. ಅದಕ್ಕೆ ಮೇಲಿಂದ ಹೋಗುವಾಗ ಅದು ಬಾಳೆಹಣ್ಣಿನ ಹಾಕೊಂಡಿತ್ತು, ಯಾವುದು ಹಣ್ಣು ಅಂತ, ದೀಪ ಹಣ್ಣು ಅಂತ ಕೆಳಗೆ ಬಂದು ಆ ಬತ್ತಿ ಹಿಡ್ಕೊಂಡು ಮೇಲೆ ಹೋಯ್ತು. ಮೇಲೆ ಹೋದ ಮೇಲೆ ಅದರ ಕೊಕ್ಕು ಸುಡ್ಲಿಕ್ಕೆ ಶುರುವಾಯಿತು. ಸುಳ್ಳು ಕೆಳಗೆ ಬಿಟ್ಟಿತ್ತು. ಅದು ಬಾಯಿಂದ ಕೆಳಗೆ ಬಿತ್ತ. ಆ ದೀಪ ಕೆಳಗಿಂದ ಒಂದು ಮುಳಿ ಮನೆ, ಆ ಮನೆ ನಡೆದಿತ್ತು. ಇಡೀ ಮುಳಿ ಮನೆ ಸುಟ್ಟು ಹೋಯಿತು. ಆದರೆ ದೊಡ್ಡ ಆಕಾಶ ದೀಪವನ್ನು ಇಟ್ಟ ಪುಣ್ಯದಿಂದ ಆ ಕಾಗೆ ಸ್ವರ್ಗಕ್ಕೆ ಹೋಯಿತು. ಆಗ ನಾವು ಏನು ಮಾಡಬೇಕು? ಕಾರ್ತಿಕ ಮಾಸದಲ್ಲಿ ಯಾರು ಮನೆ ಬೆಂಕಿ ಹಾಕಬಾರ್ದು, ಸ್ವರ್ಗಕ್ಕೆ ಹೋಗ್ಬೋದು. ಪುರಾಣ ಅರ್ಥ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇದ್ದವ್ರ ಕೈಯಲ್ಲಿ ಪುರಾಣ ಸಿಕ್ಕಿದ್ರೆ ಹೀಗಾಗತ್ತೆ. ಅದರಿಂದ ಮೊದಲು ಪುರಾಣದ ಸುದ್ದಿಯೇ ಬೇಡ, ಅದು ಅರ್ಥ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಬಿಟ್ಟರು. ಆಮೇಲೆ ಅದು ಸಾತ್ವಿಕ ಪುರಾಣವನ್ನು ಮತ್ತು ರಾಜಸ ಪುರಾಣ ಬೇರೆ ಬೇರೆ ಮಾಡಿಕೊಂಡು ಅರ್ಥ ಆಚಾರ್ಯರು ಅದು ಇಲ್ಲೇ ಇಲ್ಲ. ಅದು ನಿನ್ನ ಮನಸ್ಸು ಸಾತ್ವಿಕ, ರಾಜಸ, ತಾಮಸ. ನೀನು ಸಾತ್ವಿಕ ಆದರೆ ಎಲ್ಲ ಪುರಾಣವೂ ಸಾತ್ವಿಕ ಪುರಾಣ. ಅದರಿಂದ ಪ್ರತಿಯೊಂದು ಪುರಾಣವನ್ನು ಸಮನ್ವಯ ಮಾಡಿ ಅರ್ಥ ಮಾಡಿಕೊಳ್ಳಬೇಕು. ಯಾವ ಪುರಾಣವನ್ನು ರಿಜೆಕ್ಟ್ ಮಾಡಲಿಕ್ಕಿಲ್ಲ. ಸಮನ್ವಯ ಮಾಡಿದ್ರೆ ಒಂದೇ ಅರ್ಥವನ್ನು ಹೇಳುತ್ತಾರೆ. ಇದು ತುಂಬ ಕ್ಲಿಷ್ಟವಾದ ವಿಷಯ. ಸಮನ್ವಯ ಏನೇನು ಯಾವ್ಯಾವ ಪುರಾಣದಲ್ಲಿದೆ, ಅದನ್ನು ಹೇಗೆ ಸಮನ್ವಯ ಮಾಡಬೇಕು ಅಂತ ತುಂಬ ಕ್ಲಿಷ್ಟವಾದ ವಿಷಯ. ಬಟ್ ಇದನ್ನು ಮಾಡಲಿಕ್ಕೆ ಬರುತ್ತೆ. ಅದನ್ನು ಮಾಡಿ ತೋರಿಸಿದ್ರು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಒಂದೊಂದು ಪುರಾಣದಲ್ಲಿ ಒಂದೊಂದು ಕಥೆ ಇದ್ದಾಗ ಒಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ.
ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ. ವಾಲಿ ಸುಗ್ರೀವರ ಕಾಲ. ವಾಲಿ ಸುಗ್ರೀವರು ಹೋರಾಡಿಕೊಂಡಾಗ ರಾಮಚಂದ್ರ ಸುಮ್ಮನೆ ನಿಂತಿರ್ತಾನೆ. ವಾಲಿಯ ಪೆಟ್ಟು ತಿಂದು ಸುಗ್ರೀವ ಓಡಿ ಬರ್ತಾನೆ. ಅಲ್ಲ ರಾಮಚಂದ್ರ, ನಿನ್ನ ಮಾತು ಕೇಳಿ ನಾನು ಪೆಟ್ಟು ತಿನ್ನೋದಾಯ್ತಲ್ಲ, ನೀನು ಹೇಳಿ ನಾನು ವಾಲಿಗೆ ಶಿಕ್ಷೆ ಕೊಡ್ತೇನೆ ಅಂತ ಸುಮ್ಮನೆ ನಿಂತುಬಿಟ್ಟು ನಾನು ಪೆಟ್ಟು ತಿಂದ್ಕೊಂಡು ಮೈಯನ್ನು ಎತ್ತರ ಹೋಗಿಸ್ಕೊಂಡು ಬಂದದ್ದು ನಾನು, ಹೀಗೆ ಮಾಡಬಹುದಾ ನೀನು? ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಅಲ್ಲಪ್ಪ ನೀವಿಬ್ಬರು ಒಂದೇ ಥರ ಇದ್ದೀರಿ, ಅಣ್ಣ ಯಾರು ತಮ್ಮ ಯಾರು ಗೊತ್ತಾಗಲಿಲ್ಲ, ಅದರಿಂದ ಹೊಡಿಲಿಲ್ಲ ಅಂತ ತಮಾಷೆ ಮಾಡ್ತಾನೆ ರಾಮಚಂದ್ರ. ಕಡೆಗೆ ಅದು ಒಂದು ಕೆಲಸ ಮಾಡುವ ಅಂತ ಲಕ್ಷ್ಮಣನ ಹತ್ತಿರ, ರಾಮಾಯಣದಲ್ಲಿ ಬರತಕ್ಕಂಥ ಸಂಗತಿ ಇದು, ಲಕ್ಷ್ಮಣನ ಹತ್ತಿರ ಒಂದು ಬಳ್ಳಿಯನ್ನು ಮಾಲೆ ಮಾಡಿ ಹಾಕುವನ ಕುತ್ತಿಗೆ. ಸರಿ, ಲಕ್ಷ್ಮಣ ಸುಗ್ರೀವನ ಕುತ್ತಿಗೆಗೆ ಒಂದು ಬಳ್ಳಿಯ ಮಾಲೆ ಹಾಕಿದ, ಹೂಬಳ್ಳಿ. ಅದು ಮಾಲೆ, ಅವನ ಕುತ್ತಿಗೆಯಲ್ಲಿ ಹೂಬಳ್ಳಿ ಮಾಲೆ ಇಲ್ಲ, ಚಿನ್ನದ ಸರ ಇರೋದು. ಇಬ್ಬರ ಕುತ್ತಿಗೆಯಲ್ಲೂ ಚಿನ್ನದ ಸರ ಇತ್ತು, ಅದು ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೊಂದು ಹೂಬಳ್ಳಿ ಹಾಕೋದು. ಆಯಿತು, ಗಜಪುಷ್ಪಿ ಅಂತ ಹೇಳ್ತಾರೆ. ಅದು ಆ ಬಳ್ಳಿ ಹೆಸರು ವಾಲ್ಮೀಕಿ, ಗಜಪುಷ್ಪಿ ಅಂತ. ಅಂದರೆ ಅದೇನೋ ದೊಡ್ಡ ಗಾತ್ರದ ಹೂವಿನ, ಆನೆ ಹೂವಿನ ಮರ ಬಳ್ಳಿ ಅಂತ. ಅದನ್ನ ಲಕ್ಷ್ಮಣ ಕೊಂಡು ಹೋಗಿ ಮಾಲೆ ಹಾಕಿದ. ಇದು ರಾಮಾಯಣದಲ್ಲಿ ಇರೋದು. ಆಮೇಲೆ ನೀವು ಮಹಾಭಾರತ ಓದ್ತೀರಿ. ಮಹಾಭಾರತದಲ್ಲಿ ರಾಮಾಯಣದ ಕಥೆ ಇದೆ. ಮಹಾಭಾರತ ರಾಮಾಯಣ ಕಥೆಯಲ್ಲಿ ಅಲ್ಲಿ ಹನುಮಂತ ಮಾಲೆ ಹಾಕಿದ ಅಂತಿದೆ. ಈ ಪುರಾಣ ಹೇಳೋರಿಗೆ ಒಬ್ಬೊಬ್ಬರು ಒಂದೊಂದು ಥರ ಬರೆದಿಲ್ಲ, ನಾವು ಏನು ಹೇಳಿದ್ರು ಸರ್, ಒಂದೋ ಎರಡೂ ಅಪ್ರಮಾಣ, ಒಂದು ಯಾವುದೋ ಒಂದು ಸತ್ಯ ಆಗಿದೆ, ಎರಡು ಸತ್ಯ ಆಗಿದೆ. ಹಾಗೆ ಹಾಗಾದ್ರೆ ವಾಲ್ಮೀಕಿ ಹೇಳಿದ್ದು ಖರೇನೋ, ವ್ಯಾಸರು ಹೇಳಿದ್ದು ಖರೇನೋ? ಇದು ಪುರಾಣ ಹೇಳುವವರಿಗೆ ಇರುವ ಜವಾಬ್ದಾರಿ. ಇದು ಗೊತ್ತಿಲ್ಲದೆ ಹೇಳಿದರೆ ಅಲ್ಲಿ ಒಂದು ಕಥೆ, ಇಲ್ಲಿ ಒಂದು ಕಥೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಹನುಮಂತ ಹಾಕಿದ ಅನ್ನೋದು ಖರೇ ಕಥೆ, ಹಾಗಾದ್ರೆ ವಾಲ್ಮೀಕಿ ಸುಳ್ಳು ಅಲ್ಲ. ಅಲ್ಲಿ ಏನು ಹೇಳಿತ್ತು ನೋಡಿ, ಹನುಮಾನ್ ಅನ್ನೋದಕ್ಕೆ ಎರಡು ಅರ್ಥ ಇಲ್ಲ. ಹನುಮಾನ್ ಅಂದ್ರೆ ಒಬ್ಬನೇ ಇರುವುದು ಇತಿಹಾಸದಲ್ಲಿ. ಲಕ್ಷ್ಮಣ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಏನು ಲಕ್ಷ್ಮಣ ಅಂದ್ರೆ ಲಕ್ಷ್ಮೀ ಇವಾನ್ ಲಕ್ಷ್ಮಣ ಪ್ರೋಕ್ತಃ ಅಂದ್ರೆ ಲಕ್ಷಣೋಕ್ತವಾದ ಪರ್ಸನಾಲಿಟಿ ಉಳ್ಳವನು ಲಕ್ಷ್ಮಣ. ಅವನು ರಾಮನ ತಮ್ಮನೇ ಯಾರು ಆಗಬಹುದು. ಹಾಗಾದ್ರೆ ಹನುಮಂತ ಲಕ್ಷ್ಮೀವಾನ್, ಲಕ್ಷಣ ಭರಿತವಾದಂತಹ ಪ್ರಮಾಣಬದ್ಧವಾದ ದೇಹ ಇತ್ತವನದ್ದು. ಅದರಿಂದ ಅವನನ್ನು ವಾಲ್ಮೀಕಿ ಬೇಕು ಅಂತ ಕುಚೋರ್ಗೆ ಏನು ಅರ್ಥ ಮಾಡ್ತೀವಿ ನೋಡುವ ಅಂತ ಲಕ್ಷ್ಮಣ ವಿರೋಧ ಪರಿಹಾರ ಆಯಿತು. ಹೀಗೆ ಬೇರೆ ಗ್ರಂಥಗಳಲ್ಲಿ ಇರತಕ್ಕಂಥ ವಚನವನ್ನು ನೋಡಿಕೊಂಡು ಎರಡನ್ನು ಸಮನ್ವಯ ಮಾಡಿ ಅವಿರುದ್ಧವಾದ ಅರ್ಥ ಹೇಳಬೇಕು. ಇನ್ನೊಂದು ದೃಷ್ಟಾಂತ, ಕೃಷ್ಣ ಭೂಮಿಯಲ್ಲಿದ್ದ. ದೇವತೆಗಳು ಹೇಳಿದರು, ಕೃಷ್ಣ ಅವತಾರ ಮಾಡಿ ಎಲ್ಲ ದುಷ್ಟ ಸಂಹಾರ ಮಾಡಿದೆ, ಆಯಿತು, ಇನ್ನು ವಾಪಸ್ ಬರಬೇಕು, ದೇವರನ್ನ ಕೇಳ್ಕೋಬೇಕು ಅಂತ ರುದ್ರ ಒಬ್ಬ ಬೈರಾಗಿ ವೇಷದಲ್ಲಿ ಕೃಷ್ಣನ ಹತ್ರ ಬರ್ತಾನೆ. ಶಿವ ಬಂದವನು ಹೇಳ್ತಾನೆ, ಶರಜ್ಜತ ವಿಧೀಯಾಯ ಪಂಚವಿಂಶಾಧಿಕಂ ಪ್ರಭೋ. ನೋಡಿ, ಇದು ಗುಹ್ಯ ಭಾಷೆ. 100 ವರ್ಷ ಆಯಿತು ನೀನು ಭೂಮಿಗೆ ಬಂದು, ಆಮೇಲೆ ಪಂಚವಿಂಶ ಅಧಿಕ ಮತ್ತು 25 ಆಯಿತು. ಅಂದರೆ ಕೃಷ್ಣ ಭೂಮಿಯಲ್ಲಿ 125 ವರ್ಷ ಬದುಕಿದ್ದ ಅಂತ ಅರ್ಥ ಆಗ್ತದೆ ಓದುವಾಗ. ನೀವು ಹಾಗೆ ಅರ್ಥ ಮಾಡಿದರೆ ಧರ್ಮರಾಜ ಭೂಮಿಯನ್ನು ತ್ಯಾಗ ಮಾಡುವುದಕ್ಕಿಂತ ಮುಂಚೆ, ಪಾಂಡವರು ಭೂಮಿಯನ್ನು ತ್ಯಾಗ ಮಾಡುವ ಮುಂಚೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದ ಅಂತ ಭಾಗವತ ಹೇಳಿದೆ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಸುದ್ದಿ ಕೇಳಿ ಪಾಂಡವರು ದೇಹತ್ಯಾಗ ಮಾಡಿದರು. ಹಾಗಾದರೆ ಪಾಂಡವರು ದೇಹತ್ಯಾಗ ಮಾಡುವುದಕ್ಕಿಂತ ಮುಂಚೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದ. ಧರ್ಮರಾಜನಿಗಿಂತ ಭೀಮಸೇನ 1 ವರ್ಷ ಸಣ್ಣವ, ಭೀಮಸೇನನಿಗಿಂತ ಕೃಷ್ಣ 6 ತಿಂಗಳು ಸಣ್ಣವ, ಕೃಷ್ಣನಿಗಿಂತ ಅರ್ಜುನ 6 ತಿಂಗಳು ಸಣ್ಣವ. ಸರಿ, ಈಗ ಹಾಗಾದರೆ ಕೃಷ್ಣ ದೇಹತ್ಯಾಗ ಮಾಡಿದ ಮೇಲೆ ಧರ್ಮರಾಜ ದೇಹತ್ಯಾಗ ಮಾಡಿದ. ಅವನು 2 ವರ್ಷ ದೊಡ್ಡವ. ಧರ್ಮರಾಜ ದೇಹತ್ಯಾಗ ಮಾಡುವಾಗ ಅವನಿಗೆ 108 ವರ್ಷ. ಹಾಗಾದ್ರೆ ಇವು 125 ವರ್ಷ ಇರುವುದು ಹಾಗೆ. ಇದು ಅದರ ಪುರಾಣಿಕರ ಮ್ಯಾಥಮೆಟಿಕ್ಸ್ ಆಯಿತು. ಯಾಕಂದ್ರೆ ಲೆಕ್ಕ ಗೊತ್ತಿಲ್ಲ ಸ್ವಾಮಿ, ಅವ್ರ ಲೆಕ್ಕ ಓದಲಿಲ್ಲ, ಪುರಾಣ ಹೇಳಿ ಗೊತ್ತು. 125 ವರ್ಷ ಬದುಕಿದ್ರೆ 108 ವರ್ಷದಲ್ಲಿ ದೇಹತ್ಯಾಗ ಮಾಡಿದ ಧರ್ಮರಾಜನಿಗಿಂತ ಸಣ್ಣ ವಯಸ್ಸಿನ ಕೃಷ್ಣ ಅವನಿಗಿಂತ ಮೊದಲು ದೇಹತ್ಯಾಗ ಮಾಡೋದು ಹೇಗೆ? ಯಾವ ವ್ಯಾಖ್ಯಾನಕಾರರು ತಲೆ ಕೆಡಿಸಿಕೊಳ್ಳಿಲ್ಲ ಅದನ್ನು ಹೇಳುವಾಗ. 125 ಹೇಳೋದು, ಇದನ್ನು ಹೇಳೋದು 106. ಎಲ್ಲ ಕೃಷ್ಣ ಭೂಮಿಯಲ್ಲಿ ಬದುಕಿದ್ದು 106 ವರ್ಷ. ಕರೆಕ್ಟ್ ಇದೆ. ಮತ್ತೆ ಅಲ್ಲಿ ರುದ್ರ ಅಲ್ವ ಅವನು? ರುದ್ರ ಏಷ ಮೋಹಂ ಸೌಜಾನ್ಯಾಶು ಅಂತ ಜನರಿಗೆ ಮೋಹಗೊಳಿಸುವುದು ಶಿವನ ಸ್ವಭಾವ. ಸರಿಯಾಗಿ ಅರ್ಥ ಮಾಡ್ಕೋ ಅಂತ ತಲೆ ಖರ್ಚು ಮಾಡೋ. ಅಲ್ಲಿ ಏನು ಹೇಳಿದ್ರು, ಇದು ಗುಹ್ಯ ಭಾಷೆ. ಏನರ್ಥ ಅದಕ್ಕೆ? 100 ವರ್ಷ ಆಯಿತು, 100 ಇರದೆ 125 ಅಂತ ಹೇಳಬೇಕಲ್ಲ. 100 ವರ್ಷ ಆಯಿತು, ಮತ್ತೆ ಕೂಡ 25 ಆಯಿತು ವರ್ಷ ಅಂತ ಹೇಳೋದಾದ್ರೆ 100 ವರ್ಷ ಮತ್ತೂ 25 ಆಯಿತು. ಕೃಷ್ಣ ನೀನು ಬರಬೇಕು ದೇವಲೋಕಕ್ಕೆ. ಅದು ಏನು 25 ಆಯಿತು?
25 ಋತುಗಳು ಅಂದರೆ 50 ತಿಂಗಳಾಯಿತು ಅಂತ ಅರ್ಥ. ಅಂದರೆ 104 ವರ್ಷ 2 ತಿಂಗಳಾಯಿತು. ನೀನು 106.5 ವರ್ಷ ಭೂಮಿಯಲ್ಲಿದ್ದ, ಮತ್ತು 1 ವರ್ಷ 4 ತಿಂಗಳಿದ್ದ ಅವನು. ಹಾಗಾಗಿ ಇದು ಗುಹ್ಯ ಭಾಷೆ. ಇದನ್ನು ತಿಳ್ಕೊಂಡ್ರೆ ನೋಡಿ, ಶರಕ್ಷತಮ್ಯತೀಯಾಯ ಪಂಚವಿಂಶಾಧಿಕಂ ಏನು ವಿರೋಧ ಇಲ್ಲ. ಹೀಗೆ ಪುರಾಣಗಳಿಗೆ ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಮೊದಲು 3 ಥರದ ಭಾಷೆಗಳು ಗೊತ್ತಿರಬೇಕು. ಒಂದು ಗ್ರಂಥಕ್ಕೂ ಒಂದು ಗ್ರಂಥಕ್ಕೂ ಅವಿರೋಧವಾಗಿ ಅನ್ವಯ ಮಾಡುವುದು ಗೊತ್ತಿರಬೇಕು. ಈ ವಿಧಾನವನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಮೊದಲು ತೋರಿಸಿಕೊಂಡವರು ಆಚಾರ್ಯ ಮಧ್ವರು, ಅಲ್ಲಿ ತನಕ ಯಾರೂ ಮಾಡಿಲ್ಲ. ಅದು ಎಲ್ಲಿ ವಿರೋಧ ಇದೆ ಅದನ್ನು ಹೀಗೆ ಪರಿಹರಿಸಿಕೊಂಡು ಅದರಿಂದ ಎಲ್ಲ ಪುರಾಣಗಳು ಪ್ರಮಾಣ. ಅವರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅವರ ಎಲ್ಲ ಗ್ರಂಥಗಳಲ್ಲಿ ಎಲ್ಲ ಪುರಾಣಗಳನ್ನು ಕೋಟ್ ಮಾಡ್ತಾರೆ. ಭಗವಂತ ಮೋಹಶಾಸ್ತ್ರ ಬರದ ಅಂತ ಹೇಳಬೇಡಿ ಅಂತಾರೆ ಅವರು. ಯಾಕಂದರೆ ಒಂದು ವೇಳೆ ಭಗವಂತ ಮೋಹ ಮಾಡಿದರೆ ಅವನು ಬ್ರಹ್ಮಸೂತ್ರವು ಮೋಹಶಾಸ್ತ್ರ ಇರುವುದು ನಮ್ಮದೇ ಆಗಿದೆ ದೇವರನ್ನು. ಅದನ್ನು ದೇವರ ಮಾತಿನಲ್ಲಿ ಯಾವತ್ತೂ ನಚ ಭಗವದ್ರೂಪೇಶು ವಿಪ್ರಲಂಭಕತ್ವಂ ಶಂಕ್ಯಂ ಅವರ ಮಾತು ತಿರುಗುಳ ಪಂಡಿತರದು. ಭಗವಂತನ ರೂಪಗಳಲ್ಲಿ ಯಾವುದೂ ಮೋಹಕವಾದ ಮಾತಾಡಿದ ಮೋಸ ಮಾಡಿದ ಅಂತ ಹೇಳಬೇಡಿ. ಅಲ್ಲಪ್ಪ ನೀವೇ ಹೇಳ್ತಿರಲ್ಲ, ಬುದ್ಧ ಬೌದ್ಧರನ್ನು ಮೋಹ ಮಾಡಲಿಕ್ಕೋಸ್ಕರ ಸರ್ವಂ ಶೂನ್ಯಂ ಸರ್ವಂ ಕ್ಷಣಿಕಂ ಅಂತ ಹೇಳಲಿಲ್ವಾ? ಮೋಹ ಮಾಡಿದ್ದಾನಲ್ವ. ನಚ ಬುದ್ಧರೂಪೇಪಿ ಭಗವತಃ ವಿಪ್ರಂ, ಬುದ್ಧನೂ ಕೂಡ ಮೋಸ ಮಾಡಿದ್ದಲ್ಲ, ನೀವು ಮೋಸ ಹೋದದ್ದು ಅಂತಾರೆ. ನಾವು ಮೋಸ ಹೋದದ್ದು ಅಂತ ಅವನು ಮೋಸ ಮಾಡಿಲ್ಲ. ಅವನು ಗೂಢವಾಗಿ ವೇದಾಂತದ ಪರಿಭಾಷೆಯನ್ನು ಗುಪ್ತವಾಗಿ ಹೇಳಿದ. ಸರ್ವಂ ಕ್ಷಣಿಕಂ ಅಂತ. ಸರ್ವಂ ಕ್ಷಣಿಕಂ ಅಂದರೆ ಏನು ನಾವು ಹೇಳಿಲ್ವಾ? ಈ ಸಂಸಾರ ಕ್ಷಣಿಕ ಅಂದರೆ ಟೆಂಪರರಿ ಅಂತ ಅರ್ಥ. ಸರ್ವಂ ಕ್ಷಣಿಕಂ ಅಂತ ಹೇಳಿದ. ಇವರು ಒಂದು ಕ್ಷಣ ಅಷ್ಟೇ ಇರುವುದು, 2 ಕ್ಷಣ ನಾಶ ಆಗುತ್ತೆ. ಇವರು ಅರ್ಥ ಮಾಡಿದ್ದಕ್ಕೆ ದೇವರು ಏನು ಮಾಡಬೇಕು? ಹಾಗಾದರೆ ನಮ್ಮ ತಂಡತನದಿಂದ ಬೌದ್ಧ ಧರ್ಮ ಹುಟ್ಟುಕೊಂಡಿದ್ದು ಹೊರತು ದೇವರು ಮೋಸ ಮಾಡಲಿಲ್ಲ. ಯಾವ ರೂಪದಿಂದ ದೇವರು ಮೋಸ ಮಾಡೋಲ್ಲ, ನಾವು ಮೋಸ ಹೋಗ್ತೇವೆ ಅಷ್ಟೇ. ಅದು ನಮ್ಮ ತಾಮಸ ಸ್ವಭಾವ. ಹಾಗಾಗಿ ಯಾವ ಗ್ರಂಥದಲ್ಲೂ ತಾಮಸಾಂಶ ಇಲ್ಲ. ತಾಮಸಾಂಶ ಇರುವುದು ನಮ್ಮ ತಲೆಯಲ್ಲಿ. ಅದನ್ನು ತೊಳ್ಕೊಂಡು ಪುರಾಣ ಓದಿದರೆ ಎಲ್ಲ ಪುರಾಣಗಳು ಸಾತ್ವಿಕ ಅರ್ಥವನ್ನು ಹೇಳ್ತಾರೆ. ಹೀಗೆ ಇದು ಸಮನ್ವಯ, ಸಮಸ್ತ ಶಾಸ್ತ್ರಗಳನ್ನು ಸಮನ್ವಯ ಮಾಡಿ ಅರ್ಥ ಹೇಳ್ತಕ್ಕಂಥ ವಿಧಾನ. ಮತ್ತು ಎಲ್ಲ ಶಬ್ದಗಳು ಭಗವಂತನ ಹೆಸರಾದ್ದರಿಂದ ಯಾವ ಶಬ್ದವೂ ಯಾವುದನ್ನೂ ಹೇಳೋದಿಲ್ಲ. ಅದು ಭಗವಂತನ ಗುಣಗಾನ. ಇಡೀ ವೇದ ಭಗವಂತನ ಗುಣಗಾನ. ಅದರಲ್ಲಿ ಏನು ಒಂದೊಂದು ಸೂಕ್ತ ಒಂದೊಂದನ್ನು ಹೇಳೋದಿಲ್ಲ. ಹೀಗೆ ಇಡೀ ವೇದ ಪುರಾಣಗಳ ಸಮನ್ವಯ ಮಾಡಿ ಅದು ಅಷ್ಟೇ ಅಲ್ಲ, ನಾದಕ್ಕೆ ಕೂಡ ಭಗವತ್ಪರತ್ವವನ್ನು ಹಲ್ಲಿಯ ನಾದದಿಂದ ತೋರಿಸಿಕೊಟ್ಟು ಎಲ್ಲವೂ ಭಗವತ್ ಚಿಂತನೆಗೆ ಸಾಧನ. ಅದು ಬಿಟ್ಟು ಜಗತ್ತಿನಲ್ಲಿ ಏನೂ ಇಲ್ಲ ಅಂದರು ಆಚಾರ್ಯ ಮಧ್ವರು. ಇದು ಆಚಾರ್ಯ ಮಧ್ವರ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್. ಇಷ್ಟು ಚಿಂತನೆಯ ಜೊತೆಗೆ ಇವತ್ತಿನ ಈ ಚಿಂತನವನ್ನು ಮುಗಿಸೋಣ. ಇನ್ನು ಕೆಲವು ವಿಷಯಗಳಿವೆ, ಅದು ನಾವು ನಾಳೆ ಕೊನೆ ದಿವಸ ಇದರ ಚಿಂತನೆಯಲ್ಲಿ ಈ 3 ಮತಗಳಲ್ಲಿ ಬಂದಿರತಕ್ಕಂಥ ಡಿಫರೆನ್ಸಸ್ ಹೇಗೆ ಬೆಳವಣಿಗೆ ಆಯಿತು ಅನ್ನೋದನ್ನು ನಾಳೆ ದಿವಸ, ಕೊನೆಯ ಮಂಗಳ ದಿವಸ ಎಷ್ಟು ಸಾಧ್ಯವೋ ಅಷ್ಟು. ಯಾಕಂದರೆ ದೊಡ್ಡ ಸಬ್ಜೆಕ್ಟ್ ಇದು. ಒಬ್ಬೊಬ್ಬ ಮತಾಚಾರವನ್ನು ಹಿಡಿದು ತಿಂಗಳುಗಳ ಕಾಲ ಮಾತಾಡಬೇಕಾದ ವಿಷಯ. ಇದೆಲ್ಲ ಒಂದೊಂದು 2 ದಿವಸ 3 ದಿವಸದಲ್ಲಿ ಕೇಳಿ ತಿಳಿಯುವಂಥದ್ದಲ್ಲ, ಹೇಳಿ ಮುಗಿಯುವಂತಹದ್ದು ಅಲ್ಲ, ಕೇಳಿ ತಿಳಿಯುವಂತಹದ್ದು ಅಲ್ಲ. ಮತ್ತು ನಮಗೆ ಕೇಳೋದಷ್ಟೇ, ತಿಳಿಬೇಕು ಅಂತ ಅಪೇಕ್ಷೆ ಇಲ್ಲ ಬಹಳ ಜನರಿಗೆ. ಸುಮ್ಮನೆ ಏನು ಕೇಳ್ತಾರೆ, ಏನು ಹೇಳ್ತಾರೆ ನೋಡೋಣ ಅಂತ ಕೆಲವರಿಗೆ. ಏನು ನಾವು ಕೇಳೋಣ ಅಲ್ಲ, ನೋಡೋಣ. ಏನು ಹೇಳ್ತಾರೆ ನೋಡೋಣ. ಆಮೇಲೆ ನಮ್ಮದು ನಮಗೆ ಅವ್ರು ಹೇಳ್ತಾರೆ ನಾವೇ ಕೇಳಬೇಕು. ನಮ್ಮಲ್ಲಿ ಸ್ವಚ್ಛ ಚಿಂತನವೇ ಇಲ್ಲ. ನಾವು ಸುಮ್ಮನೆ ನಾವು ಮೊದಲೇ ಪ್ರೀ ಡಿಸೈಡ್, ಭಗವಂತನದ್ದು ಹಾಗೆ ನಮ್ಮದು ಮೊದಲೇ ಪ್ರೀ ಡಿಸೈಡೆಡ್. ಆಮೇಲೆ ಸುಮ್ಮನೆ ನಮ್ಮದು ನಮಗೆ ಗೊತ್ತುಂಟ್ರಿ, ಅವರೇನು ಹೇಳ್ತಾರೆ ಕೇಳುವ. ಆಮೇಲೆ ಬೇಕಿದ್ದರೆ ಸಾಧ್ಯ ಆದರೆ ಬೇರೆ ಕಡೆ ಹೋಗಿ ಒಂಚೂರು ಗಾಳಿಗೆ ಹಿಡಿಯುವ. ಅದು ನಮ್ಮ ಕರ್ತವ್ಯ. ಹೀಗೆ ಬರೋರು ಬಹಳ ಜನ ಇದ್ದಾರೆ. ಆದರೆ ಶುದ್ಧ ಚಿಂತನೆ ಬಹಳ ಕಮ್ಮಿ ಆಗ್ತಾ ಇದೆ, ಯಾರಲ್ಲಿಯೂ ಇಲ್ಲ. ತುಂಬ ಅಶುದ್ಧ ಚಿಂತನೆಗಳೇ. ಇದು ಹೇಳಿದಲ್ಲ, ಸಾತ್ವಿಕ ರಾಜ್ಯ ತಾಮಸ ಪುರಾಣ, ಇದು ಮಾಧ್ವರು ಹೇಳ್ತಾರೆ ಎಲ್ಲರೂ. ಆದರೆ ಮಧ್ವಾಚಾರ್ಯ ಎಲ್ಲೂ ಹೇಳಲಿಲ್ಲ. ವಿಷ್ಣು ಸಹಸ್ರನಾಮ ಹೆಂಗಸರು ಹೇಳಬಾರ್ದು ಅಂತ ಮಧ್ವಾಚಾರ್ಯ ಏನು ಹೇಳಿಲ್ಲ, ಹೇಳಬಹುದು ಅಂತ ಹೇಳಿದ್ದಾರೆ. ಆದರೆ ಮಾಧ್ವರು ಹೇಳಿದಕೊಂಡು ಹೆಣ್ಮಕ್ಳು ನರಕಕ್ಕೆ ಹೋಗ್ತಾರೆ ಅಲ್ರಿ, ದೇವರ ನಾಮ ಹೇಳಿ ನರಕಕ್ಕೆ ಹೋಗ್ತಾರೆ ಅಂತ ಏನು ಮಾಡ್ಬೇಕು ಇವರಿಗೆ? ಎಂಥ ಪಾತಕ ಮಾಡ್ತಾ ಇದ್ದಾರೆ. ಹುಚ್ಚರ ಆಸ್ಪತ್ರೆ ಸೇರಿಸ್ಬೇಕಾಗಿ ಹೇಳೋರ್ನೆಲ್ಲ. ಹೆಣ್ಮಕ್ಳು ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಇತಿ ಭಾರತವಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ವೇದವ್ಯಾಸರು ವೇದ ಓದಲಿಕ್ಕೆ ಕಷ್ಟ ಆಗುವವರಿಗೋಸ್ಕರ ಮಹಾಭಾರತ ರಚನೆ, ಅದರಲ್ಲಿ ಹೇಳಿದ್ದನ್ನು ಓದಬಾರ್ದು ಅಂತ ಏನು ಅರ್ಥ? ಯಾರಿಗೆ ವೇದ ಓದಲಿಕ್ಕೆ ಅನಧಿಕಾರಿಗಳು ಅಥವಾ ಕಷ್ಟ ಆಗುತ್ತೋ ಅವರಿಗೆ ಮಹಾಭಾರತ ರಚನೆ ಮಾಡಿದ್ದು. ಮಹಾಭಾರತ ಸರ್ವಾಧಿಕಾರಿಕ. ಯಾವ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಯಾರು ಹೇಳ್ಬೋದು ಅಂದ್ರು ಆಚಾರ್ಯರು. ನಾನು ಹೇಳಿದೆ ಮೊನ್ನೆ,
ಶಂಕರರ ಭಾಷ್ಯದಲ್ಲಿ ಶೂದ್ರ ಅನ್ಯೈ ಪಾಠಯಿತ್ವ ಅಂತ ಅದು ಅವ್ರು ಬರೆದದ್ದು ಯಾವುದೋ ಅವ್ರು ಗೊತ್ತಿಲ್ಲ ನನಗೆ. ಶಂಕರರ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಶೂದ್ರರು ತಾವು ಓದಬಾರದು ಬೇರೆಯವರ ಓದಿಸಬೇಕು ಅಂತ ಒಂದು ವಾಕ್ಯ ಇದೆ, ಈಗ ಪ್ರಿಂಟ್ ಆದದ್ದರಲ್ಲಿ. ನನಗೆ ಗುಮಾನಿ ಇದೆ ಶಂಕರರದ್ದು ಬರೆದಿರ್ಲಿಕ್ಕಿಲ್ಲ ಹಾಗೆ ಅಂತ, ಯಾಕಂದ್ರೆ ಎಲ್ಲ ಬ್ರಹ್ಮಸ್ವರೂಪ ಅಂತ ಹೇಳಿದವರು ಶೂದ್ರನ ಹಾಗೆ ದೂರ ಇಟ್ಟಿರ್ಲಿಕ್ಕಿಲ್ಲ. ಆದರೆ ಅಲ್ಲಿ ಇದೆ, ಹೇಳಿದ್ದು ಶಂಕರಾಚಾರ್ಯರು, ಅನುಷ್ಠಾನ ಮಾಡೋದು ಮಾತುಗಳು. ಇವರಿಗೆ ಸಹಸ್ರನಾಮ ಗಂಡಸರು ಹೆಂಗಸರು ಹೇಳಬಾರದು, ಹೆಂಗಸರು ಸಹಸ್ರನಾಮ ನೋಡಿ ಇನ್ನೊಂದು ತಮಾಷೆ ಗೊತ್ತಾ, ಹೆಂಗಸರಿಗೆ ನೀವು ಗಂಡಸರಾಗಿ ಹುಟ್ಟಿ ನೀವು ಸನ್ಯಾಸಿಗಳಾದ ಮೇಲೆ ಮಾತ್ರ ಮುಕ್ತಿ ಇನ್ನೊಂದು ಶಂಕರರು. ಸನ್ಯಾಸಿಗಳಿಗೆ ಮಾತ್ರ ಮುಕ್ತಿ, ಸಂಸಾರಿಗಳಿಗೆ ಮುಕ್ತಿ ಇಲ್ಲ, ಹೆಂಗಸರಿಗೆ ಮುಕ್ತಿ ಇಲ್ಲ. ಆಚಾರ್ಯರು ಹೇಳಿದರು, ಅಲ್ಲಪ್ಪ ನೀವು ಹೆಂಗಸರಾದರೂ ಮೋಕ್ಷಕ್ಕೆ ಹೋಗ್ಬೋದು, ನೀವು ಗಂಡಸರಾದರೂ ಮೋಕ್ಷಕ್ಕೆ ಹೋಗ್ಬೋದು, ನೀವು ಯಾವ ಜಾತಿಯವರಾದರೂ ಮೋಕ್ಷಕ್ಕೆ ಹೋಗ್ಬೋದು. ಮೋಕ್ಷಕ್ಕೆ ಬೇಕಾಗಿರುವುದು ಜಾತಿ ಲಿಂಗ ಅಲ್ಲ, ಭಗವದ್ಭಕ್ತಿ ಇರೋದು. ಸೊ ಹೆಂಗಸರು ಮೋಕ್ಷಕ್ಕೆ ಹೋಗ್ಬೋದು ಅಂತ ಮೊಟ್ಟ ಮೊದಲು ಹೇಳಿದ ಆಚಾರ್ಯರು ಮಧ್ವಾಚಾರ್ಯ. ಅದನ್ನು ಮುಂಚೆ ಆ ಮಾತು ಸ್ಪಷ್ಟವಾಗಿ ಬರಲಿಲ್ಲ. ನಾನು ಹೇಳಿದೆ ಅಂದರೆ ಅವ್ರಿಗೆ ಅಲ್ಲ ಅಂತಲ್ಲ, ಆದರೆ ಹೆಂಗಸರು ಹೋಗಬಹುದು ಅನ್ನೋ ಮಾತು ಸ್ಪಷ್ಟವಾಗಿ ಹೇಳಿದವರು ಆಚಾರ್ಯ. ಅಷ್ಟೇ ಅಲ್ಲ, ಈ ಜಾತಿಯನ್ನು ಕಟ್ಟಿಕೊಂಡು ಹಾಳಾಗಬೇಡಿ ಅಂತ ಯೋನಿ ಭೇದ ಕೃತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ ಸ್ವಾಭಾವಿಕೋ ಬ್ರಾಹ್ಮಣಾದಿ ಸಮಾಧ್ಯೇವ ಭಿದ್ಯತೆ ಅಂತ. ನೀವು ಬ್ರಾಹ್ಮಣರಾಗಬೇಕು ಅಂದ್ರೆ ಅರ್ಥ ಬ್ರಾಹ್ಮಣ ಹುಟ್ಟಬೇಕು ಅಂತಲ್ಲ, ಮತ್ತೆ ಬ್ರಾಹ್ಮಣಿಕ ನೇಚರ್ ಅಂತ ಸ್ವಭಾವ. ನಿಮ್ಮಲ್ಲಿ ಶಮದಮಾದಿ ಸಂಪತ್ತಿ, ಸಾತ್ವಿಕತೆ, ಪ್ರೀತಿ, ಎಲ್ಲರನ್ನು ಪ್ರೀತಿಸುವ ಗುಣ, ಜ್ಞಾನದ ತೃಷೆ, ಇದು ಬ್ರಾಹ್ಮಣಿಕವಾಗಿ ಅದು ಬೇಕು ಅಂತ ಹೇಳಿದ್ದು. ಅದು ಬ್ರಾಹ್ಮಣನಾಗಿ ಹುಟ್ಟಿ ಎಲ್ಲೋ ನಾನ್ ವೆಜ್ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ, ಅವನಿಗೇನು ಉಪಯೋಗ? ತಿನ್ನೋದು ನಾನ್ ವೆಜ್ಜು, ಕೆಲಸ ಮಾಡೋದು ನಾನ್ ವೆಜ್ ಹೋಟೆಲ್ನಲ್ಲಿ, ಇಲ್ಲ ಕ್ಲಬ್ಬಿನಲ್ಲಿ. ಯಾವ ಕರ್ಮಕ್ಕೆ ಬ್ರಾಹ್ಮಣನಾಗಿ ಹುಟ್ಟೋದು? ಬ್ರಾಹ್ಮಣ ಜಾತಿಯನ್ನು ಶಾಸ್ತ್ರ ಹೇಳುವುದಲ್ಲ, ಬ್ರಾಹ್ಮಣಿಕ ನೇಚರ್. ನೀವು ಯಾವ ಜಾತಿಯಲ್ಲಾದರೂ ಹುಟ್ಟು ಜ್ಞಾನದ ತೃಷೆ ಬೆಳೆಸಿಕೋ, ಪ್ರಾಮಾಣಿಕನಾಗುವ. ವಿಪ್ರತಾಗಿರಲಿ ನೈತತ್ ಅಬ್ರಾಹ್ಮಣಸ್ಯ. ಬ್ರಾಹ್ಮಣನಾದವರಲ್ಲಿ ಈಕ್ವಾಲಿಟಿ ಆಗಿದೆ, ಏಕತಾ ಸಮತಾ. ಭಗವಂತನನ್ನ ಎಲ್ಲ ಕಡೆ ನೋಡುವುದು, ಎಲ್ಲರನ್ನ ಸಮಾನ ದೃಷ್ಟಿಯಿಂದ ಗೌರವಿಸುವುದು, ಯಾರನ್ನು ದ್ವೇಷಿಸದೆ ಪ್ರೀತಿಯಿಂದ ಬದುಕುವುದು, ಇದನ್ನು ನಾವು ಬ್ರಾಹ್ಮಣ ಧರ್ಮ ಅಂತ ಹೇಳಿದ್ದು. ಇದು ಇಲ್ಲದೆ ಇದ್ದ ಬ್ರಾಹ್ಮಣ, ಹುಟ್ಟಿನಿಂದ ಬ್ರಾಹ್ಮಣ ಏನು ಉಪಯೋಗ? ಅದರಿಂದ ಆಚಾರ್ಯರು ನಮಗೆ ಈ ಬ್ರಾಹ್ಮಣ ಜಾತಿ ಬೇಡ, ಶಾಸ್ತ್ರದ ಅಧ್ಯಯನಕ್ಕೆ. ಮತ್ತೆ ಸ್ವಾಭಾವಿಕ ಬ್ರಾಹ್ಮಣಾದಿ ಕ್ಷಮಾದ್ಯ ಇರೇವ ಭಿದ್ಯತೆ. ಯಾರಲ್ಲಿ ಶಮದಮಾದಿ ಗುಣಗಳು ಕ್ವಾಲಿಟಿ ಇವೆ ಅವನು ಬ್ರಾಹ್ಮಣ. ಆ ಕ್ವಾಲಿಟಿ ಇಲ್ಲದ ಜನಿವಾರ ಮಾತ್ರ ಇರುವ ಬ್ರಾಹ್ಮಣ ಅವರು ಅದಕ್ಕೆ ಅವರಿಗೆ ಬ್ರಾಹ್ಮಣ ಬಂಧುಗಳು ಅಂತಾರೆ, ರಿಲೇಟೆಡ್ ಟು ಬ್ರಾಹ್ಮಣ್ಸ್ ಅಷ್ಟೇ. ಬ್ರಾಹ್ಮಣ ಪೈಕಿ ಅವರು ಬ್ರಾಹ್ಮಣರಲ್ಲ. ಹಾಗಾಗಿ ಬ್ರಾಹ್ಮಣ ಶಬ್ದ ಶಾಸ್ತ್ರದಲ್ಲಿ ಆ ಕ್ವಾಲಿಟಿಯನ್ನು ಹೇಳುತ್ತೆ, ಜನ್ಮವನ್ನು ಹೇಳೋದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದವರು ಆಚಾರ್ಯರು. ಯೋನಿ ಭೇದ ಕೃತೋ ಭೇದ ಜ್ಞೇಯ ಔಪಾಧಿಕ. ಯಾವ ಯೋನಿಯಲ್ಲಿ ಅಂದರೆ ಯಾವ ಜಾತಿಯ ಹೆಣ್ಣಿನಲ್ಲಿ ಹುಟ್ಟಿದ ಅನ್ನೋದು ಮುಖ್ಯ ಅಲ್ಲ, ಸಮಾಧ್ಯ ಇರೇವ, ಅವನ ಗುಣಗಳ ಮೇಲೆ ಅವನ ಬ್ರಾಹ್ಮಣ್ಯವನ್ನು ತೀರ್ಮಾನ ಮಾಡೋದು. ಇದೆಲ್ಲ ಹಿಂದಿನವರು ಇದನ್ನ ನಿರಾಕರಣೆ ಮಾಡ್ತಾರೋ ಒಪ್ತಾರೋ ನನಗೆ ಗೊತ್ತಿಲ್ಲ. ಅದು ಹಿಂದಿನ ಆಚಾರ್ಯರು ಇದನ್ನು ಇಷ್ಟು ಸ್ಪಷ್ಟವಾಗಿ ಹೇಳಲಿಲ್ಲ. ಅದು ಆಚಾರ್ಯರು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇದು ಯಾವುದು ಮಾತುಗಳಲ್ಲಿ ಆಚರಣೆಯಲ್ಲಿ ಇಲ್ಲ ಬಹುತೇಕ. ಅವರು ಹಿಂದಿನವರು ಮಡಿವಂತರಾಗಬೇಕು. ಕೃಷ್ಣಾಷ್ಟಮಿಯ ಹಾಗೆ, ಕೃಷ್ಣಾಷ್ಟಮಿ ಆಚಾರ್ಯ ಹೇಳಿದರು, ರೋಹಿಣಿ ನಕ್ಷತ್ರ ಶ್ರಾವಣ ಮಾಸದಲ್ಲಿ ಬಂದರೆ ಶ್ರಾವಣದಲ್ಲಿ ಮಾಡು, ಭಾದ್ರಪದದಲ್ಲಿ ಬಂದರೆ, ಯಾಕಂದ್ರೆ ರೋಹಿಣಿ ನಕ್ಷತ್ರ ಕೃಷ್ಣ ಹುಟ್ಟಿದ ನಕ್ಷತ್ರ ಮುಖ್ಯ ಅಂತ ಅವ್ರು ಹೇಳಿದರು. ಆಚಾರ ಬೇಕಾದಷ್ಟು ಹೇಳ್ತಾರೆ, ನಾವು ಶ್ರಾವಣ ಪಕ್ಷದ ಕೃಷ್ಣಾಷ್ಟಮಿಯಲ್ಲೇ ಮಾಡೋದು, ಕೂತ್ರ ಇಲ್ವ ನಮ್ಮ ಜನ? ಹಾಗಾದರೆ ಆಚಾರ ಮುಖ್ಯ ಅಲ್ಲ ನಮಗೆ, ನಮ್ಮ ಪೂರ್ವಾಗ್ರಹಗಳೇ ಮುಖ್ಯ. ಇವತ್ತು ಇಲ್ಲಿ ಎಲ್ಲ ಮಾತನ್ನು ಶ್ರಾವಣ ಕೃಷ್ಣಾಷ್ಟಮಿ ಮಾಡ್ತಾರೆ. ಇದು ಆಚಾರ್ಯರ ವಚನಕ್ಕೆ ವಿರುದ್ಧ. ಆದರೆ ನಾವೇ ಮೂಲ ಆಚಾರ್ಯರ ಸಂಪ್ರದಾಯ ಪ್ರವರ್ತಕರು ಹೆತ್ಕೊಡ್ಬಿಟ್ಟು ನಾವೇ ಮೂಲ ಪೀಠ ನಮ್ಮದೇ, ನಾವೇ ಮಧ್ವಾಚಾರ್ಯ ಸಾಕ್ಷಾತ್ ಶಿಷ್ಯರು. ಆದರೆ ಮಧ್ವಾಚಾರ್ಯ ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡೋದು, ನಾವೇ ಮಧ್ವಾಚಾರ್ಯ ಸಾಕ್ಷಾತ್ ಶಿಷ್ಯರು ಅಂತ ಹೇಳಿ ನಾಚಿಕೆಡಲ್ಲ. ಇದೆಲ್ಲ ಮಧ್ವಾಚಾರ್ಯ ಎಲ್ಲಿಯೂ ಕೂಡ ಶ್ರಾವಣದಲ್ಲಿ ಮಾಡುವಂತ ಹೇಳಿಲ್ಲ. ಯಾವತ್ತು ರೋಹಿಣಿ ನಕ್ಷತ್ರ ಬರುತ್ತೋ ಆವಾಗ ಮಾಡುವುದು. ರೋಹಿಣಿ ನಕ್ಷತ್ರ ಒಮ್ಮೊಮ್ಮೆ ಶ್ರಾವಣದಲ್ಲಿ ಬರುತ್ತೆ, ಒಮ್ಮೊಮ್ಮೆ ಭಾದ್ರದಲ್ಲಿ ಬರುತ್ತೆ. ಯಾವಾಗ ಬಂತು ಆವಾಗ ಮಾಡುವಂತ ಅವ್ರು ಹೇಳ್ತಾರೆ. ಬರೀ ಶ್ರಾವಣದಲ್ಲಿ ಮಾಡಲಿಕ್ಕೆ ಏನು ಕಾರಣ? ನಮ್ಮ ಪೂರ್ವಾಗ್ರಹ. ಹಾಗಾಗಿ ಮಾಧ್ವರು ಎಲ್ಲರೂ ಮಾಧ್ವರಾಗಿಲ್ಲ, ಅವರವರ ಪೂರ್ವಾಗ್ರಹದ ಮಾಧ್ವರು ಅಷ್ಟೇ. ಯಾರು ಆಯಾ ಮತಾನುಯಾಯಿಗಳು ತಮ್ಮ ಆಚಾರ್ಯರು ಹೇಳಿದ್ದನ್ನು ಪೂರ್ಣ ತಿಳ್ಕೊಂಡು ಇಲ್ಲ, ಪೂರ್ಣ ಅನುಷ್ಠಾನ ಮಾಡ್ತಾ ಇಲ್ಲ. ಮಾಧ್ವರು ಹಾಗೆ ಯಾರೂ ಅಪವಾದ ಇಲ್ಲ. ಮಾಧ್ವರಲ್ಲಿ ಪೂರ್ವಾಗ್ರಹಗಳು ಜಾಸ್ತಿ. ಮಧ್ವಾಚಾರ್ಯ ಹೇಳಿದ್ದನ್ನು ನಾವು ವಸ್ತುನಿಷ್ಠವಾಗಿ ಚಿಂತಿಸಿದ್ರೆ ತುಂಬ ಬೆಳೆಯಬಹುದಿತ್ತು ಮಾಧ್ವರು. ಅವ್ರು ಬೆಳೀಲಿಕ್ಕೂ ಇಷ್ಟ ಇಲ್ಲ. ನಮ್ಮ ಪೂರ್ವಾಗ್ರಹದಲ್ಲಿ ನಾವು ಕೂತು ಬಿಡ್ತೇವೆ, ಬೆಳೆಯೋಲಾಗಿ ಕೂತು ಬಿಟ್ಟಿದ್ದಾರೆ, ಏನು ಮಾಡಲಿಕ್ಕೆ ಬರುತ್ತೆ? ಹೀಗೆ ಆಚಾರ್ಯರು ಹೇಳೋದೊಂದು, ಶಿಷ್ಯರು ಮಾಡೋದೊಂದು, ಇದು ಎಲ್ಲ ಮತ್ತಲ್ಲಿ ಇರುವಂಥದ್ದು. ಆದಷ್ಟು ಇದನ್ನು ತಿದ್ದಿಕೊಳ್ಳುವ ಪ್ರಯತ್ನ ನಡೆದರೆ ಮುಂದಿನ ಸಮಾಜ, ಮುಂದಿನ ಹುಡುಗರು ಸ್ವಲ್ಪ
ಹೆಚ್ಚು ಬುದ್ಧಿವಂತರಾಗಿ ಬೆಳೀಬಹುದು. ಅಂಥ ದಿನಗಳು ಬರಲಿ, ಅಂಥ ಚಿಂತನೆಗೆ ಈ ವೇದಿಕೆ ಸಾಕ್ಷಿಯಾಗಲಿಂದ ಹಾರೈಸ್ತಾ ಇವತ್ತಿನ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಮಂಗಳ ಕಾರ್ಯಕ್ರಮ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆ. Gregori. Bluetooth concentra. ತೋರಿಸ್ತೀರಾ? ಓಕೆ. ಇವತ್ತಿನೆಲ್ಲ ಒಂದು ಮೇಲೆ ನಾನು ಮತ್ತೆ ಹೋಗ್ತಾ ಇದ್ದೀನಿ ಎಲ್ಲೋ ಇಲ್ಲಿ ಸಾಗರ ಬಿಟ್ಟಿಗೆ ಜ್ಞಾಪಕ ಬಂದಂಗೆ ಹೊರಬಿಡ್ತೀನಿ ನನಗೆ ಒಳ್ಳೆ ಕೆಲಸ ಮಾಡಿದ್ವಿ. ಥ್ಯಾಂಕ್ಸ್.